ವ್ಯಾಪಾರಿಗಳೇ ಉದ್ಯಮಿಗಳೇ ಗ್ರಾಹಕರೇ ಆಗಿವೆ ನಿಮ್ಮ ಸಮಸ್ಯೆಗಳು ಕ್ರಾನಿಕ್ ಆಗಬೇಡಿ ಯಾವುದಕ್ಕೂ ಪ್ಯಾನಿಕ್ ಇದು ನಮ್ಮ ಕುಡ್ಲ ಬಿಸಿನೆಸ್ ಕ್ಲಿನಿಕ್ ಇಲ್ಲದೆ ಕರ್ನಾಟಕ ಬ್ಯಾಂಕ್ ಬಿಸಿನೆಸ್ ಟಾನಿಕ್ ನಾನು ಸಿಎ ಯಶಸ್ವಿನಿ ಕೆ ಅಮನ್ ವೀಕ್ಷಕರೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸಿನೆಸ್ ಟಾನಿಕ್ ಕಾರ್ಯಕ್ರಮದ 40ನೇ ಸಂಚಿಕೆಗೆ ಸ್ವಾಗತ ಹಾಗೂ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಸಬ್ಕಾ ವಿಶ್ವಾಸ್ ಲೆಗಸಿ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸ್ಕೀಮ್ 2019. ಏನದಪ್ಪ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂತೆ ಒಂದು ಹೊಸ ಘೋಷಣೆನ ಅಂತ ಎಲ್ಲರೂ ಕನ್ಫ್ಯೂಸ್ ಆಗಬೇಡಿ. ಏನಂದ್ರೆ ಈ ಇಂಡೈರೆಕ್ಟ್ ಟ್ಯಾಕ್ಸ್ ಡಿಸ್ಪ್ಯೂಟ್ಸ್ ಏನಿದೆ ಅದನ್ನ ನಾವು ಹೇಗೆ ಸುಲಭದಲ್ಲಿ ಒಂದು ರಿಲೀಫ್ ಪಡ್ಕೊಳ್ಬಹುದು ಅನ್ನುವಂತಹ ಒಂದು ಯೋಜನೆಯನ್ನ ನಮ್ಮ ಸರ್ಕಾರ ಹೊರತಂದಿದೆ. ಎಷ್ಟೋ ಟ್ಯಾಕ್ಸ್ ಡಿಸ್ಪ್ಯೂಟ್ಸ್ ಇರ್ಬೋದು, ಟ್ಯಾಕ್ಸ್ ಡ್ಯೂಸ್ ಇರ್ಬೋದು, ಎಸ್ಪೆಷಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಡ್ಯೂಸ್ ಏನಿದೆ ಅದನ್ನ ಒಂದು ರೀತಿ ಮನ್ನಾ ಮಾಡ್ಲಿಕ್ಕೆ ಅನ್ನುವಂಥ ಅಥವಾ ಸಣ್ಣದಾದೊಂದು ರಿಲೀಫ್ ಕೊಡ್ಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಸರ್ಕಾರ ಈ ಯೋಜನೆಯನ್ನು ತಂದಿದೆ. ಇದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ನೀಡಲಿದ್ದೇವೆ. ಈ ವಿಷಯದ ಕುರಿತು ನಮ್ಮೊಂದಿಗೆ ಚರ್ಚಿಸಲು ಇದ್ದಾರೆ ಶ್ರೀ ಸಚಿನ್ ಕಾಮತ್ ಅಳಕೆ. 2015 IRS ಬ್ಯಾಚ್ನವರು, ನಮ್ಮ ಮಂಗಳೂರಿನವರು ಅಂತ ಹೇಳಲಿಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಆಗ್ತಿದೆ. ಹಾಗೂ ಪ್ರಸ್ತುತ ಅಸಿಸ್ಟೆಂಟ್ ಕಮಿಷನರ್ ಆಫ್ ಸೆಂಟ್ರಲ್ ಎಕ್ಸೈಸ್ ಅಂಡ್ ಸೆಂಟ್ರಲ್ ಟ್ಯಾಕ್ಸ್ ಉಡುಪಿಯಲ್ಲಿ ತಮ್ಮ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ನಮ್ಮೊಂದಿಗೆ ಇರುವಂತಹ ಇನ್ನೋರ್ವ ಮುಖ್ಯ ಅತಿಥಿ ಸಿಎ ಕೇಶವ್ ಬಳ್ಳುಕರಾಯ ಅವರು. 30 ವರ್ಷ ಕಾಲ ಸುದೀರ್ಘ ಸೇವೆಯನ್ನು ಸಿಎ ವೃತ್ತಿಯಲ್ಲಿ ನಿರ್ವಹಿಸಿದ್ದಾರೆ ಹಾಗೂ ಕ್ಯಾನ್ರಾ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಕಮಿಟಿಯ ಚೇರ್ಮನ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ICAI ಪಾಸ್ಟ್ ಚೇರ್ಮನ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀಕ್ಷಕರಿಗೆಲ್ಲ ದಸರಾ ಹಬ್ಬದ ಶುಭಾಶಯಗಳು. ಓಕೆ. ಸೊ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಸಬ್ಕಾ ವಿಶ್ವಾಸ್ ಸ್ಕೀಮ್ 2019 ಅನ್ನುವಂಥದ್ದು. ಈ ಸಬ್ಕಾ ವಿಶ್ವಾಸ್ ಅಂದಾಗ ಎಲ್ರಿಗೊಂದು ಕನ್ಫ್ಯೂಷನ್, ಏನಪ್ಪ ಇದು ಒಂದು ವಿಶ್ವಾಸವನ್ನ ಗೆಲ್ಲಿಕ್ಕೆ ಮಾಡಿದಂತಹ ಒಂದು ಯೋಜನೆಯ ಇದು ಅನ್ನುವಂಥ ಒಂದು ಕನ್ಫ್ಯೂಷನ್ ಇರುತ್ತೆ. ಏನಿದು ಸಬ್ಕಾ ವಿಶ್ವಾಸ್ ಸ್ಕೀಮ್, ಯಾವಾಗ ಬಂತು, ಏನಿದ್ರ ಉದ್ದೇಶ ಅಂತ ಮಾಹಿತಿ ಕೊಡ್ತೀರಾ? ಅದೇ, ಇದು ಈ ಸ್ಕೀಮ್ ಫೈನಾನ್ಸ್ ಆಕ್ಟ್ 2 ಅದರಲ್ಲಿ 2019 ಇಂಟ್ರೊಡ್ಯೂಸ್ ಆಗಿದೆ. ನಮ್ಮ ನಿರ್ಮಲಾ ಸೀತಾರಾಮನ್ ಅವರ ಚೊಚ್ಚಲ ಬಜೆಟ್ ಅಲ್ಲಿ ಈ ಸ್ಕೀಮ್ ಅನ್ನು ಮಂಡಿಸಿದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಅಂತ ನೀವು ಹೇಳಿದ ಹಾಗೆ ಆ ಸ್ಲೋಗನ್ನ ಒಂದು ಪೋರ್ಷನ್ ಅನ್ನು ಸಬ್ಕಾ ವಿಶ್ವಾಸ್ ಲೆಗಸಿ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸ್ಕೀಮ್ ಅಲ್ಲಿ ಆ ಮೂಲಕ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಂಟ್ರೊಡ್ಯೂಸ್ ಮಾಡುವಾಗ ಅವರು ಸ್ವಲ್ಪ ಬಜೆಟ್ ಸ್ಪೀಚ್ ಅಲ್ಲಿ ನಾನು ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಸೊ ನಾವು GST ಬಂದು 2 ವರ್ಷ ಆಯ್ತು, ಆದ್ರೆ ಸಹ ನನಗೆ ಹ್ಯೂಜ್ ಲಿಟಿಗೇಷನ್ ಈಸ್ ಪೆಂಡಿಂಗ್. ಪ್ರೀ GST ರಿಜಿಮ್ ಅಲ್ಲಿ ಹ್ಯೂಜ್ ಲಿಟಿಗೇಷನ್ ಪೆಂಡಿಂಗ್ ಉಂಟು. ಅದರಲ್ಲಿ 3.75 lakh crore rupees ಬ್ಲಾಕ್ ಆಗಿದೆ. ಸರ್ವಿಸ್ ಟ್ಯಾಕ್ಸ್ ಮತ್ತೆ ಎಕ್ಸೈಸ್ ಅಲ್ಲಿ ಬ್ಲಾಕ್ ಆಗಿದೆ. ಸೊ ಆ ಬ್ಯಾಗೇಜ್ ಅನ್ನು ನಾನು ಅನ್ಲೋಡ್ ಮಾಡಬೇಕು ಮತ್ತೆ SSCಗೆ ಕೂಡ ಬೆನಿಫಿಟ್ ಕೊಡಬೇಕು ಅಂತ ಹೇಳಿ ಇದರಲ್ಲಿ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡುವಾಗ ಅವರೊಂದು ಹೇಳಿದ್ದಾರೆ. ಆಮೇಲೆ ಟ್ರೇಡ್ ಮತ್ತು ಇಂಡಸ್ಟ್ರಿಗೆ ಸಹ ಕೂಡ ಅವರು ಅರ್ಜಿ ಮಾಡಿದ್ದಾರೆ, ನೀವು ಈ ಸ್ಕೀಮಿಗೆ ಬನ್ನಿ. ಸೊ ನೀವು ಹಿಂದೆ ನೋಡಬೇಡಿ, ಮುಂದೆ ಬನ್ನಿ. ಮುಂದೆ ಬಂದು ನಿಮ್ಮ ಎಂತ ಎಲ್ಲ ಡಿಸ್ಪ್ಯೂಟ್, ಹಳೆ ಡಿಸ್ಪ್ಯೂಟ್ ರೆಸಲ್ಯೂಷನ್ ಇದು ಉಂಟು, ಡಿಸ್ಪ್ಯೂಟ್ ಉಂಟು, ನೀವು ಅದನ್ನು ಇಲ್ಲಿಯೇ ಸಾಲ್ವ್ ಮಾಡಿಕೊಂಡು GST ರಿಜಿಮಿಗೆ ಬನ್ನಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಆಗ ನನಗೆ ಒಂದು ಇವರದ್ದು ಕುವೆಂಪು ಅವರ ಕವನ ನೆನಪಾಗ್ತದೆ, ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಹೇಳಿದಾಗ. ಸಪೋಸ್ ನೀವು GSTಯಲ್ಲಿ ನೀವು ಹಾಗೆ ನಿಂತ್ರೆ, ನಿಮ್ಮ ಈ ಕೇಸ್ GST ರಿಟರ್ನ್ ಫೈಲ್ ಮಾಡಲಿಲ್ಲ ಅಂಥದ್ದೆಲ್ಲ ನೀವು ಎಲ್ಲಿಯಾದರೂ ಆದರೆ ನಿಮಗೆ ಲೇಟ್ ಫೀ, ಪೆನಾಲ್ಟಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಬ್ಲಾಕ್ ಮಾಡ್ತಾರೆ, ರೇಂಜ್ ಆಫೀಸರ್ ಆಗಾಗ ಕಾಲ್ ಮಾಡ್ತಾರೆ, ನಿಮ್ಮ GST ರಿಜಿಸ್ಟ್ರೇಷನ್ ಅನ್ನೇ ಕ್ಯಾನ್ಸಲ್ ಮಾಡ್ತಾರೆ. ಹೀಗೆಲ್ಲ ವಿಷಯ ಇರುವಾಗ ನೀವು GSTಯಲ್ಲೇ ಕಾನ್ಸಂಟ್ರೇಟ್ ಮಾಡಿ ನೀವು ಈ ಹಿಂದಿನ ಇಶ್ಯೂ ಅನ್ನು ಈ ಲಿಗಸಿ ಸ್ಕೀಮ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸ್ಕೀಮಿಗೆ ಹೋಗಿ ನಿಮ್ಮ ಬ್ಯಾಗೇಜ್ ಅಂದರೆ ನಿಮ್ಮ ಭಾರವನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳಿ. ಮತ್ತೆ ಈ ಸ್ಕೀಮ್ ಇದು ಫಸ್ಟ್ ಟೈಮ್ ಇಂಟ್ರೊಡಕ್ಷನ್ ಆದಲ್ಲ, ಹಿಂದೆ ಇಂಥ ಸ್ಕೀಮ್ ಇದು ಕರ್ ವಿವಾದ ಸಮಾಧಾನ ಸ್ಕೀಮ್ ಅಂತ ಹೇಳಿ 1998ರಲ್ಲಿ ಇಂಟ್ರೊಡ್ಯೂಸ್ ಆಗಿತ್ತು. ಅದು ಮಾತ್ರ ಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸ್ ಎರಡಕ್ಕೂ ಈ ಬೆನಿಫಿಟ್ ಕೊಟ್ಟಿದ್ರು. ಕರ್ ವಿವಾದ ಸಮಾಧಾನ ಸ್ಕೀಮ್ ಅಂತ ಹೇಳಿ 1998 ಬಂದಿದೆ. ಅದು ಅಲ್ಲಿ ಎಂತ ಮಾಡಿದ್ರು ಅಂದ್ರೆ 50% ಬೆನಿಫಿಟ್ ಕೊಟ್ಟಿದ್ರು. ನೀವು ಟ್ಯಾಕ್ಸ್ ಡ್ಯೂಸ್ ಇದ್ದು 50% ಕಟ್ಟಿ ನೀವು ಲಿಟಿಗೇಷನ್ ಅನ್ನು ಕಡಿಮೆ ಮಾಡಿಕೊಳ್ಳಿ ಅಂತ.
ಎಲ್ಲ ಈ ಸ್ಕೀಮ್ ಎಲ್ಲ ಬರೋದು ಲಿಟಿಗೇಷನ್ ಕಡಿಮೆ ಮಾಡಿ ನಮಗೆ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಕಡಿಮೆ ಆಗ್ತದೆ. ಈವನ್ SS ಇದ್ದು ಲಿಟಿಗೇಷನ್ ಫೈಟಿಂಗ್ ಎಕ್ಸ್ಪೆನ್ಸಸ್ ಅದೆಲ್ಲ ಕಡಿಮೆ ಆಗ್ತದೆ ಅಂತ ಹೇಳಿ ಈ ಸ್ಕೀಮನ್ನು ತಂದರು. ಹಾಗೆ ಇನ್ನೊಮ್ಮೆ VCS ವಾಲಂಟ್ರಿಲಿ ಕಂಪ್ಲಯನ್ಸ್ ಎನ್ಕರೇಜ್ಮೆಂಟ್ ಸ್ಕೀಮ್ ಅಂತ ಹೇಳಿ 2013 ಸರ್ವಿಸ್ ಟ್ಯಾಕ್ಸ್ಗೆ ತಂದರು. ಆಗ ತರುವಾಗ ಸಹ ಹೇಳಿದರು 17 ಲಕ್ಷ ಜನ ರಿಜಿಸ್ಟರ್ ಆಗಿದ್ದಾರೆ, ಖಾಲಿ 7 ಲಕ್ಷ ಜನ ಮಾತ್ರ ರಿಟರ್ನ್ ಫೈಲ್ ಮಾಡ್ತಾ ಇದ್ದಾರೆ. ಸೊ ನೀವೆಲ್ಲ ಇದಕ್ಕೆ ಬಂದರೆ ಯಾವುದು ಫೈಲಿಂಗ್ ಇದಕ್ಕೆ ಟ್ಯಾಕ್ಸ್ ನೆಟ್ಟಿಗೆ ಬಂದರೆ ನಾವು ನಿಮಗೆ ಖಾಲಿ ನೀವು ಸರ್ವಿಸ್ ಟ್ಯಾಕ್ಸ್ ಎಷ್ಟು ಉಂಟು ಅದನ್ನು ಮಾತ್ರ ಕಟ್ಟಿ ನಿಮಗೆ ಪೆನಾಲ್ಟಿ ಇಂಟ್ರೆಸ್ಟ್ ಎಲ್ಲ ವೇವ್ ಮಾಡ್ತೇವೆ, ಪ್ರೊಜೆಕ್ಯೂಷನ್ ಕೂಡ ಇಲ್ಲ ಅಂತ ಹೇಳಿ ಆಗ ಸಹ ಆ ಸ್ಕೀಮನ್ನು ತಂದಿದ್ದಾರೆ. ಅಂತೂ ಈ ಎಲ್ಲ ಸ್ಕೀಮಿಗಿಂತ ಈ ಸ್ಕೀಮು ಉತ್ತಮವಾದ ಸ್ಕೀಮು. ಇದರಲ್ಲಿ ಟ್ಯಾಕ್ಸ್ ರಿಲೀಫ್ ಇಷ್ಟು ಟ್ಯಾಕ್ಸ್ ರಿಲೀಫ್ ಎಲ್ಲಿಯೂ ಕೊಡಲೇ ಇಲ್ಲ. ಆದ ಕಾರಣ ಇದು ಒಂದು ಉತ್ತಮ ಸ್ಕೀಮ್ ಅಂತ ಹೇಳಿ ನನ್ನ ಅಭಿಪ್ರಾಯ. ಸೊ ಎಲ್ಲರ ವಿಶ್ವಾಸವನ್ನು ಗಳಿಸಲಿಕ್ಕೆ ಅಂತಾನೆ ಒಂದು ಮಾಡಿರುವಂತಹ ಸ್ಕೀಮ್ ಅಂತ ಕಾಣ್ತದೆ. ಇಲ್ಲಿ ಹಾಗೆ ಇನ್ನೊಂದು ಆಗುವಾಗ ಅವರು ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ ಅಂತ ಹೇಳಿ ಗವರ್ಮೆಂಟ್ ಕೂಡ ಹೇಳಿದೆ ನಾವು 2 ಹೆಜ್ಜೆ ಮುಂದೆ ಬಂದಿದ್ದೇವೆ. ಸೊ ನೀವು ಕೂಡ ಒಂದು ಹೆಜ್ಜೆ ಮುಂದೆ ಬನ್ನಿ, ಎಲ್ಲರೂ ಸೇರಿ ಸಬ್ಕಾ ಸಾಥ್ ಮಾಡಿ ನಾವು ಈ ಸ್ಕೀಮನ್ನು ಸಕ್ಸಸ್ ಮಾಡಿ ನಿಮ್ಮ ಲಿಟಿಗೇಷನ್ ಅನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳಿ ಗವರ್ಮೆಂಟ್ ಕೂಡ ಇದರಲ್ಲಿ ಇದು ಮಾಡ್ತಾ ಇದೆ. ಸ್ಕೀಮನ್ನು ವೈಡ್ ಸ್ಪ್ರೆಡ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಸೊ ಎಲ್ಲರಲ್ಲೊಂದು ಮಾಹಿತಿ ಇದರ ಬಗ್ಗೆ ಹರಡ್ತಾ ಉಂಟು, ಏನೊಂದು ಸಬ್ಕಾ ವಿಶ್ವಾಸ್ ಸ್ಕೀಮ್ ಅನ್ನುವಂಥದ್ದು. ಸೊ ಇವಾಗ ಹೇಳಿದ್ರೆ ಜನರಲಿ ಸರ್ವಿಸ್ ಟ್ಯಾಕ್ಸ್, ಎಕ್ಸೈಸ್ ಅನ್ನುವಂಥದ್ದೆಲ್ಲ, ಸೊ ಯಾವೆಲ್ಲ ಕಾಯ್ದೆಗಳು ಈ ಸ್ಕೀಮ್ ಅಡಿಯಲ್ಲಿ ಬರುವಂಥದ್ದು ಸರ್? ನೋಡಿ, ಈ ಸ್ಕೀಮಿನ ಹೆಸರಿನಲ್ಲೇ ಇದೆ ಲೆಗಸಿ ಡಿಸ್ಪ್ಯೂಟ್ಸ್ ರೆಸೊಲ್ಯೂಷನ್ ಅಂತ. ಲೆಗಸಿ ಇಶ್ಯೂಸ್ ಅಂದ್ರೆ ಸರ್ವಿಸ್ ಟ್ಯಾಕ್ಸ್ ಮತ್ತೆ ಸೆಂಟ್ರಲ್ ಎಕ್ಸೈಸ್, ಈ ಕಾಯ್ದೆ ಅಡಿಯಲ್ಲಿ ಇರುವ ಡಿಸ್ಪ್ಯೂಟ್ಸ್ ರೆಸೊಲ್ಯೂಷನ್ ಗೆ ಬಂದಂತ ಸ್ಕೀಮ್ ಇದು. ಸೊ ಮುಖ್ಯವಾಗಿ ಸೆಂಟ್ರಲ್ ಎಕ್ಸೈಸ್ ಆಕ್ಟ್ 1944 ಈ ಆಕ್ಟ್ ಕವರ್ ಆಗುತ್ತೆ, ಮತ್ತೆ ಫೈನಾನ್ಸ್ ಆಕ್ಟ್ 1994 ಅದರ ಅಡಿಯಲ್ಲಿ ಸರ್ವಿಸ್ ಟ್ಯಾಕ್ಸ್ ತಂದಿದ್ರು, ಈ ಆಕ್ಟ್ ಕವರ್ ಆಗುತ್ತೆ. ಅಂಡ್ ದ ರೂಲ್ಸ್ ಫ್ರೇಮ್ಡ್ ದೇರ್ ಅಂಡರ್ ಅಂದ್ರೆ ಸೆನ್ವ್ಯಾಟ್ ಕ್ರೆಡಿಟ್ ರೂಲ್ಸ್ ಅಂದ್ರೆ ಸೆನ್ವ್ಯಾಟ್ ಕ್ರೆಡಿಟ್ ಡಿಸ್ಪ್ಯೂಟ್ಸ್ಗೂ ಈ ಸ್ಕೀಮ್ ಬರುತ್ತೆ. ಇದನ್ನು ಹೊರತುಪಡಿಸಿ ಇನ್ನೂ 26 ಆಕ್ಟ್ಸ್ ಆರ್ ಕವರ್ಡ್. ಸೊ 1 by 1 ನಾನು ಒಂದೊಂದಾಗಿ ಈ ಆಕ್ಟಿನ ಹೆಸರು ಹೇಳ್ತೇನೆ. ಸೊ ಫಸ್ಟ್ ಒನ್ ಇಸ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಸೆಸ್ ಆಕ್ಟ್ 1940, ಕಾಫಿ ಆಕ್ಟ್ 1942, Mica Mines Labor Welfare Fund Act 1946, Rubber Act 1947, Salt Cess Act 1953, Medicinal and Toilet Preparations Excise Duties Act 1955, Additional Duties of Excise Goods of Special Importance Act 1957, Mineral Products Additional Duties of Excise and Customs Act 1958, Sugar Special Excise Duty Act 1959, Textiles Committee Act 1963, Produce Cess Act 1966, ಮತ್ತೆ 12th one Limestone and Dolomite Mines Labor Welfare Fund Act 1972, Coal Mines Conservation and Development Act 1974, Oil Industry Development Act 1974, Tobacco Cess Act 1975, 16th one Iron Ore Mines, Manganese Ore Mines and Chrome Ore Mines Labor Welfare Cess Act 1976. ಈ ಎಲ್ಲ ಆಕ್ಟ್ ಅಲ್ಲಿ ಬೇರೆ ಬೇರೆ ಸೆಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಆ ಎಲ್ಲ ಸೆಸ್ ಗೆ ಇರುವಂತ ಡಿಸ್ಪ್ಯೂಟ್ಸ್ ಕೂಡ ಈ ಸ್ಕೀಮ್ ಅಲ್ಲಿ ರಿಸಾಲ್ವ್ ಮಾಡಬಹುದು. ನಾವು ಹೇಳುವಂತ ಸರ್ವಿಸ್ ಟ್ಯಾಕ್ಸ್ ಇರಬಹುದು ಅಥವಾ ಎಕ್ಸೈಸ್ ಪ್ಲಸ್ ಕೆಲವು ಸೆಸ್ ಆಕ್ಟ್ಸ್ ಏನಂತ ಹೊರತಂದಿದ್ದಾರೆ, ಅದಕ್ಕೂ ಕೂಡ ಇದು ಅಪ್ಲೈ ಆಗುವಂತದ್ದು. ಯಾವುದು ಆಕ್ಟ್ ಈಗ ಅಪ್ಲೈ ಆಗುದಿಲ್ಲ ಅಂತ ಹೇಳಿದ್ರೆ ಕಸ್ಟಮ್ಸ್ ಆಕ್ಟ್, ಇಟ್ ಇಸ್ ಆಲ್ಸೋ ಅನ್ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಆ ಆಕ್ಟ್ ಗೆ ಈ ಸ್ಕೀಮ್ ಬರುವುದಿಲ್ಲ. ಸ್ಟೇಟ್ ವ್ಯಾಟ್ ಲಾಸ್ ಇದಕ್ಕೂ ಈ ಸ್ಕೀಮ್ ಬರುವುದಿಲ್ಲ. ಆಫ್ಟರ್ ಇಂಟ್ರೊಡಕ್ಷನ್ ಆಫ್ ಜಿಎಸ್ಟಿಗೂ ಈ ಸ್ಕೀಮ್ ಬರೋದಿಲ್ಲ. ಮತ್ತೆ ಈಗ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಯಾವ ಪ್ರಾಡಕ್ಟ್ಸ್ ಮೇಲೆ ಇದೆ, ಫಾರ್ ಎಕ್ಸಾಂಪಲ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಟೊಬ್ಯಾಕೊ ಪ್ರಾಡಕ್ಟ್ಸ್, ಈ ಪ್ರಾಡಕ್ಟ್ಸ್ ಗಳಿಗೆ ಈಗಲೂ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ತಗೊಳ್ತಾ ಇದ್ದೇವೆ. ಇದರ ಮೇಲಿರುವ ಡಿಸ್ಪ್ಯೂಟ್ಸ್ ಈ ಸ್ಕೀಮ್ ನಡಿ ರಿಸಾಲ್ವ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವುದೆಲ್ಲ ಆಕ್ಟ್ಸ್ ಹೋಗಿದೆ ಅಂತ ಸ್ಕೀಮ್ಸ್ ಇಲ್ಲಿ ಡಿಸ್ಪ್ಯೂಟ್ಸ್ ಇದ್ರೆ ಅದಕ್ಕೆ ಇಂತಹದೊಂದು ಈ ಸಬ್ಕಾ ವಿಶ್ವಾಸ್ ಸ್ಕೀಮ್ ಅಪ್ಲೈ ಆಗುವಂತದ್ದು. ಇದನ್ನು ಹೊರತುಪಡಿಸಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕಂಡೀಷನ್ ಆಕ್ಟ್ ಅಲ್ಲಿ ಇದೆ. ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮುಖಾಂತರ ಬೇರೆ ಯಾವುದೇ ಆಕ್ಟ್ ಅನ್ನು ಇದರ ಅಡಿಯಲ್ಲಿ ತರಬಹುದು ಅನ್ನುವಂಥದ್ದು. ನ್ಯಾಷನಲ್ ಕಲಾಮಿಟಿ ಅಂತ ಇನ್ನೊಂದಿದೆ, ನ್ಯಾಷನಲ್ ಕಲಾಮಿಟಿ ಫಂಡ್ NCCD ಅಂತ ಹೇಳಿ, ಅದು ಕೂಡ ಈ ಸ್ಕೀಮಲ್ಲಿ ಈಗ ಬರೋದಿಲ್ಲ. ಆದರೆ ಸುಮಾರು ರೆಪ್ರೆಸೆಂಟೇಷನ್ ಹೋಗಿದೆ. ಆ ಸ್ಕೀಮನ್ನು ಕೂಡ ಅದು ಸೆಸ್ ಅನ್ನು ಕೂಡ ಇದರಲ್ಲಿ ತರಬೇಕು ಅಂತ ಹೇಳಿ.
ಓಕೆ ಓಕೆ. ಸೊ ಇವಾಗ ಈ ಸ್ಟ್ಯಾಟ್ಯೂಟ್ಸ್ ಎಲ್ಲ ಇದ್ದಾಗ ಯಾರು ಅಂದ್ರೆ ಈಗ ವ್ಯಾಪಾರಿಗಳ ಉದ್ಯಮಿಗಳ ಎಂಥ ಉದ್ಯಮಿಗಳು ಈ ಸ್ಕೀಮಿಗೆ ಎಲಿಜಿಬಲ್ ಇದ್ದಾರೆ, ಯಾರು ಈ ಡಿಕ್ಲರೇಷನ್ ಅನ್ನುವಂಥದ್ದನ್ನು ಈ ಸ್ಕೀಮಲ್ಲಿ ಕೊಡಬಹುದು ಸರ್? ಆಲ್ ರಿಜಿಸ್ಟರ್ಡ್ ಪರ್ಸನ್ ಆರ್ ಅನ್ರಿಜಿಸ್ಟರ್ಡ್ ಪರ್ಸನ್ ಎಲ್ಲರೂ ಕವರ್ ಆಗ್ತಾರೆ ಈ ಸ್ಕೀಮಲ್ಲಿ, ಎಲ್ಲ ಕವರ್ ಆಗ್ತಾರೆ. ಯಾರು ಕವರ್ ಆಗೋದಿಲ್ಲ ಅಂತೇಳಿ ಒಂದು 7-8 ಪಾಯಿಂಟ್ ಕೊಟ್ಟಿದ್ದಾರೆ. ಒಂದು ಅಂದ್ರೆ ಯಾರಾದ್ರೂ ಅಪೀಲ್ ಫೈಲ್ ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಥವಾ ಕಮಿಷನರ್ ಅಪೀಲ್, ಟ್ರಿಬ್ಯುನಲ್ ಎಲ್ಲಿಯಾದ್ರೂ ಅಪೀಲ್ ಫೈಲ್ ಮಾಡಿದ್ದಾರೆ. ಆದ್ರೆ ಫೈನಲ್ ಹಿಯರಿಂಗ್ 30th ಜೂನ್ ಒಳಗೆ ಆಗಿರ್ತದೆ. ಈಗ ಕೋರ್ಟಲ್ಲಿ ಎಲ್ಲ ಆದ್ರೆ, ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲೆಲ್ಲ ಆದ್ರೆ ಆರ್ಡರ್ ಫಾರ್ ಡಿಸ್ಪೋಸಲ್ ಅಂತ ಹೇಳ್ತಾರೆ. ಆರ್ಡರ್ ಫಾರ್ ಡಿಸ್ಪೋಸಲ್ ಡೇಟ್ 30th 6 ಮೊದಲೇ ಇದ್ರೆ ಈ ಸ್ಕೀಮ್ ಅಲ್ಲಿ ಕವರ್ ಆಗೋದಿಲ್ಲ. ಆದ್ರೆ ಸ್ವಲ್ಪ ಲಿಟಿಗೇಷನ್ ಬರ್ಬೋದು. ಕಮಿಷನರ್ ಅಪೀಲ್ ಮತ್ತೆ ಎಜುಡಿಕೇಶನ್ ಪ್ರೊಸೀಡಿಂಗ್ಸ್ ಅಲ್ಲಿ ಇರುವಂತ ಪರ್ಸನಲ್ ಫೈನಲ್ ಹಿಯರಿಂಗ್ ಯಾವ ಡೇಟ್ ಅಂತ ಹೇಳಿ ಸ್ವಲ್ಪ ಡಿಸ್ಪ್ಯೂಟ್ ಬರ್ಬೋದು. ಅಂದ್ರೆ ಅಲ್ಲಿ ಎಂತ ಆಗ್ತದೆ ಅಂದ್ರೆ 3 PH ಕೊಡ್ತಾರೆ. ಈಗ ಯಾವುದು ಇದಕ್ಕೆ ಸಹ ನೀವು ಹೋಗುದಿದ್ರೆ ಲಿಟಿಗೇಷನ್ ಹೋಗುವಾಗ 3 PH ಕೊಡ್ಲೆ ಕಂಪಲ್ಸರಿ ಕೊಡ್ತಾರೆ. ಅದರಲ್ಲಿ ಸಪೋಸ್ ನೀವು 1 PHಗೆ ಹೋಗ್ಲೇ ಇಲ್ಲ ಅಥವಾ 2ನೇ PHಗೆ ಅವರು ಫೈನಲ್ ಆರ್ಡರ್ ಮಾಡಿದ್ರು, ಆಗ ನಿಮಗೆ ನ್ಯಾಚುರಲ್ ಇನ್ಜಸ್ಟಿಸ್, ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಇನ್ಜಸ್ಟಿಸ್ ಡಿನೈ ಮಾಡಿದಾಗ ಆಗ್ತದೆ. ಸೊ ಅಂತ ಆರ್ಡರ್ ಎಲ್ಲಿಯಾದ್ರೂ 30th 6 ಒಳಗೆ ಆದ್ರೆ ಅಂತ ಎಲ್ಲ ಸ್ವಲ್ಪ ಲಿಟಿಗೇಷನ್ ಬರ್ಬೋದು. ಇಲ್ಲದಿದ್ರೆ ಫೈನಲ್ PH ಅಂತ ಅಂದ್ರೆ ನಾವು ಹೋಗಿ ಎಪಿಯರ್ ಹಾಕಿ ನಮ್ಮ ಸಬ್ಮಿಷನ್ ಎಲ್ಲ ಕೊಟ್ಟು ಆಮೇಲೆ ಅಸೆಸಿಂಗ್ ಮಾಡೋರು ಎಜುಕೇಟಿಂಗ್ ಅಥಾರಿಟಿ ಕೇಳ್ತಾರೆ, ಏನಾದರೂ ಡಾಕ್ಯುಮೆಂಟ್ ಇನ್ನೂ ಕೊಡ್ಲಿಕ್ಕೆ ಉಂಟಾ ಅಥವಾ ನನಗೆ ಇಂಥ ಡಾಕ್ಯುಮೆಂಟ್ ಎಲ್ಲ ಕೊಡಬೇಕು, ನೀವು ಅದನ್ನು ರೈಟಿಂಗ್ ಅಲ್ಲಿ ಕೊಟ್ಟಬೇಡಿ, ಪುನಃ ಬರಬೇಕು ಅಂತ ಇಲ್ಲ ಅಂತ ಹೇಳ್ತಾರೆ. ಸೊ ಆಗ ನಾವು ಆ ಡಾಕ್ಯುಮೆಂಟ್ ಅನ್ನೆಲ್ಲ ಸಬ್ಮಿಟ್ ಮಾಡಿ ಲೆಟರ್ ಮೂಲಕ ಸಬ್ಮಿಟ್ ಮಾಡಿದ್ರೆ ಸಹ ಆ PH ಡೇಟ್ ಓಲ್ಡ್ ಡೇಟೇ ಬರ್ತದೆ. ಅದು ಸಪೋಸ್ 30th 6 ಒಳಗೆ ಆಗಿದ್ರೆ ಈ ಸ್ಕೀಮ್ ಅಲ್ಲಿ ಇದು ಕವರ್ ಆಗೋದಿಲ್ಲ. ಅಂದ್ರೆ ಆರ್ಡರ್ ಪೆಂಡಿಂಗ್ ಫಾರ್ ಡಿಸ್ಪೋಸಲ್, ಆರ್ಡರ್ ಮಾಡ್ಲಿಕ್ಕೆ ಇದಾಗ್ತದೆ, ಪೆಂಡಿಂಗ್ ಇರುವಂತದ್ದು. ಇನ್ನೊಂದು ಅದೇ ಶೋಕಾಸ್ ನೋಟಿಸ್. ಶೋಕಾಸ್ ನೋಟಿಸ್ 30th 6 ಒಳಗೆ ಆಗಿ ಪರ್ಸನಲ್ ಹಿಯರಿಂಗ್ ಕೂಡ 30th 6 ಒಳಗೆ ಆಗಿರ್ತದೆ. PH ನಾನು ಹೇಳಿದಾಗ ಪರ್ಸನಲ್ ಹಿಯರಿಂಗ್ ಎಲ್ಲ ಕೊಟ್ಟಿರ್ತಾರೆ. ಆದ್ರೆ ಇಲ್ಲಿ ಎಂತ ಆಗ್ತಾ ಅಂದ್ರೆ ಪರ್ಸನಲ್ ಹಿಯರಿಂಗ್ 30th 6 ಒಳಗೆ ಕೊಟ್ಟಿರ್ತಾರೆ, ಆದ್ರೆ ಆರ್ಡರ್ ಮಾಡಿರೋದಿಲ್ಲ. ಕೆಲವರು ಆರ್ಡರ್ ಮಾಡಿರೋದಿಲ್ಲ, ಎಜುಕೇಟಿಂಗ್ ಅಥಾರಿಟಿ. ಇನ್ನೊಬ್ರು ಬಂದ್ರು, ಇನ್ನೊಂದು ಹೊಸ ಆಫೀಸರ್ ಬಂದ್ರು. ಆಗ ನ್ಯಾಚುರಲ್ ಜಸ್ಟಿಸ್ ಹಿ ಹ್ಯಾಸ್ ಟು ಗಿವ್ ಒನ್ ಮೋರ್ ಅಪರ್ಚುನಿಟಿ ಪರ್ಸನಲ್ ಹಿಯರಿಂಗ್ ಫಾರ್ ದ SAC. ಆಗ ಆ ಪರ್ಸನಲ್ ಹಿಯರಿಂಗ್ ಫೈನಲ್ PH ಆಗುವುದು ಹೊಸಬ್ರು ಬಂದು ಕೊಟ್ಟ ನಂತರವೇ ಪುನಃ ಆ 3 PH ಎಲ್ಲ ಕೊಡುವಂಥದ್ದು ಪುನಃ ನ್ಯಾಚುರಲ್ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ಗೆ ಬರ್ತದೆ. ಸೊ ಶೋಕಾಸ್ ನೋಟಿಸ್ ಇಶ್ಯೂ ಆಗಿ ಫೈನಲ್ PH 30th 6 ಒಳಗೆ ಆಗಿದ್ರೆ ಈ ಸ್ಕೀಮ್ ಅಲ್ಲಿ ಕವರ್ ಆಗೋದಿಲ್ಲ. 2ನೇದು. 3ನೇದು ಕನ್ವಿಕ್ಟೆಡ್. ಈಗ ಸರ್ವಿಸ್ ಟ್ಯಾಕ್ಸ್ ಅಥವಾ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಮೊದಲೆಲ್ಲ ಇತ್ತು, 50 lakh ಅಬೋವ್ ಅಥವಾ 2 crore ಅಬೋವ್ ನೀವು ಕಲೆಕ್ಟ್ ಮಾಡಿ ಪೇಮೆಂಟ್ ಮಾಡಲಿಲ್ಲ, ಕನ್ವಿಕ್ಟ್ ಆಗಿರಬೇಕು. ಪ್ರಾಸಿಕ್ಯೂಷನ್ ಸ್ಟಾರ್ಟ್ ಆಗಿದ್ರೆ ನೀವು ಈ ಸ್ಕೀಮ್ಗೆ ಹೋಗ್ಲಿಕ್ಕೆ ಆಗ್ತದೆ. ಅದು ಕನ್ವಿಕ್ಟ್ ಆಗಿರಬೇಕು. ಕೋರ್ಟಲ್ಲಿ ನೀವು ಕನ್ವಿಕ್ಟ್ ಆಗಿದ್ರೆ ಮಾತ್ರ ಈ ಸ್ಕೀಮ್ ಅಲ್ಲಿ ಕವರ್ ಆಗೋದಿಲ್ಲ. ಇನ್ನೊಂದು ರಿಫಂಡ್. ನೀವು ರಿಫಂಡ್ಗೆ ಅಪ್ಲೈ ಮಾಡಿರ್ತೀರಿ, ಆ ರಿಫಂಡ್ಗೆ ಶೋಕಾಸ್ ನೋಟಿಸ್ ಬರ್ತದೆ. ಅದು ನೀವು ಕೊಟ್ಟ ರಿಫಂಡ್ ಅಪ್ಲಿಕೇಶನ್ ಕರೆಕ್ಟ್ ಇಲ್ಲ, ಅದಕ್ಕೆ ನನಗೆ ಇಂತೆಲ್ಲ ಡೀಟೇಲ್ ಬೇಕು, ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾರೆ. ಆ ಶೋಕಾಸ್ ನೋಟಿಸ್ ರಿಫಂಡ್ಗೆ ಅಪ್ಲಿಕೇಶನ್ ಮಾಡಿದ ಶೋಕಾಸ್ ನೋಟಿಸ್ ಕೂಡ ಇದರಲ್ಲಿ ಕವರ್ ಆಗೋದಿಲ್ಲ. ಸೊ ಅಂದ್ರೆ ಅದು ಲಿಟಿಗೇಷನ್ ಅಲ್ಲ, ನಾವು ರಿಫಂಡ್ಗೆ ಅಪ್ಲೈ ಮಾಡಿರ್ತೇವೆ, ಆ ಲಿಟಿಗೇಷನ್ ಕ್ಯಾರೆಕ್ಟರ್ ಅಲ್ಲಿ ಬರೋದಿಲ್ಲ. ಇನ್ನೊಂದು ಎನ್ಕ್ವೈರಿ ಅಥವಾ ಇನ್ವೆಸ್ಟಿಗೇಷನ್ ಅಥವಾ ಆಡಿಟ್ ಆಗಿರ್ತದೆ. ನಿಮಗೆ ಆಡಿಟ್ ಇದು ಮಾಡಿರ್ತಾರೆ, ಆದ್ಮೇಲೆ ಅವ್ರು ಕ್ವಾಂಟಿಫೈ ಮಾಡ್ತಾರೆ ಯಾವುದು ಎನ್ಕ್ವೈರಿ ಮತ್ತೆ ಆಡಿಟ್ ಅಥವಾ ಇನ್ವೆಸ್ಟಿಗೇಷನ್ ಅಲ್ಲಿ ಅಮೌಂಟ್ ಕ್ವಾಂಟಿಫೈ ಮಾಡ್ತಾರೆ. ಆದ್ರೆ 30th 6 ಒಳಗೆ ಅವ್ರು ಕ್ವಾಂಟಿಫೈ ಮಾಡದೇ ಇದ್ರೆ ಈ ಸ್ಕೀಮ್ ಕವರ್ ಆಗೋದಿಲ್ಲ. ಕ್ವಾಂಟಿಫೈ ಆದ್ರೆ ಮಾತ್ರ ಹೋಗ್ಲಿಕ್ಕೆ ಆಗ್ತದೆ, ಕ್ವಾಂಟಿಫೈ ಆಗದಿದ್ರೆ ಈ ಸ್ಕೀಮ್ಗೆ ಬಾರ್ ಆಗ್ತದೆ, ಅಂದ್ರೆ ಇದರಲ್ಲಿ ಬರೋದಿಲ್ಲ. ಮತ್ತೆ ವಾಲಂಟರಿಲಿ ಡಿಸ್ಕ್ಲೋಜರ್ ನಾವು ಮಾಡಿರ್ತೇವೆ. ಅಂದ್ರೆ ಈಗ ಈ ಎನ್ಕ್ವೈರಿ, ಇನ್ವೆಸ್ಟಿಗೇಷನ್, ಆಡಿಟ್ ಎಲ್ಲಿಯೂ ಇರೋದು, ಆದ್ರೆ ನಾನಾಗಿ ವಾಲಂಟರಿ ಆಗಿ ನಾನು ಡಿಸ್ಕ್ಲೋಸ್ ಮಾಡ್ತೇನೆ. ನಾವು ಅಂತ ಸ್ಕೀಮ್ ಕೂಡ ಇದು ಎಲ್ಲಿಯಾದರೂ ನಾನು ಮಾಡುವಾಗ ನಾನು ಡಿಕ್ಲೇರ್ ಮಾಡಿರ್ತೇನೆ, ಆದರೆ
ಡಿಪಾರ್ಟ್ಮೆಂಟ್ ಮೊದಲೇ ಎನ್ಕ್ವೈರಿಗೆ ಸ್ಟಾರ್ಟ್ ಮಾಡಿರ್ತದೆ. ಅದನ್ನು ನಾನು ಈ ಡಿಕ್ಲರೇಷನ್ ಫೈಲ್ ಮಾಡುವಾಗ ಡಿಸ್ಕ್ಲೋಸ್ ಮಾಡೋದಿಲ್ಲ. ಸಪೋಸ್ ಡಿಸ್ಕ್ಲೋಸ್ ಮಾಡದಿದ್ರೆ ಕೂಡ ಈ ಸ್ಕೀಮಲ್ಲಿ ಕವರ್ ಆಗೋದಿಲ್ಲ. ಮತ್ತೆ ಒಂದು ST3 ರಿಟರ್ನ್ ಅಲ್ಲಿ ನಾನು ಆಲ್ರೆಡಿ ಈ ವಾಲಂಟರಿ ಡಿಸ್ಕ್ಲೋಷರ್ ಅಲ್ಲಿ ಕವರ್ ಆಗೋದಿಲ್ಲ. ಅಂದ್ರೆ ST3 ಅಲ್ಲಿ ನಾನು ಆಲ್ರೆಡಿ ರಿಟರ್ನ್ ಫೈಲ್ ಮಾಡ್ತೇನೆ, ಅದರಲ್ಲಿ ಇಷ್ಟು ನಾನು ಪೇಯಬಲ್ ಅಂತ ತೋರಿಸ್ತೇನೆ. ಅಂದರೆ ಪೇಯಬಲ್ ಯಾಕೆ ತೋರಿಸ್ತೇವೆ ಅಂದರೆ, ನಾವು ಇನ್ನೊಮ್ಮೆ ಡಿಪಾರ್ಟ್ಮೆಂಟ್ನವರು ಬಂದು ಇನ್ವೆಸ್ಟಿಗೇಷನ್ ಮಾಡೋದು ಬೇಡ, ನಾನು ವಾಲಂಟರಿ ಆಗಿ ನಾನು ST3 ರಿಟರ್ನಲ್ಲಿ ಪೇಯಬಲ್ ಇಟ್ಟು ನಿಮ್ಮ ಪ್ರಾಸಿಕ್ಯೂಷನ್ ಮತ್ತು ಯಾವುದು ಪೆನಾಲ್ಟಿ ಎಲ್ಲ ಸೇವ್ ಮಾಡಲಿಕ್ಕೋಸ್ಕರ ನಾವು ಕ್ಲೈಂಟ್ ಹತ್ರ ಹೇಳ್ತೇವೆ, ನೀವು ವಾಲಂಟರಿ ಆಗಿ ಡಿಸ್ಕ್ಲೋಸ್ ಮಾಡಿ ST3 ರಿಟರ್ನ್ ನೀವು ಫೈಲ್ ಮಾಡಿ ಅಂತ ಹೇಳಿ. ಅಂಥ ಸ್ಕೀಮ್ ಕೂಡ ಇದರಲ್ಲಿ ವಾಲಂಟರಿಲಿ ಡಿಸ್ಕ್ಲೋಷರಲ್ಲಿ ಕವರ್ ಆಗೋದಿಲ್ಲ. ಆದರೆ ಅದು ಇನ್ನೊಂದು ಕ್ಯಾಟಗರಿಯಲ್ಲಿ ಕವರ್ ಆಗ್ತದೆ, ಅದು ಮತ್ತೆ ನಾವು ಹೇಳ್ತೇವೆ ಯಾವ ಸ್ಕೀಮಲ್ಲಿ ಕವರ್ ಆಗ್ತದೆ ಅಂತ ಹೇಳಿ. ಮತ್ತು ಸೆಟಲ್ಮೆಂಟ್ ಕಮಿಷನಲ್ಲಿ ನೀವು ಅಪ್ಲಿಕೇಶನ್ ಪೆಂಡಿಂಗ್ ಇದ್ದರೆ, ಸೆಟಲ್ಮೆಂಟ್ ಕಮಿಷನ್ ಅಂದರೆ ನೀವು ನಿಮ್ಮ ಕೇಸಸ್ ನಿಮಗೆ ಕನ್ಫರ್ಮ್ಡ್, ನೀವು ಕಲೆಕ್ಟ್ ಮಾಡಿರ್ತೀರಿ ಅಥವಾ ಈ ಕೇಸ್ ನಿಮಗೆ ಕನ್ಫರ್ಮ್ಡ್ ಉಂಟು, ಅಂದರೆ ಈ ಟ್ಯಾಕ್ಸ್ ಲಯಬಿಲಿಟಿ ಬರ್ತದೆ ಅಂತ ಹೇಳಿ, ಆಗ ನೀವು ಸೆಟಲ್ಮೆಂಟ್ ಕಮಿಷನ್ಗೆ ಹೋಗಿ ನೀವು ಪೆನಾಲ್ಟಿ ವೇವರಿಗೆಲ್ಲ ಹೋಗ್ಲಿಕ್ಕೆ ಆಗ್ತದೆ, ಇಂಟ್ರೆಸ್ಟ್ ಆಗೋದಿಲ್ಲ. ಪೆನಾಲ್ಟಿ ವೇವರ್ಗೆ ಸೆಟಲ್ಮೆಂಟ್ ಕಮಿಷನ್ಗೆ ಹೋಗಿ ನೀವು ಅಪ್ರೋಚ್ ಆಗಿ ಒನ್ ಟೈಮ್ ಲೈಫಲ್ಲಿ ಒನ್ ಟೈಮ್ ಅಪ್ರೋಚ್ ಆಗಲಿಕ್ಕೆ ಆಗ್ತದೆ. ಆ ಸ್ಕೀಮಲ್ಲಿ ನೀವು ಎಲ್ಲಿಯಾದರೂ ಅಪ್ಲಿಕೇಶನ್ ಹಾಕಿ ಅದು ಪೆಂಡಿಂಗ್ ಇದ್ದರೆ, ಸೆಟಲ್ಮೆಂಟ್ ಕಮಿಷನಲ್ಲಿ ಪೆಂಡಿಂಗ್ ಇದ್ದರೆ ಆ ಸ್ಕೀಮಲ್ಲಿ ಸಹ ಅದು ಕೂಡ ನಿಮಗೆ ಬಾರ್ ಆಗ್ತದೆ, ಸ್ಕೀಮಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಲಾಸ್ಟ್ ಇವರು ಹೇಳಿದಾಗೆ ಟೊಬ್ಯಾಕೋ ಮತ್ತೆ ಪೆಟ್ರೋಲಿಯಂ ಪ್ರಾಡಕ್ಟ್ ಆ 4th ಶೆಡ್ಯೂಲಲ್ಲಿ ಬರುವಂಥದ್ದು, ಅದು ಸೆಂಟ್ರಲ್ ಎಕ್ಸೈಸ್ ಆಕ್ಟ್ 4th ಶೆಡ್ಯೂಲಲ್ಲಿ ಬರುವಂಥ ಈ ಐಟಮ್ ಕೂಡ ಈ ಸ್ಕೀಮಲ್ಲಿ ಕವರ್ ಆಗುದಿಲ್ಲ. ಓಕೆ, ಸೊ ಎಷ್ಟೊಂದು ಐಟಮ್ಸ್ ಇದೆ. ಓಕೆ ಸರ್, ಒಂದು ಕರೆ ಇದೆ, ಸ್ವೀಕರಿಸಿ ಮಾತಾಡೋಣ. ಹಲೋ, ನಮಸ್ಕಾರ, ನಾನು ರಾಮರಾವ್ ಕೊಟ್ಟಾರ ಚೌಕಿಯಿಂದ. ನಮಸ್ತೆ ಸರ್, ನಿಮ್ಮ ಪ್ರಶ್ನೆ. ಮುಖ್ಯ ಅತಿಥಿಗಳಿಗೆಲ್ಲ ನಮಸ್ಕಾರ. ನನ್ನ ಪ್ರಶ್ನೆ ನಿಮ್ಮ ಸಬ್ಕಾ ವಿಶ್ವಾಸಿಗೆ ಎಷ್ಟು ಸೂಕ್ತವಾಗಿರ್ತೋ ಗೊತ್ತಿಲ್ಲ. ನನ್ನ ಪ್ರಶ್ನೆ ಏನಂದ್ರೆ, ಈ ಆಟೋ ಇಂಡಸ್ಟ್ರೀಸ್ಗೆ ರಿಸೆಷನ್ ಉಂಟು, ಮತ್ತೆ GDP 5% ಕಮ್ಮಿ ಆಗಿದೆ. ಈ ದೃಷ್ಟಿಯಲ್ಲಿ ಈ ಮರ್ಜರ್ ಆಫ್ ಬ್ಯಾಂಕ್ಸಿಗೂ ಸಬ್ಕಾ ವಿಕಾಸಿಗೂ ಕನೆಕ್ಷನ್ ಉಂಟಾ? ಮತ್ತೆ ಈ ಪ್ರಮೋಷನ್ ಆಫ್ ಎಕ್ಸ್ಪೋರ್ಟಿನಿಂದ ನೋಡಿ, ಮಂಗಳೂರಿನಲ್ಲಿ ಮೆರೈನ್ ಪ್ರಾಡಕ್ಟ್ಸ್, ಕ್ಯಾಶ್ ನಟ್ಸ್, ಮಲ್ಲಿಗೆ ಫ್ಲವರ್, ಜಾಕ್ ಫ್ರೂಟ್ಸ್, ಮ್ಯಾಂಗೋಸ್ ಎಲ್ಲ ಎಕ್ಸ್ಪೋರ್ಟ್ ಉಂಟಲ್ಲ, ಇದಕ್ಕೆಲ್ಲ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಯಾವ ರೀತಿಯಲ್ಲಿ ಹೆಲ್ಪ್ ಮಾಡ್ತಾರೆ? ಈ ಸಬ್ಕಾ ವಿಶ್ವಾಸ್ ಅಂತ ಹೇಳ್ತಾರಲ್ಲ, ಇದಕ್ಕೆ ಯಾವ ರೀತಿಯಲ್ಲಿ ಹೆಲ್ಪ್ ಮಾಡ್ತಾರೆ? ನಮಸ್ಕಾರ. ಓಕೆ, ಜನರಲೈಸ್ಡ್ ಕ್ವೆಶನ್ಸ್ ಇದು. ಪ್ರಮೋಷನ್ ಆಫ್ ಎಕ್ಸ್ಪೋರ್ಟ್ಸ್ ಆಮೇಲೆ ಈ ಸಬ್ಕಾ ವಿಶ್ವಾಸಿಗೂ ಏನಾದರೂ ಒಂದು ಲಿಂಕ್ ಇತ್ತಾ ಅನ್ನುವಂಥದ್ದು ಏನಾದರೂ ಇದೆಯಾ? ಆ್ಯಕ್ಚುಲಿ ಈ ಸ್ಕೀಮ್ ಲಿಂಕೇ ಇಲ್ಲ. ಇದು ಅಂದರೆ ಇದು ಇರುವಂಥದ್ದು ಡಿಸ್ಪ್ಯೂಟ್ ರೆಸಲ್ಯೂಷನ್. ನೀವು ಡಿಸ್ಪ್ಯೂಟ್ ಎಂತ ನಿಮ್ಮದು ಮೇಯ್ನ್ ಇಶ್ಯೂ ಇರೋದು ಲಿಟಿಗೇಷನ್ ಎಂತ ನಿಮ್ಮದು ಉಂಟು, ಅದನ್ನು ನೀವು ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳಿ. ಸೊ ಲಿಟಿಗೇಷನ್ ಅನ್ನು ನೀವು ಕಡಿಮೆ ಮಾಡಿ, ಅಥವಾ ನೀವು ವಾಲಂಟರಿ ಬೇಕಾದರೆ ಸಹ ಡಿಸ್ಕ್ಲೋಸ್ ಮಾಡಿ, ಅಂತ ಲಿಟಿಗೇಷನ್ ಅನ್ನು ಕಡಿಮೆ ಮಾಡಿ ಅಂತ ಹೇಳಿ. ಸೊ ಅವರು ಹೇಳಿದಾಗ ಎಕ್ಸ್ಪೋರ್ಟ್ ಪ್ರಮೋಷನ್ ಅಂದರೆ, ಈಗ ರೀಸೆಂಟಾಗಿ ಈ ಫಿಶ್ ಮೀಲಿದ್ದು ಒಂದು ಇಶ್ಯೂ ಇತ್ತು, ಅದು ಮೊನ್ನೆ GST ಮೀಟಿಂಗಲ್ಲಿ ಎಂತ ಮಾಡಿದರೆ ಅಂದರೆ, ಫಿಶ್ ಮಿಲ್ನವರಿಗೆ ಜುಲೈ 2017 ಈ 5% GST ಬರ್ತದೆ ಅಂತ ಹೇಳಿ, ಅದು crore rupees ಎಲ್ಲ ಡಿಮಾಂಡ್ ಮಾಡಿದರು. ಈವನ್ ಸಮ್ ಆಫ್ ದ ಫಿಶ್ ಮೀಲ್ಗೆ ರೈಡ್ ಎಲ್ಲ ಮಾಡಿ ರಿಕವರಿ ಕೂಡ ಮಾಡಿದ್ದಾರೆ, ಬ್ಯಾಂಕ್ ಅಕೌಂಟ್ ಅಟ್ಯಾಚ್ ಮಾಡಿ ಈವನ್ ಅಮೌಂಟ್ ಕೂಡ ಕಲೆಕ್ಟ್ ಮಾಡಿದರು. ಸೊ ಅಂಥದ್ದಕ್ಕೆ ಮೊನ್ನೆ GST ಮೀಟಿಂಗಲ್ಲಿ ಅವರು ಎಂತ ಹೇಳಿದ್ರು ಅಂದರೆ, ಜುಲೈ 2017 ಟು ಅಪ್ ಟು 30/9/2017 ನಿಮಗೆ ಆ ಫಿಶ್ ಮೀಲ್ ನೀವು ಎಂತ ಎಕ್ಸ್ಪೋರ್ಟ್ ಅಥವಾ ಇದು ಮಾಡ್ತೀರಿ, ಅದಕ್ಕೆ ನಿಮಗೆ GST ಬರೋದಿಲ್ಲ ಅಂತ ಹೇಳಿ. ಸೊ ಆದರೆ ಅದು ಲಿಟಿಗೇಷನ್ ಎಂತ ಇಶ್ಯೂ ಸಪರೇಟ್, ಲಿಟಿಗೇಷನ್ ಇಶ್ಯೂ ಮತ್ತು ಇದಕ್ಕೆ ಕವರ್ ಆಗೋದಿಲ್ಲ. ಆ್ಯಕ್ಚುಲಿ ಇದರಲ್ಲಿ ಕವರ್ ಆಗುವಂಥದ್ದು ನಾನು ಹೇಳಿದಾಗ ಲಿಟಿಗೇಷನ್ ಮಾತ್ರ ಕವರ್ ಆಗ್ತದೆ. ಸೊ ಈ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿದ ಕಾರಣ ನಮ್ಮ GDP ಈಗ ಕಮ್ಮಿ ಆಗ್ತಾ ಉಂಟು, ರಿಸೆಷನ್ ಆಗ್ತಾ ಇದೆ ಅನ್ನುವಂಥ ಉದ್ದೇಶದಿಂದನೇ ಈ ಸ್ಕೀಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದಾರಾ ಅಂತ? ಇಲ್ಲ, ಬಟ್ ಇನ್ ಜನರಲ್ ಹೇಳುದಾದ್ರೆ ಎಕ್ಸ್ಪೋರ್ಟ್ ಪ್ರಮೋಷನ್ಗೆ ಬೇರೆ ಹಲವಾರು ಅನೇಕ ಸ್ಕೀಮ್ಗಳು ಇವೆ. ಈವನ್ GST ಅಡಿಯಲ್ಲಿ ಎಕ್ಸ್ಪೋರ್ಟ್ ಮಾಡಿದ್ರಲ್ಲಿ ನಿಮ್ಮ ಹತ್ರ ಇದು ITC ಅಕ್ಯುಮುಲೇಟ್ ಏನಾಗುತ್ತೆ ಅದರ ರಿಫಂಡ್ ಕೂಡ ನೀವು ತಗೊಳ್ಬಹುದು. ಮತ್ತೆ ಕನೆಕ್ಷನ್ ಏನಂತ ಹೇಳಿದ್ರೆ, ಇದರಲ್ಲಿ ರಿಲೀಫ್ ಸಿಕ್ಕಿದ್ರೆ ಒಂಥರ ನಿಮ್ಮ ಲಿಕ್ವಿಡಿಟಿ ಇಶ್ಯೂಸ್ ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಬಿಸ್ನೆಸ್ ಮೇಲೆ ಜಾಸ್ತಿ ಈಗ ಕಾನ್ಸಂಟ್ರೇಟ್ ಮಾಡ್ಕೊಂಡು GST ಕಡೆ ನೀವು ನಿಮ್ಮ ಬಿಸ್ನೆಸ್ ಅನ್ನು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೋಸ್ಕರವೇ ಈ ಸ್ಕೀಮ್ ತಂದದ್ದು. ಅಂದ್ರೆ ಓಲ್ಡ್ ಮೆಂಟಲ್ ನಿಮಗೆ ಟಾರ್ಚರ್ ಅದೆಲ್ಲ ಬರೋದಿಲ್ಲ, ನೀವು ಮುಂದೆ ಇದಕ್ಕೆ ಹೋಗಿ ನೀವು
ಸಬ್ಕಾ ಸಾಥ್ ಅಂತ ಹೇಳಿದಾಗ ಸಬ್ಕಾ ವಿಶ್ವಾಸನ ತಗೊಂಡೆ ಮಾಡ್ತಾರೆ ಅಂತ. ಸರ್ ಈಗ ಯಾವುದೇ ಒಂದು ಸ್ಕೀಮ್ ಬಂದಾಗ ಅದಕ್ಕೊಂದು ಡ್ಯೂ ಡೇಟ್ ಅಂತ ಇರುವಂತದ್ದಿದೆ, ಅಂದ್ರೆ ಇಂತಿಷ್ಟೇ ಸಮಯ ಮತ್ತೆ ಇದು ಸ್ಕೀಮ್ ಅಪ್ಲಿಕೇಬಲ್ ಆಗುವಂಥದ್ದು ಅಂತ. ಸೊ ಈ ಸ್ಕೀಮಿಗೆ ಇಂಟ್ರೊಡ್ಯೂಸ್ ಆಗಿದೆ, ಯಾವ ಟೈಮಿಂದ ಯಾವ ಟೈಮಿಗೆ ನಾವು ಅಪ್ಲೈ ಮಾಡ್ಬೇಕು, ಅಥವಾ ಇಲ್ಲಿಂದ ಮುಂದೆ ಯಾವಾಗ ಬೇಕಾದ್ರೂ ನೀವು ಅಪ್ಲೈ ಮಾಡಿ ಇದರ ಲಾಭ ಪಡ್ಕೊಳ್ಬಹುದಾ, ಹೇಗಿದೆ ಈ ಸ್ಕೀಮಿನ ಆಕ್ಚುಯಲ್ ಡ್ಯೂರೇಷನ್ 1 ಸೆಪ್ಟೆಂಬರ್ 2019 31 ಡಿಸೆಂಬರ್ 2019 ಇಷ್ಟರ ಒಳಗೆ ಮಾತ್ರ ನೀವು ಫೈಲ್ ಮಾಡಬೇಕು. ಆಲ್ರೆಡಿ ಡಿಕ್ಲರೇಷನ್ ಫೈಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲಾ ಡಿಕ್ಲರೇಷನ್ಸ್ ಆನ್ಲೈನ್ ಫೈಲ್ ಮಾಡಬೇಕಾಗುತ್ತೆ. cbic-gst.gov.in ಗೆ ಹೋಗಿ ಡಿಕ್ಲರೇಷನ್ ಫೈಲ್ ಮಾಡಬೇಕು. ಡಿಕ್ಲರೇಷನ್ಸ್ ಆ ಪೀರಿಯಡ್ ಅಲ್ಲಿ ಅಂದ್ರೆ ಈ 3 ತಿಂಗಳೊಳಗಡೆನೆ ಫೈಲ್ ಮಾಡ್ಕೊಳ್ಬೇಕು ನಾವು, ಅದಕ್ಕಿಂತ ಮುಂಚೆ ಅಂದ್ರೆ ಏನು ಆಗುದಿಲ್ಲ, ಡಿಕ್ಲರೇಷನ್ ಫೈಲ್ ಮಾಡ್ಕೊಂಡಿರಬೇಕು. ಸೊ ಇವಾಗ ನಾವು ಡಿಕ್ಲರೇಷನ್ ಫೈಲ್ ಮಾಡ್ಕೊಳ್ತೀವಿ, ಏನ್ ಲಾಭ ಈ ಸ್ಕೀಮ್ ಅಲ್ಲಿ ಡಿಕ್ಲರೇಷನ್ ಫೈಲ್ ಮಾಡಿದ್ರೆ? ಮುಖ್ಯವಾಗಿ ಲಾಭ ಏನಂತ ಹೇಳಿದ್ರೆ, ಈಗಾಗಲೇ ಇವರು ಹೇಳಿದಾಗೆ ಟ್ಯಾಕ್ಸ್ ರಿಲೀಫ್ ಎಷ್ಟಿದೆ, ಫ್ರಮ್ 40 to 70% ಟ್ಯಾಕ್ಸ್ ರಿಲೀಫ್ ಸಿಗುತ್ತೆ. ದಟ್ ಈಸ್ ಒನ್ ಆಫ್ ದ ಮೇನ್ ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ₹100 ಟ್ಯಾಕ್ಸ್ ಇದ್ರೆ ನಿಮಗೆ 40 to ಅಂದ್ರೆ 70 ರೂಪೀಸ್ ತನಕ ನಿಮಗೆ ರಿಲೀಫ್ ಸಿಗುವಂತ ಚಾನ್ಸಸ್ ಉಂಟು ಇದರಲ್ಲಿ. ಓನ್ಲಿ 30 ರೂಪೀಸ್ ಇಸ್ ಪೇಯಬಲ್ ಆರ್ 60 ರೂಪೀಸ್ ಬೇಸ್ಡ್ ಆನ್ ದ ಲಿಮಿಟ್ಸ್. ಅದು ಮುಂದಕ್ಕೆ ನಾವು ಬರ್ತೇವೆ ಆ ವಿಷಯಕ್ಕೆ. ಮತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಅಂತ ಏನಂತ ಹೇಳಿದ್ರೆ, ಈ ಕಂಪ್ಲೀಟ್ ವೇವರ್ ಆಫ್ ಇಂಟ್ರೆಸ್ಟ್ ಅಂಡ್ ಪೆನಾಲ್ಟಿ. ಏನ್ ಅಮೌಂಟ್ ನಿಮ್ಗೆ ಕಟ್ಲಿಕ್ಕೆ ಬರ್ತದೆ ಅದ್ರ ಮೇಲೂ ನೀವು ಏನು ಇಂಟ್ರೆಸ್ಟ್ ಅಥವಾ ಪೆನಾಲ್ಟಿಯು ಕಟ್ಬೇಕಂತ ಇರುವುದಿಲ್ಲ. ಸೆಕೆಂಡ್, ಮತ್ತೆ ವಾಲಂಟರಿ ಡಿಸ್ಕ್ಲೋಜರ್ಗೆ ಅವಕಾಶ ಇದೆ. ಅಂದ್ರೆ ಕೆಲವೊಂದು ಸರ್ತಿ ಸಮ್ ಅಮೌಂಟ್ ನಾವು ರಿಟರ್ನ್ಸ್ ಅಲ್ಲಿ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಮರ್ತು ಹೋಗಿರ್ತೀವಿ. ಸೊ ಅಂತ ಅಮೌಂಟ್ ಅನ್ನು ಈಗ ಡಿಪಾರ್ಟ್ಮೆಂಟ್ ನ ರೇಡರ್ ಅಲ್ಲಿ ಇರುವುದಿಲ್ಲ, ಆದ್ರೂ ನೀವೇ ವಾಲಂಟರಿ ಆಗಿ ಅದನ್ನು ಡಿಸ್ಕ್ಲೋಸ್ ಮಾಡಿ 100%, ಆದ್ರೆ ಇದರಲ್ಲಿ ರಿಲೀಫ್ ಯಾವುದೇ ತರದ್ದು ಇರೋದಿಲ್ಲ. 100% ನೀವು ಟ್ಯಾಕ್ಸ್ ಕಟ್ಟಿದ್ರೆ ವಾಲಂಟರಿ ಡಿಸ್ಕ್ಲೋಜರ್ ಅಲ್ಲಿ ಕ್ಲೋಸ್ ಮಾಡಬಹುದು. ಇನ್ನೊಂದೇನಂತ ಹೇಳಿದ್ರೆ, ಸರ್ವಿಸ್ ಟ್ಯಾಕ್ಸ್ ಡಿಸ್ಪ್ಯೂಟ್ ಅಲ್ಲಿ ಸ್ವಲ್ಪ ಕ್ಲಾರಿಟಿ ಇರುವುದಿಲ್ಲ, ಸಮ್ ಇಶ್ಯೂಸ್, ಸರ್ವಿಸ್ ಟ್ಯಾಕ್ಸ್ ಇದಕ್ಕೆ ಬರ್ತದಾ ಇಲ್ಲ ಅಂತ. ಅಂತದ್ದು ಕೇಸಲ್ಲಿಯೂ ನೀವು ಅದು ಇನ್ ಫ್ಯೂಚರ್ ನಿಮ್ಮ ಅಗೇನ್ಸ್ಟ್ ಹೋಗ್ತದೆ ಈ ಮ್ಯಾಟರ್ ಅಂತ ಹೇಳಿದ್ರೆ ವಾಲಂಟರಿ ಡಿಸ್ಕ್ಲೋಜರ್ ಅಲ್ಲಿ ನೀವು ಸೆಟಲ್ ಮಾಡಬಹುದು. ವೇವರ್ ಆಫ್ ಇಂಟ್ರೆಸ್ಟ್ ಅಂಡ್ ಪೆನಾಲ್ಟಿ ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್. ನೆಕ್ಸ್ಟ್, ಇಮ್ಯುನಿಟಿ ಫ್ರಮ್ ಪ್ರಾಸಿಕ್ಯೂಷನ್. ಈಗ ಸರ್ವಿಸ್ ಟ್ಯಾಕ್ಸ್ ಇವೇಷನ್ more than 2 crores ಇದ್ದಲ್ಲಿ ಆಟೋಮ್ಯಾಟಿಕಲಿ ಪ್ರಾಸಿಕ್ಯೂಷನ್ ಲಾಂಚ್ ಮಾಡ್ತಾರೆ. ಕನ್ವಿಕ್ಷನ್ ಆದಲ್ಲಿ ಜೈಲ್ ಶಿಕ್ಷೆಯೂ ಆಗುತ್ತೆ. ಈ ಸ್ಕೀಮ್ ಅಲ್ಲಿ ವಾಲಂಟರಿ ಡಿಕ್ಲರೇಷನ್ ಅಪ್ ಟು ಎನಿ ಅಮೌಂಟ್, no prosecution will be launched. ನೀವು even if you declare 10 crores, 50 crores or 100 crores, no prosecution will be launched against you. ಆದ್ರೆ ಈ ವಾಲಂಟರಿ ಡಿಸ್ಕ್ಲೋಜರ್ ಅಲ್ಲಿ ಇಫ್ ಯು ಆರ್ ಹೈಡಿಂಗ್ ಸಮ್ ಮೆಟೀರಿಯಲ್ ಫ್ಯಾಕ್ಟ್ಸ್ ವಿದಿನ್ 1 year ದ ಕೇಸ್ ಕ್ಯಾನ್ ಬಿ ರಿಓಪನ್ಡ್. ಮತ್ತೆ ಅಲ್ಲಿ ನೀವು ಏನಾದ್ರೂ ಮುಚ್ಚಿಟ್ಟಿದ್ದೀರಾ ಅಂತ ಹೇಳಿದ್ರೆ ನಾರ್ಮಲ್ ಪ್ರೊಸೀಜರ್ಸ್ ವಿಲ್ ಅಗೇನ್ ಫಾಲೋ. ಓಕೆ, ಸೊ ರಾಂಗ್ ವಾಲಂಟರಿ ಡಿಕ್ಲರೇಷನ್ ಕೊಟ್ಟರು ನಿಮಗೆ ಪ್ರಾಬ್ಲಮ್ಸ್ ಆಗುವಂತ ಚಾನ್ಸಸ್ ಉಂಟು ಅಂತ ಹೇಳ್ತೀರಾ? ಓಕೆ ಓಕೆ. ಸೊ ಇಂಥ ಒಂದು ಬೆನಿಫಿಟ್ಸ್ ಅಂದ್ರೆ ಎಷ್ಟೆಷ್ಟಾಗಿ ನಮಗೆ ಲಾಭ ಸಿಗುವಂಥದ್ದು ಅಂತ. ಸೊ ಯಾವ ಕೇಸಲ್ಲಿ ನಾವು ಈ ಸ್ಕೀಮಲ್ಲಿ ಎಲಿಜಿಬಲ್ ಆಗಿ ಅಪ್ಲೈ ಮಾಡ್ಕೊಳ್ಬಹುದು ಸರ್? 4 ಇದುಂಟು. ಯಾವುದು ಕ್ಯಾಟಗರಿ ಅಂತ ಹೇಳಿ, ಮೇನ್ ಕ್ಯಾಟಗರಿ ಒಂದು ಲಿಟಿಗೇಷನ್ ಕ್ಯಾಟಗರಿ, ಮತ್ತೊಂದು ಎನ್ಕ್ವೈರಿ, ಇನ್ವೆಸ್ಟಿಗೇಷನ್ ಮತ್ತೆ ಇನ್ವೆಸ್ಟಿಗೇಷನ್ ಅಂಡ್ ಆಡಿಟ್, ಮತ್ತೊಂದು ವಾಲಂಟರಿಲಿ ಡಿಸ್ಕ್ಲೋಜರ್ ಸ್ಕೀಮ್, ಮತ್ತೊಂದು ಏರಿಯರ್ ಸ್ಕೀಮ್. ಸೊ 4 ಕ್ಯಾಟಗರಿಯಲ್ಲಿ ನಾವು ಇದು ಅಪ್ಲೈ ಮಾಡಿ ಡಿಕ್ಲರೇಷನ್ ಕೊಡ್ಬೋದು. ಅದರಲ್ಲಿ ಪುನಃ ಕಂಡೀಷನ್ ಉಂಟು. ಈಗ ಲಿಟಿಗೇಷನ್ ಸ್ಕೀಮ್ ಅಲ್ಲಿ ಅದರಲ್ಲಿ ಪುನಃ 3 ಕಂಡೀಷನ್ ಕೊಟ್ಟಿದ್ದಾರೆ. ಈಗ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ರು, 36 ಒಳಗೆ ಇಶ್ಯೂ ಆಗಿದೆ. ಸೊ ಫೈನಲ್ ಪಿಎಚಿಂಗ್ ಆಗ್ಲಿಲ್ಲ. ಅಂತ ಸ್ಕೀಮ್ ಅಲ್ಲಿ ನೀವು ಸ್ಟ್ರೈಟ್ ಅವೇ ನೀವು ಫೈಲ್ ಮಾಡಬಹುದು. ಆಗ ಅಮೌಂಟ್ ಟ್ಯಾಕ್ಸ್ ಡ್ಯೂ ಯಾವುದು ಅಂತ ಹೇಳಿದ್ರೆ, ಶೋಕಾಸ್ ನೋಟಿಸ್ ಅಲ್ಲಿ ಎಷ್ಟು ಅಮೌಂಟ್ ಅವರು ಟ್ಯಾಕ್ಸ್ ಅನ್ನು ಡಿಮಾಂಡ್ ಮಾಡಿದ್ದಾರೆ, ಈವನ್ ಸೆನ್ವಾಟ್ ಕ್ರೆಡಿಟ್ ರಿವರ್ಸಲ್ ಅಥವಾ ಏನಾದರೂ ಇದ್ರೆ ಸಹ ಅದು ಎಲ್ಲ ಟ್ಯಾಕ್ಸ್ ಡ್ಯೂ ಅಲ್ಲಿ ಬರ್ತದೆ. ಟೋಟಲ್ ಅಮೌಂಟು ಆ ಟ್ಯಾಕ್ಸ್ ಡ್ಯೂಸ್ SCN ಅಲ್ಲಿ ಕ್ವಾಂಟಿಫೈ ಮಾಡಿದ ಅಮೌಂಟು ಟ್ಯಾಕ್ಸ್ ಡ್ಯೂಸ್ ಅಂತ ಬರ್ತದೆ. ಎರಡನೇ ಕೇಸ್, ನಾನು ಎಪೀಲ್ ಫೈಲ್ ಮಾಡಿರ್ತೇನೆ. ಎಪೀಲ್ ಫೈಲ್ ಮಾಡಿ ಆರ್ಡರ್ ಕಮಿಷನರ್ ಅಪೀಲ್ ಅಥವಾ ಟ್ರಿಬ್ಯುನಲ್ ಅಲ್ಲಿ ಆರ್ಡರ್ ಪೆಂಡಿಂಗ್ ಇರ್ತದೆ, 36 ಒಳಗೆ ಪೆಂಡಿಂಗ್ ಇರ್ತದೆ. ಆಗ ಆ 36 ಒಳಗೆ ಪೆಂಡಿಂಗ್ ಆಗಿ ಮತ್ತೆ PH ಕೂಡ ಆಗಿರೋದಿಲ್ಲ ಅಲ್ಲಿ. ಫೈನಲ್ PH ನಾವು ಆಗ ಫೈನಲ್ PH ಬಗ್ಗೆ ಹಿಯರಿಂಗ್ ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ, ಅಲ್ಲಿ ಯಾವುದು ಡಿಸ್ಪ್ಯೂಟೆಡ್ ಟ್ಯಾಕ್ಸ್ ಲಯಬಿಲಿಟಿ, ನಾನು ಯಾವ ಅಮೌಂಟ್ಗೆ ಹೋಗಿರ್ತೇನೆ ಆ ಡಿಸ್ಪ್ಯೂಟೆಡ್ ಟ್ಯಾಕ್ಸ್ ಲಯಬಿಲಿಟಿಗೆ ಟ್ಯಾಕ್ಸ್ ಡ್ಯೂಸ್ ಅಂತ ಬರ್ತದೆ. ಸೊ 3ನೇ ಕೇಸ್, ನಾನು ಫೈಲ್ ಮಾಡಿರ್ತೇನೆ ಎಪೀಲ್, ಡಿಪಾರ್ಟ್ಮೆಂಟ್ ಕೂಡ ಎಪೀಲ್ ಫೈಲ್ ಮಾಡ್ತಾರೆ. ಕೇಸ್ ಫಾರ್ ಎಕ್ಸಾಂಪಲ್, ನಾನು ಶೋಕಾಸ್ ನೋಟಿಸ್ ರಿಪ್ಲೈ ಮಾಡ್ತೇನೆ. ಎಜುಕೇಟಿಂಗ್ ಅಥಾರಿಟಿ ಈಗ 1,000 ರೂಪಾಯಿ ಇದ್ರೆ ಅವರು ನನಗೆ ಒಂದು 100 ರೂಪಾಯಿ ಬೆನಿಫಿಟ್ ಕೊಟ್ಟಿರ್ತಾರೆ. ನೀವು 100 ರೂಪಾಯಿ ನಿಮ್ಮ ಇದಕ್ಕೆ ನಾನು ಎಗ್ರಿ ಆಗ್ತೇನೆ. ಸೊ ಡಿಮಾಂಡ್ ಮಾಡುವಾಗ ಮತ್ತೆ ಕನ್ಫರ್ಮ್ ಮಾಡುವಾಗ 900 ರೂಪಾಯಿ ಕನ್ಫರ್ಮ್ ಮಾಡ್ತಾರೆ, ಟೋಟಲ್ ಕನ್ಫರ್ಮ್ ಮಾಡ್ತಾರೆ. ಆದರೆ
900 ರೂಪಾಯಿ ಕನ್ಫರ್ಮ್ ಮಾಡಿ ನಾನು 900 ರೂಪಾಯಿಗೆ ನಾನು ಕಮಿಷನರ್ ಅಪೀಲಿಗೆ ನಾನು ಕೇಸ್ ಫೈಲ್ ಮಾಡ್ತೇನೆ. ಆದರೆ ಎಂತ ಮಾಡ್ತದೆ, ಈ 100 ರೂಪೀಸ್ ಫೈಲ್ ಮಾಡಿದರೆ ಡಿಪಾರ್ಟ್ಮೆಂಟ್ ಎಂತ ಮಾಡ್ತದೆ, ಆ ಎಗೇನ್ಸ್ಟ್ ಅವರ ಎಗೇನ್ಸ್ಟ್ ಅವರ ಆರ್ಡರ್ನ ಎಗೇನ್ಸ್ಟ್ ಇದು ಮಾಡ್ತದೆ, ರೆವೆನ್ಯೂ ಲಾಸ್ ಅಂತ ಹೇಳಿ ಪುನಃ ಅಪೀಲ್ಗೆ ಹೋಗಿರ್ತದೆ. ಸೊ ಆಗ ಈ ಟ್ಯಾಕ್ಸ್ ಡ್ಯೂಸ್ ಕಾನ್ಸೆಪ್ಟ್ 900 ಪ್ಲಸ್ 100 ರೂಪಾಯಿ 1000 ರೂಪಾಯಿ ಕೂಡ ಟ್ಯಾಕ್ಸ್ ಡ್ಯೂ ಅಲ್ಲೇ ಬರ್ತದೆ. ಈವನ್ ಡಿಪಾರ್ಟ್ಮೆಂಟ್ ಅಪೀಲ್ ಹೋದರೆ ಸಹ ಆ ಸ್ಕೀಮ್ ಇದರಲ್ಲಿ ನಾವು ಅದನ್ನು ಇನ್ಕ್ಲೂಡ್ ಮಾಡಬೇಕು. ಸಪೋಸ್ ಡಿಪಾರ್ಟ್ಮೆಂಟ್ ಪೆನಾಲ್ಟಿಗೆ ಹೋದರೆ ಈ ಇಶ್ಯೂವೇ ಬರೋದಿಲ್ಲ. ಟ್ಯಾಕ್ಸ್ಗೆ ಹೋಗಿದ್ರೆ ಮಾತ್ರ ಇದೆಲ್ಲ ಬರ್ತದೆ. ಪೆನಾಲ್ಟಿ ಮತ್ತು ಲೇಟ್ ಫೀಗೆ ಇಶ್ಯೂ ಹೋಗಿದ್ರೆ ಈ ಸ್ಕೀಮ್ನಲ್ಲಿ ಕವರ್ ಆಗ್ತದೆ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಮತ್ತೊಂದು ಎನ್ಕ್ವೈರಿ, ನೆಕ್ಸ್ಟ್ ಆ 3 ಕ್ಯಾಟಗರಿ ಆಯಿತು. ಇನ್ನೊಂದು ಎನ್ಕ್ವೈರಿ ಆರ್ ಆಡಿಟ್, ಇನ್ವೆಸ್ಟಿಗೇಷನ್ ಮತ್ತು ಆಡಿಟ್. ಅಲ್ಲಿ ಎಂತ ಆಗಿರ್ತದೆ ಅಂದರೆ, ಆಡಿಟ್ ಅಥವಾ ನಿಮಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿರ್ತದೆ, 30th ಒಳಗೆ ಅವರು ನಿಮಗೆ ಕಮ್ಯುನಿಕೇಷನ್ ಕೊಡ್ತಾರೆ, ಲೆಟರ್, ನಿಮ್ಮದು ಇಷ್ಟು ಪೆಂಡಿಂಗ್ ಉಂಟು ನಮ್ಮ ಪ್ರಕಾರ ಆಡಿಟಲ್ಲಿ, ಅಥವಾ ನಿಮ್ಮದು ಇಂಥದ್ದೆಲ್ಲ ಬಿಟ್ಟು ಹೋಗಿದೆ, 30th ಒಳಗೆ ಇಷ್ಟು ನಂದು ಕ್ವಾಂಟಿಫೈ ಅಂತ ಹೇಳಿ ರಿಟರ್ನ್ ಕಮ್ಯುನಿಕೇಷನ್ ಕೊಟ್ಟಿರ್ತಾರೆ. ಅದು ನಿಮಗೆ 30th ಮೊದಲೇ ರಿಸೀವ್ ಆಗಿರ್ತದೆ. ಸೊ 30th ಒಳಗೆ ರಿಸೀವ್ ಆಗಿದ್ರೆ ಆ ಕಮ್ಯುನಿಕೇಷನಲ್ಲಿ ಎಂಥ ಅಮೌಂಟ್ ನೀವು ಅವರು ಕೊಟ್ಟಿದ್ದಾರೆ, ನಿಮ್ಮದು ಬಾಕಿ ನೀವು ಇಷ್ಟು ಕಟ್ಟಬೇಕು ಅಂತ ಹೇಳಿದ್ದಾರೆ, ಅದು ಈ ಟ್ಯಾಕ್ಸ್ ಡ್ಯೂ ಅಲ್ಲಿ ಕವರ್ ಆಗ್ತದೆ. ನೀವು ಅದಕ್ಕೆ ಈ ಸ್ಕೀಮಲ್ಲಿ ಹೋಗ್ಲಿಕ್ಕೆ ಆಗ್ತದೆ, ಅದಾಗ್ತದೆ. ಇನ್ನೊಂದು ವಾಲಂಟ್ರಿಲಿ ಡಿಸ್ಕ್ಲೋಜರ್ ಸ್ಕೀಮ್. ಇಲ್ಲಿ ಬಾರಿ ಯಾವುದಂದ್ರೆ, ಆಡಿಟ್ ಅಥವಾ ಎನ್ಕ್ವೈರಿ ಅಥವಾ ನಿಮಗೆ ಬೇರೆ ಇನ್ವೆಸ್ಟಿಗೇಷನ್ ಎಂಥದ್ದು ಲೆಟರ್ ಬಂದಿರಬಾರ್ದು, ಕಮ್ಯುನಿಕೇಷನ್ ಏನಾದರೂ ಬರದಿದ್ದರೆ ನೀವಾಗಿ ವಾಲಂಟ್ರಿಲಿ ಡಿಸ್ಕ್ಲೋಸ್ ಮಾಡಿದರೆ, ಅಂದರೆ ಇದು ಇವರು ಹೇಳಿದಾಗೆ ಡಿಪಾರ್ಟ್ಮೆಂಟ್ನ ಕಣ್ಣಿಗೆ ಬೀಳದೆ ಇದ್ದರೆ ನನಗೆ ಹಾಗೆ ನಾನು ಫೈಲ್ ಮಾಡಬೇಕು ಅಂತ ಈ ಸ್ಕೀಮಲ್ಲಿ ಹೋದರೆ ನನಗೆ ಇಂಟ್ರೆಸ್ಟ್, ಪೆನಾಲ್ಟಿ, ಪ್ರೊಸಿಕ್ಯೂಷನ್ ಎಲ್ಲ ವೇವ್ ಆಗ್ತಾ ಅಂತ ಡಿಸೈಡ್ ಮಾಡಿ ನಾವು ಆ ಸ್ಕೀಮ್ಗೆ ವಾಲಂಟ್ರಿ ಆಗಿ ಹೋದರೆ, ವಾಲಂಟ್ರಿ ಆಗಿ ನಾವು ಎಷ್ಟು ಅಮೌಂಟ್ ಕಂಪ್ಯೂಟ್ ಮಾಡಿದ್ದೇವೆ ಆ ಅಮೌಂಟ್ ಟ್ಯಾಕ್ಸ್ ಡ್ಯೂ ಅಂತ ಬರ್ತದೆ. ಸೊ ಇನ್ನೊಂದು ಕ್ಯಾಟಗರಿ, ಅದು 3rd ಕ್ಯಾಟಗರಿ ಆಯಿತು. ಇನ್ನು 4th ಕ್ಯಾಟಗರಿ ಅಮೌಂಟ್ ಇನ್ ಏರಿಯರ್ಸ್ ಅಂತ ಹೇಳಿ. ಅಮೌಂಟ್ ಇನ್ ಏರಿಯರ್ಸ್ ಅದರಲ್ಲಿ ನಾನು ಅಪೀಲ್ ಫೈಲ್ ಮಾಡಲಿಕ್ಕೆ ಬಿಟ್ಟು ಹೋಗಿರ್ತದೆ. ನಾನು ಡ್ಯೂ ಡೇಟ್ಗೆ ಫೈಲ್ ಮಾಡೋದಿಲ್ಲ. ಈಗ ಕಮಿಷನರ್ ಅಪೀಲ್ಗೆ ನಾನು ಫೈಲ್ ಮಾಡಬೇಕು ಅಂತಿದ್ರೆ, ಫಸ್ಟ್ ಎಜುಕೇಷನಿಂದ ಕಮಿಷನರ್ ಅಪೀಲ್ಗೆ ಫೈಲ್ ಮಾಡಬೇಕು ಅಂತಿದ್ರೆ 2 months ಟೈಮ್ನ ಒಳಗೆ ನಾನು ಫೈಲ್ ಮಾಡಬೇಕು. ಟ್ರಿಬ್ಯುನಲ್ಗಾದರೆ 3 months ಒಳಗೆ ಫೈಲ್ ಮಾಡಬೇಕು. ಕೆಲವರು ಎಂತ ಮಾಡಿರ್ತಾರೆ, ಆರ್ಡರ್ ಬಂದ ಕೂಡಲೇ ನಂದು ಕೇಸ್ ವಿನ್ ಆಗಿದ್ದೇವೆ ಅಥವಾ ಅಂತ ಹೇಳಿ SSC ಕೆಲವರು, ಅಥವಾ ಕೆಲವರಿಗೆ ಕಟ್ಟುವ ಅಭ್ಯಾಸ ಇದ್ದವರು ಹಾಗೆ ಪೆಂಡಿಂಗ್ ಇರ್ತಾರೆ, ಎಪೀಲಿಗೆ ಹೋಗಿರೋದಿಲ್ಲ. ಹಾಗೆ ಎಪೀಲ್ ಡ್ಯೂ ಡೇಟ್ ಸಹ ಆಗಿರ್ತದೆ, ಈ ಡ್ಯೂ ಡೇಟ್ ಆಗಿರ್ತದೆ. ಆಗ ಆರ್ಡ್ರಲ್ಲಿ ಎಂತ ಮೆನ್ಷನ್ ಮಾಡಿದ್ದಾರೆ, ಆ ಅಮೌಂಟ್ ಇನ್ ಏರಿಯರ್ಸ್ ಅಲ್ಲಿ ಬರ್ತದೆ. ನೀವು ಅದಕ್ಕೆ ಸಹ ಹೋಗ್ಬೋದು. ಈಗ ನಿಮ್ಮದು ಸುಮಾರು ಹಿಂದಿದ್ದು ಅಪೀಲ್ ಎಲ್ಲ ಫೈಲ್ ಮಾಡಲಿಲ್ಲ, ಬಿಟ್ಟು ಹೋಗಿದೆ, ಡಿಪಾರ್ಟ್ಮೆಂಟ್ನವ್ರು ಆಗಾಗ ನಿಮಗೆ ಕರೆ ಮಾಡಿರ್ತಾರೆ, ನಿಮಗೆ ನಿಮ್ಮ ಅಟ್ಯಾಚ್ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅಂತ ಹೇಳಿ. ಅಂಥ ಕೇಸಿಗೆಲ್ಲ ನೀವು ಈ ಸ್ಕೀಮಲ್ಲಿ ತಗೊಳ್ಬೋದು. ಮತ್ತೊಂದು ಅಪೀಲ್ ಆರ್ಡರ್ ಈಗ ಸುಪ್ರೀಂ ಕೋರ್ಟಲ್ಲಿ ಅಥವಾ ಎಲ್ಲಿಯಾದ್ರೂ ಫೈನಾಲಿಟಿ ಆಗಿರ್ತದೆ. ಇದು ಎಂತ ಅಂದರೆ, ಈ ಸಪೋಸ್ ಮೊನ್ನೆ ಇದರಲ್ಲಿ ಸೇಫ್ಟಿ ಟ್ರೇಡಿಂಗ್ ಕಾರ್ಪೊರೇಷನ್ ಅಂತ ಹೇಳಿ ಟೈರ್ ರಿಟ್ರೇಡಿಂಗ್ನವರದು ಸುಪ್ರೀಂ ಕೋರ್ಟಲ್ಲಿ ಎಂತ ಹೇಳಿದೆ ಅಂದರೆ, 70% ನಿಮಗೆ ಮೆಟೀರಿಯಲ್ ಬರ್ತದೆ, ಸೊ 30% ಸರ್ವಿಸ್ ಟ್ಯಾಕ್ಸ್, ಸೊ 30% ಮೇಲೆ ನೀವು ಸರ್ವಿಸ್ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿ ಒಂದು ಆರ್ಡರ್ ಒಂದು ಸುಪ್ರೀಂ ಕೋರ್ಟೇ ಮಾಡಿರ್ತಾರೆ. ಈಗ ನಾವು ಸಪೋಸ್ ಟೈರ್ ರಿಟ್ರೇಡಿಂಗ್ ಇದು ಕಟ್ಟಿರೋದೇ ಎಲ್ಲ, ಹಾಗೆ ಈ 30% ಈ ಸ್ಕೀಮಲ್ಲಿ ಹೋಗ್ಲಿಕ್ಕೆ ಅಂದರೆ ಅದು ಸುಪ್ರೀಂ ಕೋರ್ಟಲ್ಲಿ ಆಲ್ರೆಡಿ ಫೈನಾಲಿಟಿ ಆದ ಕಾರಣ ಇದನ್ನು ಟ್ಯಾಕ್ಸ್ ಇನ್ ಏರಿಯರ್ಸ್ ಅಲ್ಲಿ ಯಾವ ಎಪೀಲ್ ಏನಾದರೂ ಫೈಲ್ ಮಾಡೋದಿದ್ರೆ ಈ ಸ್ಕೀಮಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಇನ್ನೊಂದು ST3 ರಿಟರ್ನ್, ನಾನು ಆಗ ಹೇಳಿದಾಗ ST3 ರಿಟರ್ನ್ ವಾಲಂಟ್ರಿ ಡಿಕ್ಲೇರ್ ಮಾಡ್ತೇನೆ ನಾನು, ಪ್ರಾಸಿಕ್ಯೂಷನ್ ಮತ್ತು ಇದಕ್ಕೆ ಆಗಬಾರ್ದು ಅಂತ ಹೇಳಿ ನನ್ನಷ್ಟಕ್ಕೆ ನಾನು ಆದರೆ ನನಗೆ ಕಟ್ಟಲಿಕ್ಕೆ ಹಣ ಇರೋದಿಲ್ಲ. 36ಗೆ ನಾನು ಫೈಲ್ ಮಾಡಿರ್ತೇನೆ, ಪೇಯಬಲ್ ಅಂತ ತೋರಿಸ್ತೇನೆ. ಆ 36ನ ಒಳಗೆ ನನಗೆ ಕಟ್ಟಲಿಕ್ಕೆ ಆಗದಿದ್ರೆ ಸಹ ಅದು ಕೂಡ ಈ ಸ್ಕೀಮಲ್ಲಿ ಕವರ್ ಆಗ್ತದೆ. ಅದು ಅಂಡರ್ ಏರಿಯರ್ಸ್ ಅಲ್ಲಿ. ಸೊ 3 ಕ್ಯಾಟಗರಿ ಏರಿಯರ್ಸ್ ಅಲ್ಲಿ ಕವರ್ ಆಗ್ತದೆ. ಸೊ ಟೋಟಲ್ 4 ಕ್ಯಾಟಗರೀಸ್ ಅಲ್ಲಿ ನೀವು ಯಾವ ಕ್ಯಾಟಗರಿಗೆ ಅಪ್ಲೈ ಮಾಡ್ಕೊಳ್ಬಹುದು ಅಂತ ನೋಡ್ಕೊಂಡು ನಾವು ಫೈಲ್ ಮಾಡಬೇಕಾಗ್ತದೆ. 4 ಕ್ಯಾಟಗರಿ ಇದೆ, ಅದರಲ್ಲಿ ಏನು ಟ್ಯಾಕ್ಸ್ ಡ್ಯೂಸ್ ಅಂತ ಬರುವಂತದ್ದು, ಅದಕ್ಕೆ ನಾವು ಈ ಸ್ಕೀಮ್ ಅಲ್ಲಿ ಅಪ್ಲೈ ಮಾಡ್ಕೊಳ್ಬಹುದು ಅನ್ನುವಂಥದ್ದು. ಸೊ ಈಗ ಟ್ಯಾಕ್ಸ್ ಡ್ಯೂಸ್ಗೆ ನಾವು ಯಾವ ರೀತಿ ರಿಲೀಫ್ ಕ್ಲೇಮ್ ಮಾಡ್ಕೋಬಹುದು? ಈಗ ಲಿಟಿಗೇಷನ್ ಇದ್ರೆ ಎಷ್ಟು ರಿಲೀಫ್ ಬರುವಂತದ್ದು, ಏರಿಯರ್ಸ್ ಇದ್ರೆ ಯಾವ ರೀತಿ ನಮಗೆ ರಿಲೀಫ್ ಸಿಗ್ತದೆ?
ಈ ಸ್ಕೀಮಿನಲ್ಲಿ ಆಲ್ರೆಡಿ ಹೇಳಿದಾಗೆ 40 to 70% ರಿಲೀಫ್ ಪಡೆದುಕೊಳ್ಬಹುದು. ಮೇನ್ ಅಡ್ವಾಂಟೇಜ್, ಮೇನ್ ಲಾಭ ಏನಂತ ಹೇಳಿದ್ರೆ 40 to 70% ರಿಲೀಫ್ ಇದೆ. ಹಾಗೆ ಈ 4 ಕ್ಯಾಟಗರೀಸ್ ಇವೆ ಇವರು ಹೇಳಿದಾಗೆ. ರಿಲೀಫ್ ಈಸ್ ಕ್ಯಾಲ್ಕುಲೇಟೆಡ್ ಟ್ಯಾಕ್ಸ್ ಡ್ಯೂಸ್ ಅಂತ ಏನು ಹೇಳಿದ್ದಾರೆ ಅದರ ಮೇಲೆ ರಿಲೀಫ್ ಕ್ಯಾಲ್ಕುಲೇಟ್ ಮಾಡ್ತಾರೆ. 4 ಕ್ಯಾಟಗರೀಸ್ ಇವೆ ಈ ಸ್ಕೀಮಿನಲ್ಲಿ: ಲಿಟಿಗೇಷನ್, ಎರಿಯರ್ಸ್, ಆಡಿಟ್ ಎನ್ಕ್ವೈರಿ ಅಂಡ್ ಇನ್ವೆಸ್ಟಿಗೇಷನ್ ಮತ್ತೆ ವಾಲಂಟರಿ ಡಿಸ್ಕ್ಲೋಜರ್. ಸೊ ಲಿಟಿಗೇಷನ್ ಕ್ಯಾಟಗರಿಯಲ್ಲಿ ಸೊ 2 ಟೈಪ್ಸ್ ಆಫ್ ಕ್ಯಾಟಗರೈಸ್ ಮಾಡಿದ್ದಾರೆ. ಅದರಲ್ಲೂ 50 lakhsಗಿಂತ ಮೇಲೆ ಇದ್ರೆ ರಿಲೀಫ್ ಒಂಥರ ಇರುತ್ತೆ, 50 lakhsಗಿಂತ ಕಡಿಮೆ ಇದ್ರೆ ರಿಲೀಫ್ ಡಿಫರೆಂಟ್ ಪರ್ಸೆಂಟೇಜ್. ಸೊ ಲಿಟಿಗೇಷನ್ ಕ್ಯಾಟಗರಿಯಲ್ಲಿ ಇಫ್ ದ ಅಮೌಂಟ್ ಆಫ್ ಡ್ಯೂಟಿ ಇಸ್ ಲೆಸ್ ದ್ಯಾನ್ 50 lakhs ಆಗ 70% ರಿಲೀಫ್ ಸಿಗ್ತದೆ, ಅಂದ್ರೆ ಓನ್ಲಿ 30% ನೀವು ಕಟ್ಟಬೇಕಾಗ್ತದೆ. ಇಫ್ ಇಟ್ ಇಸ್ ಮೋರ್ ದ್ಯಾನ್ 50 lakhs ಆಗ 50% ರಿಲೀಫ್ ಸಿಗ್ತದೆ, 50% ನೀವು ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಎರಿಯರ್ಸ್ ಕ್ಯಾಟಗರಿಯಲ್ಲಿ ಲೆಸ್ ದ್ಯಾನ್ 50 lakhs ಆದ್ರೆ 60% ರಿಲೀಫ್, 40% ನೀವು ಕಟ್ಟಬೇಕಾಗುತ್ತೆ. ಹಾಗೆ ಮೋರ್ ದ್ಯಾನ್ 50 lakhs ಆದ್ರೆ 40% ರಿಲೀಫ್, 60% ಕಟ್ಟಬೇಕು. ಥರ್ಡ್ ಕ್ಯಾಟಗರಿ ಏನಂತ ಹೇಳಿದ್ರೆ ಆಡಿಟ್ ಎನ್ಕ್ವೈರಿ ಅಂಡ್ ಇನ್ವೆಸ್ಟಿಗೇಷನ್. ಇದರಲ್ಲಿ ಲಿಟಿಗೇಷನ್ ತರಾನೇ ಲೆಸ್ ದೆನ್ 50 lakhs ಆದ್ರೆ 30% ಕಟ್ಟಲಿಕ್ಕೆ, 70% ರಿಲೀಫ್. ಮೋರ್ ದೆನ್ 50 lakhs ಆದ್ರೆ 50% ರಿಲೀಫ್, 50% ಕಟ್ಟಲಿಕ್ಕೆ. ಸೊ ವಾಲಂಟರಿ ಡಿಸ್ಕ್ಲೋಜರ್ ಲಾಸ್ಟ್ ಕ್ಯಾಟಗರಿ ಏನಂತ ಹೇಳಿದ್ರೆ ವಾಲಂಟರಿ ಡಿಸ್ಕ್ಲೋಜರ್. ಇಲ್ಲಿ ಯಾವುದೇ ತರದ ರಿಲೀಫ್ ಇರೋದಿಲ್ಲ. ಬಟ್ ಆಲ್ ಕ್ಯಾಟಗರೀಸ್ ಅಲ್ಲಿ ಮೇಜರ್ ರಿಲೀಫ್ ಏನಂತ ಹೇಳಿದ್ರೆ ಇಂಟ್ರೆಸ್ಟ್ ಮತ್ತೆ ಪೆನಾಲ್ಟಿ ಬರೋದಿಲ್ಲ, ಅದೇ ಒಂದು ದೊಡ್ಡ ರಿಲೀಫ್. ಸೊ ವಾಲಂಟರಿ ಡಿಸ್ಕ್ಲೋಜರ್ ಅಲ್ಲಿ ನೀವು ಎಷ್ಟು ಟ್ಯಾಕ್ಸ್ ಡಿಸ್ಕ್ಲೋಸ್ ಮಾಡ್ತೀರಿ ಅಷ್ಟನ್ನು ನೀವು ಫುಲ್ಲಿ ಡಿಸ್ಚಾರ್ಜ್ ಮಾಡಬೇಕು, ಅದರ ಮೇಲೆ ಯಾವುದು ರಿಲೀಫ್ ಇಲ್ಲ. ಸೊ 100% ಈಗ ಒಂದು 1000 rupees ನೀವು ಡಿಸ್ಕ್ಲೋಸ್ ಮಾಡಿದ್ರಿ ಅಂದ್ರೆ 1000 rupees ಕಟ್ಟಬೇಕು, ಬಟ್ ಅದರ ಮೇಲೆ ಯಾವುದೇ ಪೆನಾಲ್ಟಿ ಅಥವಾ ಇಂಟ್ರೆಸ್ಟ್ ನಿಮಗೆ ಬರುವುದಿಲ್ಲ ಅನ್ನುವಂಥದ್ದು. ಬಟ್ ಫಾರ್ ಲಾರ್ಜ್ ಕೇಸಸ್ ಇಮ್ಯುನಿಟಿ ಫ್ರಮ್ ಪ್ರಾಸಿಕ್ಯೂಷನ್ ದಟ್ ಈಸ್ ಆಲ್ಸೋ ಅನ್ ಅಡ್ವಾಂಟೇಜ್. ಈ ತರ ರಿಲೀಫ್ ಕ್ಯಾಲ್ಕುಲೇಟ್ ಮಾಡಿ. ಅದೇ ಮತ್ತೊಂದು ಲಿಟಿಗೇಷನ್ ಅಲ್ಲಿ ಸರ್ ಈಗ ಎಲ್ಲ ಕಟ್ಟಿರ್ತವೆ, ಅಮೌಂಟು ಪೆನಾಲ್ಟಿ ಮತ್ತೆ ಲೇಟ್ ಫೀಗೆ ಮಾತ್ರ ಕೊಟ್ಟಿರ್ತಾರೆ. ಆಗ ಸಹ ಅಮೌಂಟ್ ಇದರಲ್ಲಿ ಡ್ಯೂಟಿ ನಿಲ್ ಬಂದಿರ್ತದೆ, ಆದರೆ ವೇವರಿಗೆ ರಿಲೀಫ್, ಪೆನಾಲ್ಟಿ ಮತ್ತೆ ಲೇಟ್ ಫೀ ಫುಲ್ ವೇವರ್ ಆಗ್ತದೆ. ಸೊ ಅದಕ್ಕೂ ನೀವು ಅಪ್ಲೈ ಮಾಡಬೇಕು. ಅದಕ್ಕೂ ಕೂಡ ನೀವು ಅಪ್ಲೈ ಮಾಡಿದ್ರೆ ಲೇಟ್ ಫೀ ಮತ್ತೆ ಪೆನಾಲ್ಟಿ ನೀವು ರಿಲೀಫ್ ಕ್ಲೈಮ್ ಮಾಡ್ಲಿಕ್ಕೆ ಆಗ್ತದೆ. ಇನ್ನೊಂದು, ಒಂದು ವೇಳೆ ನೀವು ಹೆಚ್ಚೇ ಕಟ್ಟಿರ್ತೀರಿ ಆ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಕೆಲವರಿಗೆ ಒಂದು ಪ್ರಶ್ನೆ ಬರುತ್ತೆ, ರಿಫಂಡ್ ಏನಾದ್ರೂ ಸಿಗ್ತದ ಈ ಸ್ಕೀಮ್ ನಲ್ಲಿ ಬಂದ ಮೇಲೆ? ರಿಫಂಡ್ ಗೆ ಯಾವುದೇ ಪ್ರೊವಿಷನ್ ಇಲ್ಲ, ಎಕ್ಸ್ಟ್ರಾ ಕಟ್ಟಿದ್ರೆ ರೀಫಂಡ್ ಸಿಗುವುದಿಲ್ಲ. ಓಕೆ, ಸೊ ಅದು ಅಲ್ಲಿಗೆ ಹೋಯ್ತು ಅಂತ ಹೇಳ್ತೀರಾ. ಓಕೆ ಫೈನ್. ಸೊ ಏನಾದರೂ ಟ್ಯಾಕ್ಸ್ ಡ್ಯೂಸ್ ಇದ್ರೆ ಅದನ್ನು ಪೇಮೆಂಟ್ ಮಾಡಬೇಕು. ಸೊ ಆ ಅಮೌಂಟ್ ಪೇಬಲ್ ಅನ್ನುವಂಥದ್ದನ್ನ ನೀವು ಏನೇನು ಡಿಡಕ್ಟ್, ಬಿಕಾಸ್ ಕೆಲಸ ಏನಾಗಿರ್ತದೆ, ನಾವು ಪ್ರೀ ಡೆಪಾಸಿಟ್ ಅಂತ ಒಂದು ಅಮೌಂಟ್ ಮಾಡಿರ್ತೇವೆ, ಕೆಲಸ ಒಂದು ಪಾರ್ಟ್ ಪೇಮೆಂಟ್ ಮಾಡಿರ್ತಾರೆ. ಸೊ ಯಾವ ರೀತಿ ಅಮೌಂಟ್ ಪೇಬಲ್ ಅನ್ನು ಅರೈವ್ ಮಾಡ್ಕೊಳ್ಬೇಕು, ಈ ರಿಲೀಫ್ ಅನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಹೇಗೆ? ಈಗ ನಾನು ಹೇಳಿದಾಗೆ ಟ್ಯಾಕ್ಸ್ ಡ್ಯೂಸ್ ಮತ್ತೆ ಟ್ಯಾಕ್ಸ್ ರಿಲೀಫ್ ಅಂತ ಇವರು ಹೇಳಿದ್ರು, ಆಗ ಅಮೌಂಟ್ ಪೇಯಬಲ್ ಅಂತ ಎರವಾಗ್ತದೆ. ಈ ಅಮೌಂಟ್ ಪೇಯಬಲ್ ಅಲ್ಲಿ ನಾವು ಪ್ರೀ ಡೆಪಾಸಿಟ್, ಈಗ ಲಿಟಿಗೇಷನ್ಗೆ ಹೋಗುವಾಗ, ಎಪೀಲ್ಗೆ ಹೋಗುವಾಗ ನಾವು ಪೇಮೆಂಟ್ 7.5% ಕಮಿಷನರ್ ಎಪೀಲ್ಗೆ ಇರ್ತದೆ, 10% ನಾವು ಸೆಸ್ಟ್ಯಾಟ್ಗೆ ಫೈಲ್ ಮಾಡುವಾಗ ಪ್ರೀ ಡೆಪಾಸಿಟ್ ಅಂತ ಮಾಡಿರ್ತೇವೆ. ಆ ಪ್ರೀ ಡೆಪಾಸಿಟ್ ಕ್ಯಾಶ್ ಅಲ್ಲಿ ಸಹ ಕಟ್ಟಿರ್ಬೋದು ಅಥವಾ ನಾವು ಸೆನ್ವ್ಯಾಟ್ ಕ್ರೆಡಿಟ್ ಅಲ್ಲಿ ಸಹ ಕಟ್ಟಿರ್ಬೋದು. ಸೊ ಆ ಅಮೌಂಟ್ ಪೇಯಬಲ್ ಅಲ್ಲಿ ಇದು ಕೂಡ ಡಿಡಕ್ಟ್ ಆಗ್ತದೆ. ಅಮೌಂಟ್ ಪೇಯಬಲ್ ಇಂದ ನಾವು ಪ್ರೀ ಡೆಪಾಸಿಟ್ ಮಾಡಿದ ಅಮೌಂಟ್ ಬೈ ವೇ ಆಫ್ ಕ್ಯಾಶ್ ಆರ್ ಸೆನ್ವ್ಯಾಟ್ ಕ್ರೆಡಿಟ್ ಯಾವುದಾದ್ರೂ ಇದ್ರೆ ನಾವು ಡೆಪಾಸಿಟ್ ಮಾಡಿದ್ದು ಅದು ಕೂಡ ಈ ಸ್ಕೀಮಲ್ಲಿ ಬೆನಿಫಿಟ್ ಡಿಡಕ್ಟ್ ಮಾಡಬೇಕಾಗ್ತದೆ. ಮತ್ತೆ ಡೆಪಾಸಿಟ್ ನೀವು ಇನ್ಕ್ವೈರಿ ಅಥವಾ ಇನ್ವೆಸ್ಟಿಗೇಷನ್ ಅಥವಾ ಆಡಿಟ್ ಟೈಮಲ್ಲಿ ನೀವು ವಾಲಂಟ್ರಿ ಆಗಿ ನೀವು ಡೆಪಾಸಿಟ್ ಮಾಡಿರ್ತೀರಿ, ಆ ಅಮೌಂಟ್ ಕೂಡ ಈ ಅಮೌಂಟ್ ಟ್ಯಾಕ್ಸ್ ಪೇಯಬಲ್ ಇಂದ ಇದು ಕೂಡ ಡಿಡಕ್ಟ್ ಆಗಿರ್ತದೆ. ಮತ್ತೊಂದು ಇವರು ಹೇಳಿದಾಗೆ ಅಂದರೆ ನಾವು ಪ್ರೀ ಡೆಪಾಸಿಟ್ ಅಥವಾ ಯಾವುದೋ ಡೆಪಾಸಿಟ್ ನಮ್ಮ ಈ ಕ್ಯಾಲ್ಕುಲೇಷನ್ ಅಮೌಂಟ್ ಪೇಯಬಲ್ಗಿಂತ ನಾವು ಆಲ್ರೆಡಿ ಜಾಸ್ತಿ ಕಟ್ಟಿದ್ದೇವೆ, ಅಂದರೆ ಇಷ್ಟು ಇದರಲ್ಲಿ 50%, 40% ಅದೆಲ್ಲ ರಿಲೀಫ್ ಉಂಟು, ಅದಕ್ಕಿಂತ ನಾವು ಜಾಸ್ತಿ ಕಟ್ಟಿದ್ರೆ ನಾವು ಈ ಸ್ಕೀಮಲ್ಲಿ ರಿಫಂಡಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನೀವು ಪೆನಾಲ್ಟಿ ಮತ್ತೆ ಇದಕ್ಕೆ ವೇವರ್ಗೆ ಹೋಗ್ಬೋದಷ್ಟೇ, ಇಂಟ್ರೆಸ್ಟ್ ವೇವರ್ಗೆ ಮಾತ್ರ ಹೋಗ್ಬೋದಷ್ಟೇ ಹೊರತು ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಸಪೋಸ್ ನಾವು ಈ ನನ್ನ ಹತ್ರ ಸೆನ್ವ್ಯಾಟ್ ಕ್ರೆಡಿಟ್ ಇನ್ನೂ ಉಂಟು, ಈ ಅಮೌಂಟ್ ಪೇಯಬಲ್ ಇಂದ ಈ ಪ್ರೀ ಡೆಪಾಸಿಟ್ ಜಸ್ಟ್ ಮಾಡಿದ ಸೆನ್ವ್ಯಾಟ್ ಕ್ರೆಡಿಟ್ ಅಲ್ಲ, ಬೇರೆ ಸೆನ್ವ್ಯಾಟ್ ಕ್ರೆಡಿಟ್ ಉಂಟು, ಆ ಸೆನ್ವ್ಯಾಟ್ ಕ್ರೆಡಿಟ್ ಅನ್ನು ಈ ಅಮೌಂಟ್ ಪೇಯಬಲ್ ಅಲ್ಲಿ ಡಿಡಕ್ಟ್ ಮಾಡ್ಬೋದಾ ಅಂತ ಎಲ್ಲರೂ ಕೇಳೋ ಕ್ವಶನ್. ಅಮೌಂಟ್ ಪೇಯಬಲ್ ಅಲ್ಲಿ ಈ ಸೆನ್ವ್ಯಾಟ್ ಕ್ರೆಡಿಟ್ ಅನ್ನು ಈ ನಿಮ್ಮ ಹತ್ರ ಅಕ್ಯುಮುಲೇಟೆಡ್ ಸೆನ್ವ್ಯಾಟ್ ಕ್ರೆಡಿಟ್ ಏನಾದರೂ ಇದ್ರೆ ಅದನ್ನು ನಿಮಗೆ ಡಿಡಕ್ಟ್ ಮಾಡಲಿಕ್ಕೆ ಇಲ್ಲ, ನೀವು ಕ್ಯಾಶ್ ಅಲ್ಲೇ ಕಟ್ಟಬೇಕಾಗ್ತದೆ.
ಅಮೌಂಟ್ ಪೇಯಬಲ್ ಅನ್ನು ಕ್ಯಾಶಲ್ಲಿ ಕಟ್ಟಿ ನೀವು ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಇಶ್ಯೂ ಮಾಡುವಾಗ ಅದೇ ಇದು ಮಾಡ್ತಾರೆ. ಮತ್ತು ನೀವು ಸ್ಕೀಮ್ಗೆ ಅಪ್ಲೈ ಮಾಡ್ತೀರಿ. ಸ್ಕೀಮ್ಗೆ ಅಪ್ಲೈ ಮಾಡುವಾಗ ನೀವು ಸಪೋಸ್ ಅಪ್ಲೈ ಮಾಡುವಾಗ ಅಮೌಂಟ್ ಕ್ವಾಂಟಿಫೈ ಮಾಡುವಾಗ ಅಲ್ಲಿ ಬರೆಯುವಾಗ ಅಥವಾ ವಾಲಂಟ್ರಿಲಿ ಡಿಸ್ಕ್ಲೋಷರ್ ಅಥವಾ ಬೇರೆ ಯಾವುದಾದ್ರೂ ಲಿಟಿಗೇಷನ್ ಸ್ಕೀಮಲ್ಲಿ ನೀವು ಬರೆಯುವಾಗ ಒಂದು 2,000 ಬದಲು 20,000 ಅಂತ ಬರೀತೀರಿ. 20,000 ಅಂತ ಬರೆದು ನೀವು ಅದಕ್ಕೆ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಅವರು ಡಿಪಾರ್ಟ್ಮೆಂಟ್ ಸಹ ಕೊಡ್ತದೆ, ನೀವು ಸಹ ಟ್ಯಾಕ್ಸ್ ಕಟ್ಟಿರ್ತೀರಿ. ಮತ್ತೆ ನಿಮ್ಗೆ ಗೊತ್ತಾಗಿರ್ತದೆ, ಓ ಇಲ್ಲಿ ಒಂದು ಕ್ಲರಿಕಲ್ ಮಿಸ್ಟೇಕ್ ಆಗಿದೆ, ನಾನು ಹೋಗ್ಬೋದಾ ಬೇಡವಾ, ಇನ್ನು ಪುನಃ ರಿಫಂಡಿಗೆ ಹೋಗ್ಬೋದಾ ಅಂತ ಹೇಳಿ. ಅಂಥ ಸಿಚುವೇಶನಲ್ಲಿ ಕೂಡ ನಿಮಗೆ ರಿಫಂಡ್ ಹೋಗ್ಲಿಕ್ಕೆ ಆಗೋದಿಲ್ಲ. ಒಮ್ಮೆ ನೀವು ಕೊಟ್ಟರೆ ಅದು ಕಾಣಿಕೆ ಡಬ್ಬಿಗೆ ಹಾಕಿದಾಗ ಪುನಃ ವಾಪಸ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಇನ್ನೊಂದು, ಈಗ ಸಪೋಸ್ ನಾನು ಕಟ್ಟಿದೆ, ನಾನು ಸರ್ವಿಸ್ ಪ್ರೊವೈಡರ್ ಅಥವಾ ಗೂಡ್ಸ್ ಸಪ್ಲೈಯರ್, ನಾನು ಕಟ್ಟಿದೆ ಅಂತ ಹೇಳಿ ನೀವು ಸಪೋಸ್ ಸರ್ವಿಸ್ ರಿಸೀವರ್ ಅಥವಾ ಗೂಡ್ಸ್ ಇದು ಮಾಡೋರಿದ್ರೆ ನೀವು ಕ್ರೆಡಿಟ್ ತಗೊಳ್ಬೋದಾ? ಅಂದರೆ ನಾನು ಇಲ್ಲಿ ಅಮೌಂಟ್ ಪೇಮೆಂಟ್ ಆಯಿತು, ಈ ಸ್ಕೀಮಲ್ಲಿ ಕೊಟ್ಟಿದ್ದೇನೆ, ನಾನು ಕ್ರೆಡಿಟ್ ತಗೊಳ್ಬೋದಾ ಅಂತ ಒಂದು ಕ್ವಶನ್ ಬರ್ತದೆ. ಆ ಸಿಚುವೇಶನಲ್ಲಿ ಸಹ ನಿಮಗೆ ಕ್ರೆಡಿಟ್ ತಗೊಳ್ಳಿಕ್ಕೆ ಆಗೋದಿಲ್ಲ, ಆ ಕ್ರೆಡಿಟ್ ಸಹ ಬಾರ್ ಆಗಿರ್ತದೆ. ಓಕೆ, ಸೊ ಏನೆಲ್ಲ ಇದೆ ಅದನ್ನು ಡಿಡಕ್ಟ್ ಮಾಡಿಕೊಂಡು ನೀವು ಅದು ಪೇಮೆಂಟ್ ಮಾಡಬೇಕು. ಆದಷ್ಟು ಜಾಗರೂಕತೆಯಿಂದ ಪೇಮೆಂಟ್ ಮಾಡಬೇಕು, ಯಾಕಂದ್ರೆ ಒಂದ್ಸಲ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಹೆಚ್ಚು ಮಾಡಿದ್ರೆ ವಾಪಸ್ ಬರುವಂತ ಚಾನ್ಸಸ್ ಏನು ಇಲ್ಲ ಅಂತ ಹೇಳಿ. ಒಮ್ಮೆ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ ನಂತರ, ಅದರ ಮೊದಲಾದ್ರೆ ನಿಮಗೆ ಕರೆಕ್ಷನ್ಗೆ ಇದು ಉಂಟು, ಸ್ಕೋಪ್ ಉಂಟು. ನೀವು ಈವನ್ ನೀವು ಆ ಅಮೌಂಟ್ ಪೇಯಬಲ್ ಅನ್ನು ಕಟ್ಟದೇ ಇದ್ದು ಇನ್ನೊಂದು ಫ್ರೆಶ್ ಅಪ್ಲಿಕೇಶನ್ ಕೂಡ ಹಾಕ್ಲಿಕ್ಕೆ ಆಗ್ತದೆ. ಇನ್ನೊಂದು ಅಪ್ಲಿಕೇಶನ್ ಹಾಕ್ಬೋದು, ಅದು ಮಿಸ್ಟೇಕ್ ಆಗಿದೆ ಅಂತ ಹೇಳಿ. ಅಮೌಂಟ್ ಇನ್ನೊಂದು ಇದಕ್ಕೆ ಕಟ್ಟಬೇಕು ಅಂತಿಲ್ಲ, ನೀವು ಎಕ್ಸ್ಟ್ರಾ ಅಮೌಂಟ್ ಬಂದದನ್ನು ಆಗ ಅದು ಆಟೋಮೆಟಿಕ್ ನೀವು ಹಣ ಕಟ್ಟದಿದ್ರೆ ಲ್ಯಾಪ್ಸ್ ಆಗ್ತದೆ. ಇನ್ನೊಂದು ಅಪ್ಲಿಕೇಶನ್ ಕರೆಕ್ಟ್ ಫೈಲ್ ಮಾಡೋದು, ಆ ಅಪ್ಲಿಕೇಶನ್ ಅಲ್ಲಿ ನೀವು ಕರೆಕ್ಟ್ ಅಮೌಂಟ್ ನೀವು ಹೇಳಿ ನೀವು ಅದಕ್ಕೆ ಅಮೌಂಟ್ ಕಟ್ಟಿದ್ರೆ ಅದಕ್ಕೆ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಆಗ್ತದೆ. ಈ ಸ್ಕೀಮಲ್ಲಿ ಒಂದು ಉತ್ತಮ ಸ್ಕೀಮ್ ಯಾಕೆ ಅಂತ ಹೇಳುದು ನಾವಂದ್ರೆ, ನೀವು ಈ ಸ್ಕೀಮಲ್ಲಿ ಒಮ್ಮೆ ಬಂದು ಹಾಕಿ ಎಂತಾದ್ರೂ ಅಪ್ಲಿಕೇಶನ್ ಮಿಸ್ಟೇಕ್ ಆದರೆ ಸಹ, ಒಮ್ಮೆ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆದರೆ ಸಹ ನಿಮಗೆ ಬೇರೆ ಫಾರಮ್ ಸಿಗ್ತದೆ. ಯಾವುದು ಲಿಟಿಗೇಷನ್ ಮಾಡಲಿಕ್ಕೆ ಹೋಗೋದಾದ್ರೆ ನೀವು ಬೇರೆ ಫಾರಮಿಗೆ ಕಮಿಷನರ್, ಅಪೀಲ್, ಹೈಕೋರ್ಟ್ ಎಲ್ಲದಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಈ ನಾವು ಹಾಕಿದ್ದು ಈ ಸ್ಕೀಮ್ಗೆ ಮಾತ್ರ ಅನ್ವಯ ಆದ ಕಾರಣ ಈ ಸ್ಕೀಮ್ ಒಂದು ಉತ್ತಮ ಸ್ಕೀಮ್ ಅಂತ ಹೇಳ್ಬೋದು. ಓಕೆ, ಸೊ ಇವಾಗ ಈಗ ಒಂದ್ಸಲ ಡಿಕ್ಲೇರ್ ಮಾಡಿದ್ರೆ ಎಷ್ಟು ದಿನದೊಳಗಡೆ ಇದನ್ನ ಪೇಮೆಂಟ್ ಮಾಡಬೇಕು ಅಂತ ಹೇಳ್ತೀರಾ ಇದನ್ನ? ಇದು ಒಮ್ಮೆ ಡಿಕ್ಲೇರ್ ಮಾಡಿದ್ರೆ ಅದು 30 ದಿನದ ಒಳಗೆ ನಾವು ಟ್ಯಾಕ್ಸ್ ಪೇಯಬಲ್ ಅಂತ ಒಮ್ಮೆ ಇದು ಬಂದ್ರೆ 30 ದಿನದ ಒಳಗೆ ನಾವು ಪೇಮೆಂಟ್ ಮಾಡಬೇಕು. ಈ 30 ದಿನ ಅದಕ್ಕೆ ಸಹ ರೆಪ್ರೆಸೆಂಟೇಷನ್ ಹೋಗಿದೆ. 30 ದಿನ ಆದ್ರೆ ಈಗ ಕೆಲವರಿಗೆಲ್ಲ ತುಂಬಾ ಅಮೌಂಟ್ ಇರ್ತದೆ, ಲಂಸಮ್ ಎಲ್ಲ ಕಷ್ಟ ಆಗ್ತದೆ. ಸೊ ನಮ್ಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ಬೇಕಾ ಅಂದ್ರೆ ಮೊದಲು VCS ಅದೇ ಇದ್ರಲ್ಲೆಲ್ಲ ಇನ್ಸ್ಟಾಲ್ಮೆಂಟ್ ಸ್ಕೀಮ್ ಇತ್ತು. VCS ಸ್ಕೀಮ್ ಅಲ್ಲಿ ಎಲ್ಲ ಇನ್ಸ್ಟಾಲ್ಮೆಂಟ್ ಇತ್ತು. ನೀವು ಫಸ್ಟ್ ಇನ್ಸ್ಟಾಲ್ಮೆಂಟ್ ಇಷ್ಟು ಕಟ್ಟಿ 50% ಕಟ್ಟಿ ಮತ್ತೆ 50% ಮತ್ತೆ 6 ತಿಂಗಳ ನಂತರ ಎಲ್ಲ ಕಟ್ಟಿ ಅಂತ ಹೇಳಿ. ಇದರಲ್ಲಿ ಮಾತ್ರ ಹಾಗೆ ಕೊಡ್ಲಿಲ್ಲ, 30 ದಿನದೊಳಗೆ ಕಟ್ಟಿ ಅಂತ ಹೇಳಿದ್ದಾರೆ. 30 ದಿನದೊಳಗೆ ಕಟ್ಟದಿದ್ರೆ ಆಟೋಮೆಟಿಕ್ ಲಾಪ್ಸ್ ಆಗ್ತದೆ. ರಿಜೆಕ್ಟ್ ಆಗ್ತದೆ. ಆಗ ನೀವು ಕೇಳ್ಬೋದು ಅದಕ್ಕೆ ಬೇರೆ ಏನಾದರೂ ನಾವು ಪ್ರೊಸೀಡಿಂಗ್ಸ್ ಪುನಃ ಸ್ಟಾರ್ಟ್ ಆಗ್ತಾ ಅಂತ ಹೇಳಿ ನೀವು ಇದು ಮಾಡ್ಬೋದು. ಇದರಲ್ಲಿ ವಾಲಂಟ್ರಿ ಸ್ಕೀಮಲ್ಲಿ ಇರುವಂಥದ್ದು ಮಾತ್ರ ಅದರಲ್ಲಿ 1 ಇಯರ್ನ ಒಳಗೆ ಪ್ರೊಸೀಡಿಂಗ್ಸ್ ಇವರು ಹೇಳಿದ ಹಾಗೆ ಸ್ಟಾರ್ಟ್ ಮಾಡೋದಿದ್ರೆ ಅದರಲ್ಲಿ ಮಾತ್ರ ಇದೆ. ಇಲ್ಲದಿದ್ರೆ ಬೇರೆ ಫಾರಮ್ ಆದ್ರೆ ನೀವು ಅಪೀಲ್ ನಿಮಗೆ ಅಲ್ಲಿ ಕಂಟಿನ್ಯೂ ಮಾಡ್ಬೋದು. ಆ ರೀತಿ ಆಗುವಂತ. ಸೊ ಇವಾಗ ಮಾತಾಡುವಾಗ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಅಂತ ಒಂದು ಇಶ್ಯೂ ಬಂತು. ಸೊ ಏನಿದು ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಅಂದ್ರೆ ನಮ್ಮ ಕಡೆಯಿಂದ ನಾವು ಕೊಡುವಂಥದ್ದು ಡಿಪಾರ್ಟ್ಮೆಂಟ್ ಎಲ್ಲ ಫಾರ್ಮಾಲಿಟೀಸ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಒಂದು ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಕೊಡುವಂಥದ್ದು. ಸರ್ ಏನಿದು ಡಿಸ್ಚಾರ್ಜ್ ಸರ್ಟಿಫಿಕೇಟ್? ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಬೇಸಿಕಲಿ ಡಿಪಾರ್ಟ್ಮೆಂಟೇ ಕೊಡುವಂಥದ್ದು. SVLDRS 4 ಅಂತ ನಮೂನೆಯಲ್ಲಿ ಕೊಡ್ತಾರೆ. ಈ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಯಾವಾಗ ಕೊಡ್ತಾರೆ ಅಂತ ಹೇಳಿದ್ರೆ, ಇವರು ಹೇಳಿದಾಗ ಅಮೌಂಟ್ ಪೇಯಬಲ್ ಅಂತ ಏನ್ ಬರುತ್ತೆ ಅದನ್ನು ನೀವು 30 ಡೇಸ್ ಒಳಗೆ ಪೇ ಮಾಡಲೇಬೇಕು. ಇಲ್ಲಾದ್ರೆ ಈ ಸ್ಕೀಮಿನ ಅಡಿಯಲ್ಲಿ ಏನ್ ಡಿಕ್ಲರೇಷನ್ ಫೈಲ್ ಮಾಡಿದ್ದೀರಿ ಆ ಡಿಕ್ಲರೇಷನ್ ಲ್ಯಾಪ್ಸ್ ಆಗಿ ಬಿಡುತ್ತೆ. ಆ ಅಮೌಂಟ್ ಪೇಯಬಲ್ 30 ಡೇಸ್ ಒಳಗೆ ಕಟ್ಟಿದ ನಂತರ ಈಗ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಯಾವ್ದಾದ್ರು ಅಪೀಲ್ ಪೆಂಡಿಂಗ್ ಇದೆ, ಇಲ್ಲಾದ್ರೆ ರಿಟ್ ಪೆಟಿಷನ್ ನೀವು ಹಾಕಿದ್ದೀರಿ, ಅದರ ಪ್ರೂಫ್ ಆಫ್ ವಿಡ್ರಾವಲ್ ಕೊಡಬೇಕು. ಇಲ್ಲಾದ್ರೆ ಈ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಎಂಬುದು ನಿಮಗೆ ಸಿಗೋದಿಲ್ಲ. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ವಿಡ್ರಾ ಮಾಡಿದ್ದೇವೆ ನಾವು ಕೇಸ್ ಅಂತ ಅದಕ್ಕೆ ಎವಿಡೆನ್ಸ್ ಕೊಡಬೇಕಾಗತ್ತೆ. SVLDRS 4 ಈ ನಮೂನೆಯಲ್ಲಿ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಕೊಡ್ತಾರೆ. ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಕೊಟ್ಟ ನಂತರ ಅದರ ಏನು ಇಂಪ್ಲಿಕೇಶನ್ ಅಂತ ಹೇಳಿದ್ರೆ, ಆ ವಿಷಯಕ್ಕೆ ಆ ಟೈಮ್ ಪೀರಿಯಡ್ಗೆ ಈ ಮ್ಯಾಟರ್ ರಿಸಾಲ್ವ್ ಆಗಿದೆ ಅಂತ, ಓನ್ಲಿ ಫಾರ್ ದಟ್ ಪೀರಿಯಡ್ ಅಂಡ್ ಆನ್ ದಟ್ ಮ್ಯಾಟರ್
ಸೊ ನೆಕ್ಸ್ಟ್ ಪೀರಿಯಡ್ಗೆ ಡಿಪಾರ್ಟ್ಮೆಂಟ್ ಇನ್ನೂ ನೋಟಿಸ್ ಇಶ್ಯೂ ಮಾಡಬಹುದು. ಅಕಾರ್ಡಿಂಗ್ಲಿ SSC ಕೂಡ ಅದನ್ನು ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಬಹುದು ಆನ್ ಮೆರಿಟ್ಸ್ ಆಫ್ ದ ಇಶ್ಯೂ. ಸೊ ಫಾರ್ ಎಕ್ಸಾಂಪಲ್ ಈಗ 16-17 ಫೈನಾನ್ಷಿಯಲ್ ಇಯರ್ಗೆ ಏನೋ ನೋಟಿಸ್ ಬಂದಿದೆ, ಆ ಇಶ್ಯೂ 16-17 ನಾನು ಡಿಕ್ಲರೇಷನ್ ಕೊಟ್ರೆ ನೆಕ್ಸ್ಟ್ 17-18ಗೆ ಅದು ಕ್ಲೋಸ್ ಆಗಿದೆ ಅಂತಾರೆ, 17-18ಗೆ ಮತ್ತೆ ಅದನ್ನ ರಿಓಪನ್ ಆ ಇಶ್ಯೂ ಮೇಲೆ ಕೇಸ್ ರಿಓಪನ್ ಮಾಡ್ಕೊಳ್ಬಹುದು ಅನ್ನುವಂಥದ್ದು. ಕರೆಕ್ಟ್. ಬೇರೆ ಬೇರೆ ಬೆನಿಫಿಟ್ ಏನಂತ ಹೇಳಿದ್ರೆ ಈಗಾಗಲೇ ಹೇಳಿದಾಗೆ ಇಂಟ್ರೆಸ್ಟ್ ಮತ್ತೆ ಪೆನಾಲ್ಟಿ ಕಂಪ್ಲೀಟ್ಲಿ ವೇವ್ ಆಗುವಂಥದ್ದು. ನೆಕ್ಸ್ಟ್ ಪ್ರಾಸಿಕ್ಯೂಷನ್ ಆಲ್ಸೋ ವೇವ್ಡ್. ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಪ್ರಾಸಿಕ್ಯೂಷನ್ ಇರುವುದಿಲ್ಲ. ನೆಕ್ಸ್ಟ್ ವಾಲಂಟರಿ ಡಿಸ್ಕ್ಲೋಜರ್, ಇದರಲ್ಲಿ ಈ ಡೆಸಿಗ್ನೇಟೆಡ್ ಕಮಿಟಿ ಅಂತ ಏನಿರುತ್ತೆ 4 ಕ್ಯಾಟಗರೀಸ್ ಇದಾವೆ: ಲಿಟಿಗೇಷನ್, ಎರಿಯರ್ಸ್, ಆಡಿಟ್ ಎನ್ಕ್ವೈರಿ ಅಂಡ್ ಇನ್ವೆಸ್ಟಿಗೇಷನ್ ಮತ್ತೆ ವಾಲಂಟರಿ ಡಿಸ್ಕ್ಲೋಜರ್. ಫಸ್ಟ್ 3 ಕ್ಯಾಟಗರೀಸ್ ಅಲ್ಲಿ ಡಿಪಾರ್ಟ್ಮೆಂಟ್ ವೆರಿಫಿಕೇಶನ್ ಮಾಡುತ್ತೆ. ಸೊ ಇನ್ ದಾಟ್ ಕೇಸ್ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಮ್ಯಾಟರ್ ಕನ್ಕ್ಲೂಡೆಡ್ ಅಂತ. ಅದು ಬಿಟ್ಟು ಯಾವುದೇ ಇದರಲ್ಲಿ ಅದನ್ನು ರಿಓಪನ್ ಮಾಡುವಾಗೆ ಇಲ್ಲ. ಬಟ್ ವಾಲಂಟರಿ ಡಿಸ್ಕ್ಲೋಜರ್ ನೀವಾಗೆ ಹೇಳ್ತಿದ್ದೀರಿ, ಅಲ್ಲಿ ದೇರ್ ಆರ್ ಚಾನ್ಸಸ್ ಆಫ್ ಮಿಸ್ ಡಿಕ್ಲರೇಷನ್, ಸಪ್ರೆಷನ್ ಆಫ್ ಫ್ಯಾಕ್ಟ್ಸ್, ಅದೆಲ್ಲ ಬರ್ತದೆ. ಈ ಕೇಸಸ್ ಅಲ್ಲಿ ಇಫ್ ದ ಡಿಪಾರ್ಟ್ಮೆಂಟ್ ಫೈಂಡ್ಸ್ ಎನಿ ಎವಿಡೆನ್ಸ್, ಒಂದು ವರ್ಷದೊಳಗೆ ಡಿಪಾರ್ಟ್ಮೆಂಟ್ಗೆ ಯಾವುದಾದ್ರೂ ಮೆಟೀರಿಯಲ್ ಫ್ಯಾಕ್ಟ್ಸ್ ಗೊತ್ತಾದ್ರೆ ಇನ್ವೆಸ್ಟಿಗೇಷನ್ ರಿಓಪನ್ ಮಾಡಿ ಈ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಸಿಗದೆ ಇರುವಂತದ್ದು, ಆಸ್ ಇಫ್ ಯು ಹ್ಯಾವ್ ನಾಟ್ ಬೀನ್ ಡಿಸ್ಚಾರ್ಜ್, ಎಲ್ಲ ಪ್ರೊಸೀಡಿಂಗ್ಸ್ ಮತ್ತೆ ರೀಸ್ಟಾರ್ಟ್ ಆಗುವಂಥದ್ದು. ಸೊ ಹೀಗೆ ಡಿಸ್ಚಾರ್ಜ್ ಸರ್ಟಿಫಿಕೇಟ್. ಓಕೆ, ಸೊ ಈಗ ನಾವು ಡಿಕ್ಲರೇಷನ್ ಕೊಟ್ಟ ನಂತರ ಡಿಕ್ಲರೇಷನ್ ರಾಂಗ್ ಆಗಿದೆ ಅಂತ ತಿಳಿದು ಆಟೋಮ್ಯಾಟಿಕಲಿ ಅವರು ಅದನ್ನ ಲ್ಯಾಬ್ಸ್ ಅಥವಾ ರಿಜೆಕ್ಟ್ ಮಾಡ್ಕೊಳ್ತಾರ, ಡಿಪಾರ್ಟ್ಮೆಂಟ್ ವಿಲ್ ರಿಜೆಕ್ಟ್ ಇಟ್, ಅಥವಾ ಹೇಗೆ ಅದು, ಅಥವಾ ಪೀರಿಯಡ್ ಕಂಪ್ಲೀಟ್ ಆದ ನಂತರ ರಿಜೆಕ್ಟ್ ಆಗುವಂಥದ್ದು ಫಾಲ್ಸ್ ಡಿಕ್ಲರೇಷನ್ ಕೊಟ್ಟಿದ್ದಾರೆ ಅಂತ ಗೊತ್ತಾದಾಗ? ಫಾರ್ ದ ಟೈಮ್ ಬೀಯಿಂಗ್ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ನಿಮ್ಗೆ ಇಶ್ಯೂ ಮಾಡ್ತಾರೆ. ಇದರಲ್ಲಿ ಯಾವುದೇ ಸ್ಟೇಜ್ ಅಲ್ಲಿ ರಿಜೆಕ್ಟ್ ಮಾಡುವಾಗೆ ಇಲ್ಲ. ಬಟ್ ಈಗ ಸರ್ಕ್ಯುಲರ್ ಏನು ಕ್ಲಾರಿಫೈ ಮಾಡಿದೆ ಅಂತ ಹೇಳಿದ್ರೆ ನೀವು ಆಕ್ಷನ್ ತಗೊಳ್ಳೋದೇ ಇರಬಹುದು ನಿಮ್ಮ ಹತ್ರ ಇನ್ಫಾರ್ಮೇಶನ್ ಇದ್ರೆ ಅಂತ. ಇನಿಷಿಯಲಿ ಹಾಗಿರ್ಲಿಲ್ಲ, ಬಟ್ ಸರ್ಕ್ಯುಲರ್ ಅಲ್ಲಿ ಕ್ಲಾರಿಫೈ ಮಾಡಿದ್ದಾರೆ. ಸೊ ಡಿಪಾರ್ಟ್ಮೆಂಟ್ ಮೇ ನಾಟ್ ಕನ್ಸಿಡರ್ ದಟ್ ಅಪ್ಲಿಕೇಶನ್ ಆಲ್ಸೋ. ಅದು ಇದು ವೆರಿಫಿಕೇಶನ್ ಸ್ಟೇಜ್ ಅಲ್ಲಿ ಇರುವಾಗಲೇ ಡಿಪಾರ್ಟ್ಮೆಂಟ್ ಅದನ್ನು ರಿಜೆಕ್ಟ್ ಮಾಡಬಹುದು, ಅಥವಾ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಇಶ್ಯೂ ಮಾಡಬಹುದು. 1 year ಒಳಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಏನಾದ್ರೂ ಹೊರಗಡೆ ಬಂದ್ರೆ ಇಟ್ ಇಸ್ ಆಸ್ ಇಫ್ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಇಸ್ ನಾಟ್ ಇಶ್ಯೂಡ್. ಮತ್ತೆ ಅದು ಪೀರಿಯಡ್ ಕೂಡ ನೀವು ಈ ಸ್ಕೀಮಲ್ಲಿ ಯಾವ ಪೀರಿಯಡ್ ಮತ್ತು ಯಾವ ಇಶ್ಯೂಗೆ ಹೋಗಿರ್ತೀರಿ ಆ ಇಶ್ಯೂ ನೀವು ಅಪ್ಲೈ ಮಾಡಿರ್ತೀರಿ, ಆ ಇಶ್ಯೂ ಮತ್ತು ಪೀರಿಯಡ್ ಮಾತ್ರ ಕವರ್ ಆಗಿರ್ತದೆ. ಸೊ ಅದರ್ ದ್ಯಾನ್ ಇಶ್ಯೂ ಎಲ್ಲಿ ಆದರೂ ಬೇರೆ ಏನಾದರೂ ಇಶ್ಯೂ ಏನಾದರೂ ಇದ್ದರೆ ನೀವು ವಾಲಂಟರಿ ಡಿಸ್ಕ್ಲೋಜರ್ಗೆ ಸಹ ಹೋಗ್ಬೋದು, ಅಥವಾ ನೀವು ಹೋಗದೇ ಇರ್ಬೋದು. ಹೋಗದೇ ಇದ್ದರೆ ನಿಮಗೆ ಇನ್ವೆಸ್ಟಿಗೇಷನ್ ಪುನಃ ಸ್ಟಾರ್ಟ್ ಆಗ್ಬೋದು. ಅಂದರೆ ಅದಕ್ಕೆ ಇಲ್ಲಿ ಕ್ಲಿಯರ್ ಹೇಳಿದ್ದಾರೆ, ನೀವು ಎಂಥ ಇಶ್ಯೂಸ್ ಮತ್ತು ಯಾವ ಪೀರಿಯಡ್ ಉಂಟು ಆ ಇಶ್ಯೂಸ್ಗೆ ನಿಮಗೆ ಇಮ್ಯುನಿಟಿ ನಿಮಗೆ ಫುಲ್ ಕೊಡ್ತೇವೆ ಅಂತ ಹೇಳಿ. ಓಕೆ, ಸೊ ಇವಾಗ ಇದೆಲ್ಲ ಅಪ್ಲೈ ಮಾಡಬೇಕಂದ್ರೆ ಅಂದರೆ ಹೇಳುವಾಗ ಓಕೆ ಸರಿ ಕೇರ್ಫುಲ್ ಆಗಿ ಮಾಡಬೇಕನ್ನುವಂಥದ್ದೊಂದಿದೆ. ಸೊ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಅಂದರೆ ಫಾರ್ಮ್ಸ್ ಒಂದು ಹೇಗಿರುವಂಥದ್ದು ಅಥವಾ ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕಂತ ಒಂದು ಡೀಟೇಲ್ ಆಗಿ ಹೇಳ್ಕೊಡ್ತೀರಾ ಸರ್? ಯಾಕಂದರೆ ನಮ್ಮ TV ಪರದೆ ಮೇಲೆ ಕೂಡ ನಾವೆಲ್ಲರಿಗೆ ಅದನ್ನೊಂದು ಫಾರ್ಮನ್ನು ನಾವು ತೋರಿಸಿದ್ದೇವೆ ಹೇಗೆ ಬರುತ್ತೆ ಅಂತ. ಸೊ ಆ ಫಾರ್ಮನ್ನು ಒಂದು ಎಕ್ಸ್ಪ್ಲೇನ್ ಮಾಡಿ ನಮ್ಗೆ ಹೇಳ್ಬೋದಾ, ಯಾವ ರೀತಿ ಅದನ್ನು ಫಿಲ್ ಮಾಡಬೇಕು, ಯಾವ ರೀತಿ ಜಾಗರೂಕತೆಯಿಂದ ಫಿಲ್ ಮಾಡಬೇಕು ಅನ್ನುವಂಥದ್ದನ್ನ? ಅದೇ ಈಗ ಡಿಕ್ಲರೇಷನ್ ಆನ್ಲೈನ್ ಎಲ್ಲ ಇದರಲ್ಲಿ ಒಂದು ಬೆನಿಫಿಟ್ ಈ ಸ್ಕೀಮಲ್ಲಿ ಬೆನಿಫಿಟ್ ಅಂತ ಅಂದರೆ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲ. ಹ್ಯೂಮನ್ ಇಂಟರ್ವೆನ್ಷನ್ ಏನಿಲ್ಲ. ನಾವು ಡಿಪಾರ್ಟ್ಮೆಂಟ್ಗೆ ಹೋಗಬೇಕು, ನಾವು ಎಲ್ಲಿಯಾದರೂ ಕರೆದ್ರೆ ಮಾತ್ರ PH ಕರೆದ್ರೆ ಮಾತ್ರ ನಾವು ಹೋಗ್ಬೋದು. ಎಲ್ಲ ಆನ್ಲೈನಲ್ಲಿ ಈ ಅಪ್ಲಿಕೇಶನ್ ಪ್ರೋಸೆಸ್ ಆಗುವಂಥದ್ದು. ಸೊ ನಾವು ಅಲ್ಲಿ ಡಿಪಾರ್ಟ್ಮೆಂಟ್ಗೆ ಹೋಗಿ ನಮ್ಮದು ಇಷ್ಟು ಇದೆಲ್ಲ ಅಂತ ಏನು ಮಾಡಬೇಕು ಅಂತಲೇ ಇಲ್ಲ. ನಮ್ಮ ರೆಕಾರ್ಡಲ್ಲಿ ಎಂತ ಉಂಟು ಅದನ್ನು ನಾವು CBC ಸೈಟ್ ನಾವು ಲಾಸ್ಟ್ ಟೈಮ್ ನಮ್ಮ ಚರ್ಚೆಯಲ್ಲಿ ಮಾಡಿದಾಗ www.cbis.gst.gov.in ಅಲ್ಲಿಗೆ ನೀವು ಲಾಗಿನ್ ಹಾಕಿ ನೀವು ಸಪೋಸ್ ಅಲ್ಲಿ ಕೇಳ್ತದೆ ನೀವು ವೆದರ್ ಯು ಆರ್ ರಿಜಿಸ್ಟರ್ಡ್ ಆರ್ ನಾಟ್. ರಿಜಿಸ್ಟರ್ಡ್ ಅಂದರೆ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀರಿ. ನೀವು ರಿಜಿಸ್ಟರ್ ಆಗಿದ್ದರೆ ನೀವು ಒಂದು ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಇರ್ತದೆ. ಫಸ್ಟ್ ಕೇಳೋದು ಅನ್ರಿಜಿಸ್ಟರ್ಡ್. ಈಗ ಸಪೋಸ್ ಅನ್ರಿಜಿಸ್ಟರ್ಡ್ ಇದ್ದಾನೆ, ಅವು ವಾಲಂಟರಿ ಸ್ಕೀಮಿಗೆ ಹೋಗ್ತಾನೆ ಅಂತ ಹೇಳಿದ್ರೆ ಅನ್ರಿಜಿಸ್ಟರ್ಡ್ ಫಸ್ಟ್ಗೆ ಅವನ ಪಾನ್ ನಂಬರ್ ಮತ್ತು ಡೀಟೇಲ್ಡ್ ನೀವು ಫಿಲ್ ಮಾಡಿದ ಕೂಡಲೇ ಅವರಿಗೆ ಒಂದು ಟೆಂಪರರಿ ಯೂಸರ್ ID ಮತ್ತು ಪಾಸ್ವರ್ಡ್ ಬರ್ತದೆ. ಪಾರ್ಟ್ ಎ ಅಂತ ಫಾರ್ಮಲ್ಲಿ ಪಾರ್ಟ್ ಎ ಅಂತ ಒಂದಿದೆ. ಸೊ ಪಾರ್ಟ್ ಎ ಫಿಲ್ ಮಾಡಿದ ಕೂಡಲೇ ಅವರಿಗೆ ಟೆಂಪರರಿ ಯೂಸರ್ ID ಮತ್ತು ಟೆಂಪರರಿ ಪಾಸ್ವರ್ಡ್ ಸಿಗ್ತದೆ. ಆ ಯೂಸರ್ ID ಪಾಸ್ವರ್ಡಲ್ಲಿ ಅವ ಲಾಗಿನ್ ಆಗಿ ಅವ ಎಂತ ಎಲ್ಲ ಡಿಕ್ಲರೇಷನ್ ಮಾಡ್ಬೋದು ಐಟಮ್, ಆ ಡಿಕ್ಲರೇಷನನ್ನು ಅಲ್ಲಿ ಮಾಡಲಿಕ್ಕೆ ಆಗ್ತದೆ. ರಿಜಿಸ್ಟರ್ಡ್ಗೆ ಆದರೆ ಆಲ್ರೆಡಿ ಸರ್ವಿಸ್ ಟ್ಯಾಕ್ಸ್ ಅಥವಾ ಸೆಂಟ್ರಲ್ ಎಕ್ಸೈಸಲ್ಲಿ ಅವರಿಗೆ ಯೂಸರ್ ID ಮತ್ತು ಪಾಸ್ವರ್ಡ್ ಇರ್ತದೆ. ಸಪೋಸ್ ಆ ಯೂಸರ್ ID ಮತ್ತು ಪಾಸ್ವರ್ಡ್
ಮರ್ತೋಗಿರ್ತದೆ, ಅಥವಾ ಈಗ GST ಬಂದಿರ್ತದೆ, ಗಡಿಬಿಡಿ ಎಲ್ಲ ಅದು ಎಲ್ಲಿ ಬಿಸಾಡಿ ಹೋಗಿರ್ತದೆ. ಆಗ ನೀವು ರೇಂಜ್ಗೆ ನಿಮ್ಮ ಯಾರು ನಿಮ್ಮ ರೇಂಜ್ ಆಫೀಸರ್ ಯಾರಿದ್ದಾರೆ ಅಲ್ಲಿಗೆ ಹೋಗಿ ನೀವು ಹೇಳಿದರೆ ಅವರು ಇಮಿಡಿಯೇಟ್ ನಿಮಗೆ ಈ ಯೂಸರ್ ID ಮತ್ತು ಪಾಸ್ವರ್ಡ್ ಕೊಡ್ತಾರೆ. ಅಂದರೆ ಎಲ್ಲ ಈಗ ರೇಂಜ್ ಆಫೀಸರ್ ಮತ್ತು ಡಿಪಾರ್ಟ್ಮೆಂಟಲ್ಲಿ ಕೂಡ ಅದು ಇನ್ಸ್ಟ್ರಕ್ಷನ್ ಮಾಡಿರಬೇಕು. ಅಂದರೆ ನೀವು ಆದಷ್ಟು ಬೇಗ ಅವರಿಗೆಲ್ಲ ಯೂಸರ್ ID ಮರೆತು ಹೋಗಿದ್ರೆ ಅಥವಾ ಅಂಥದ್ದಕ್ಕೆಲ್ಲ ನೀವು ಸಹಕರಿಸಿ ನೀವು SSಗೆ ನೀವು ಆದಷ್ಟು ಬೇಗ ಯೂಸರ್ ID ಪಾಸ್ವರ್ಡ್ ಕೊಡಬೇಕು ಅಂತ. ಯೂಸರ್ ID ಪಾಸ್ವರ್ಡ್ ಅದನ್ನು ರಿವೋಕ್ ಮಾಡಿ ಅವರೇ ಇದು ಮಾಡಿ ಕೊಡ್ತಾರೆ. ನಾವು ಮತ್ತೆ ಆ ಯೂಸರ್ ID ಪಾಸ್ವರ್ಡ್ ಹಾಕಿ ಮತ್ತೆ ಏನಂದರೆ ನಮ್ಮದು ಓಲ್ಡ್ ಯೂಸರ್ ID ಪಾಸ್ವರ್ಡಲ್ಲಿ ಓಲ್ಡ್ ಇಮೇಲ್ ID ಇರ್ತದೆ ಅಥವಾ ಓಲ್ಡ್ ಟೆಲಿಫೋನ್ ನಂಬರ್ ಎಲ್ಲ ಇರ್ತದೆ. ಅಂಥದ್ದನ್ನು ಇದು ಮೇಯ್ನ್ ಕೇರ್ಫುಲ್ ಆಗಿರಬೇಕು. ಅಂದರೆ ನೀವು ಆ ಮೊಬೈಲಿಗೆ ಮೆಸೇಜ್ ಹೋಗುವಂಥದ್ದು ಅಂಥದ್ದೆಲ್ಲ ಆ ಮೊಬೈಲೇ ನಿಮ್ಮ ಹತ್ರ ಇಲ್ಲದಿದ್ದರೆ ನಂಬರ್ ಇದ್ದರೆ ಮತ್ತು ಮೇಲ್ ಇದು ಕಮ್ಯುನಿಕೇಷನ್ ನಾನು ಹೇಳಿದೆ ಎಲ್ಲ ಆನ್ಲೈನ್ ನಿಮಗೆ ಎಲ್ಲ ಕಮ್ಯುನಿಕೇಷನ್ ಬರೋದು ಇಮೇಲಲ್ಲಿ ಮತ್ತು ಮೊಬೈಲಲ್ಲಿ ಮೆಸೇಜಲ್ಲಿ ಬರುವಂಥದ್ದು. ನೀವು ಮಾಡಿದ ಕೂಡಲೇ ನೀವು ಈ ಮೊಬೈಲ್ ಮತ್ತು ಇಮೇಲನ್ನು ಅಪ್ಡೇಟ್ ಮಾಡಿಕೊಳ್ಬೇಕು. ಫಸ್ಟ್ ಅಪ್ಡೇಟ್ ಮಾಡಿದ ನಂತರವೇ ನೀವು ಲಾಗಿನ್ ಹಾಕಿ ನೀವು ಅದನ್ನು ಹೇಗೆ ಫಿಲ್ ಮಾಡಬೇಕು ಅಂತ ಹೇಳಿ ಮತ್ತೆ ಪುನಃ 10 ಕ್ವಶನ್ ಎಲ್ಲ ಬರ್ತದೆ. 10 ಕ್ವಶನಲ್ಲಿ ನೀವು ಆನ್ಸರ್ ಮಾಡಿದ ನಂತರವೇ ನಿಮಗೆ ಮತ್ತೆ ಫರ್ದರ್ ಡಿಕ್ಲರೇಷನ್ ಹೇಗೆ ಅಂತ ಹೇಳ್ತದೆ. ಸೊ ಪಾರ್ಟ್ ಎ ಅಲ್ಲಿ ಅನ್ರಿಜಿಸ್ಟರ್ಡ್ SSಗೆ ಹೋಗ್ತದೆ. ಪಾರ್ಟ್ ಬಿ ಅಲ್ಲಿ ನಾನು ಹೇಳಿದಾಗೆ ಆಲ್ರೆಡಿ SSC ರಿಜಿಸ್ಟರ್ಡ್ ಆಗಿದ್ದಾರೆ. ಅವರು ಈ ಫಾರ್ಮಲ್ಲಿ ಅವರ ಮೊಬೈಲ್ ನಂಬರ್ ಎಲ್ಲ ಅಪ್ಡೇಟ್ ಮಾಡಿ ಕಂಟಿನ್ಯೂ ಮಾಡಲಿಕ್ಕೆ ಆಗ್ತದೆ ಪಾರ್ಟ್ ಬಿ ಅಲ್ಲಿ. ಈಗ SVLDRS 1 ಇದು ಡಿಕ್ಲರೇಷನ್ ಫಾರ್ಮ್. ಇಲ್ಲಿ ಸೀರಿಯಲ್ ನಂಬರ್ 8 ಅಲ್ಲಿ 10 ಎಸ್ ನೋ ಟೈಪ್ ಕ್ವೆಶನ್ಸ್ ಇದ್ದಾವೆ. ಆ ಕ್ವೆಶನ್ಸ್ ಗಳಿಗೆ ಹೇಗೆ ಉತ್ತರ ಕೊಡಬೇಕಂತ ನಾನೀಗ ಹೇಳ್ತೇನೆ. ಫಸ್ಟ್ ಕ್ವೆಶನ್ ಏನಂತ ಹೇಳಿದ್ರೆ, ಹ್ಯಾವ್ ಯು ಬೀನ್ ಕನ್ವಿಕ್ಟೆಡ್ ಫಾರ್ ಅನ್ ಆಫೆನ್ಸ್ ಫಾರ್ ದ ಮ್ಯಾಟರ್ ಫಾರ್ ವಿಚ್ ದಿಸ್ ಡಿಕ್ಲರೇಷನ್ ಈಸ್ ಬೀಯಿಂಗ್ ಮೇಡ್. ಇಲ್ಲಿ ನೋ ಅಂತ 1 to 10 ಆಲ್ ಕ್ವೆಶನ್ಸ್ ನೋ ಅಂತಲೇ ಉತ್ತರಿಸಬೇಕು. ಇನ್ ಸಮ್ ಕೇಸಸ್ ಎಸ್ ಅಂತ ಕೊಟ್ಟರು ಬೇರೆ ಕ್ಯಾಟಗರೀಸ್ ಅಲ್ಲಿ ಫೈಲ್ ಮಾಡಬಹುದು. ಅದನ್ನ ನಾವು ಮುಂದೆ ಡಿಸ್ಕಸ್ ಮಾಡೋಣ. ಇಲ್ಲಿ ಕನ್ವಿಕ್ಷನ್ ಆದ್ರೆ ನೀವು ಅಪ್ಲಿಕೇಶನ್ ಫೈಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಸೊ ನೋ ಅಂತ ಕೊಡಬೇಕು. ಪ್ರಾಸಿಕ್ಯೂಷನ್ ಇದ್ರೆ ಮಾತ್ರ, ಪ್ರಾಸಿಕ್ಯೂಷನ್ ಇದ್ರೆ ನೀವು ಇದನ್ನು ಕೊಡಬಹುದು, ಏನು ಕೊಡಬೇಕು ಅಂತ ಇಲ್ಲ, ನೋ ಅಂತಲೇ ಕೊಡಬಹುದು. ಕನ್ವಿಕ್ಟೆಡ್, ಸೊ ಪ್ರಾಸಿಕ್ಯೂಷನ್ ಇನಿಷಿಯೇಷನ್ ಮತ್ತೆ ಕನ್ವಿಕ್ಷನ್ ಇಸ್ ಡಿಫರೆಂಟ್. ಸೊ ಕನ್ವಿಕ್ಟ್ ಆಗಿರ್ಬಿದ್ರೆ ಮಾತ್ರ ಇಲ್ಲಿ ನೀವು ಹಾಕಿದ್ರೆ ಆಯ್ತು. ಯಾವುದು ಕನ್ವಿಕ್ಟ್ ಆಗಿದ್ರೆ ಕನ್ವಿಕ್ಷನ್ ಏನಿದೆ ಅದು ಸೇಮ್ ಇಶ್ಯೂ ಮೇಲೆ ಕನ್ವಿಕ್ಷನ್ ಇರಬೇಕು. ಬೇರೆ ಇಶ್ಯೂ ಕನ್ವಿಕ್ಟ್ ಆದ್ರೆ ಇನ್ನೊಂದು ಇಶ್ಯೂಗೆ ನೀವು ಡಿಕ್ಲರೇಷನ್ ಫೈಲು ಮಾಡಬಹುದು. ಸೊ ಸೆಕೆಂಡ್ ಕ್ವಶನ್ ಏನಂತ ಹೇಳಿದ್ರೆ, ಹ್ಯಾವ್ ಯು ಫೈಲ್ಡ್ ಅನ್ ಅಪ್ಲಿಕೇಶನ್ ಇನ್ ದ ಸೆಟಲ್ಮೆಂಟ್ ಕಮಿಷನ್ ಫಾರ್ ದ ಕೇಸ್ ಫಾರ್ ವಿಚ್ ದಿಸ್ ಡಿಕ್ಲರೇಷನ್ ಈಸ್ ಬಿಂಗ್ ಮೇಡ್. ಸೆಟಲ್ಮೆಂಟ್ ಕಮಿಷನ್ ಅಲ್ಲಿ ಯಾವ್ದಾದ್ರು ಅಪ್ಲಿಕೇಶನ್ ಪೆಂಡಿಂಗ್ ಇದ್ರೆ ಈ ಸ್ಕೀಮ್ ನಲ್ಲಿ ನೀವು ಅಪ್ಲಿಕೇಶನ್ ಫೈಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನೋ. ಅಲ್ಲಿ ಸಹ ಇನ್ನೊಂದು ಅಂದ್ರೆ ಸೆಟಲ್ಮೆಂಟ್ ಕಮಿಷನ್ ಅಲ್ಲಿ ನಾವು ಅಪ್ಲಿಕೇಶನ್ ಮಾಡಿರ್ತೇವೆ, ಅದನ್ನು ರಿಜೆಕ್ಟ್ ಮಾಡ್ತಾರೆ. ಅಥವಾ ಸೆಟಲ್ಮೆಂಟ್ ಕಮಿಷನ್ ಅಲ್ಲಿ ಆಲ್ರೆಡಿ ಆರ್ಡರ್ ಬಂದಿರ್ತದೆ, ಈ 36 ಆರ್ಡರ್ ಬಂದಿರ್ತದೆ. ಆರ್ಡರ್ ಬಂದಿದ್ರೆ ಸಹ ನಾವು ಈ ಸ್ಕೀಮ್ ಅಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಆಗ್ತದೆ. ಸೊ ಪೆಂಡಿಂಗ್ ಇದ್ರೆ, ಅಪ್ಲಿಕೇಶನ್ ಪೆಂಡಿಂಗ್ ಇದ್ರೆ ಮಾತ್ರ ಈ ಸ್ಕೀಮ್ ಅಲ್ಲಿ ಆಲ್ರೆಡಿ ಅಲ್ಲಿ ಅಪ್ಲೈ ಒಂದು ಡಿಮಾಂಡ್ ಅಂತ ಒಂದು ನೋಟಿಫೈ ಅಥವಾ ರಿಲೀಫ್ ಸಿಕ್ಕಿದ್ರೆ ಕೂಡ ಇಲ್ಲಿ ನಾವು ಮತ್ತೆ ನಾವು ಡಿಕ್ಲರೇಷನ್ ಕೊಡ್ಕೊಳ್ಬಹುದು. ಇನ್ ಕೇಸ್ ಪೆಂಡಿಂಗ್ ಇದ್ರೆ ಮಾತ್ರ ಅನ್ನುವಂಥದ್ದನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಅಂತ. ಥರ್ಡ್ ಕ್ವೆಶ್ಚನ್ ಏನಂತ ಹೇಳಿದ್ರೆ, ಆರ್ ಯು ಸೀಕಿಂಗ್ ಟು ಮೇಕ್ ದಿಸ್ ಡಿಕ್ಲರೇಷನ್ with respect to excisable goods set forth in the 4th schedule. 4th schedule ಅಲ್ಲಿ ಈಗಲೂ ಎಕ್ಸೈಸ್ ಡ್ಯೂಟಿ ಯಾವ ಗೂಡ್ಸ್ ಮೇಲೆ ಇದೆ ಆ ಗೂಡ್ಸ್ ಎಲ್ಲ ಬರುತ್ತೆ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಟೊಬ್ಯಾಕೋ ಪ್ರಾಡಕ್ಟ್ಸ್, ಈ ಗೂಡ್ಸ್ ನ ಮೇಲೆ ನೀವು ಡಿಕ್ಲರೇಷನ್ ಫೈಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನೋ ಅಂತಲೇ ಆನ್ಸರ್ ಮಾಡಬೇಕು. ಫೋರ್ತ್, ಆರ್ ಯು ಸೀಕಿಂಗ್ ಟು ಮೇಕ್ ದಿಸ್ ಡಿಕ್ಲರೇಷನ್ ವಿತ್ ರೆಸ್ಪೆಕ್ಟ್ ಟು ಅ ಶೋ ಕಾಸ್ ನೋಟಿಸ್ ಫಾರ್ ರೀಫಂಡ್ ಆರ್ ಎರೋನಿಯಸ್ ರೀಫಂಡ್. ರೀಫಂಡ್ ಕೇಸಸ್ ಈ ಸ್ಕೀಮ್ ನಲ್ಲಿ ಕವರ್ ಆಗೋದಿಲ್ಲ. ಸೊ ಇಲ್ಲಿಯೂ ಕೂಡ ನೋ ಅಂತಲೇ ಉತ್ತರಿಸಬೇಕು. ವೆದರ್ ಫೈನಲ್ ಹಿಯರಿಂಗ್ ವಿತ್ ರಿಗಾರ್ಡ್ ಟು ಅ ಮ್ಯಾಟರ್ ಇನ್ ಅಡ್ಜುಡಿಕೇಶನ್ ಆರ್ ಅಪೀಲ್ ಹ್ಯಾಸ್ ಟೇಕನ್ ಪ್ಲೇಸ್ ಆನ್ ಆರ್ ಬಿಫೋರ್ 30th June ಫಾರ್ ದ ಮ್ಯಾಟರ್ ಫಾರ್ ವಿಚ್ ದಿಸ್ ಡಿಕ್ಲರೇಷನ್. 30th June ಗಿಂತ ಮುಂಚೆ ಫೈನಲ್ ಹಿಯರಿಂಗ್ ಆಗಿದ್ರೆ ನೀವು ಅದು ಆರ್ಡರಿಗೆ ವೇಟ್ ಮಾಡಬೇಕು. ಆರ್ಡರ್ ಬಂದಿದ್ರೆ ನೀವು ಡಿಕ್ಲರೇಷನ್ ಫೈಲ್ ಮಾಡಿ ನಾನು ಅಪೀಲ್ ಮಾಡೋದಿಲ್ಲ ಅಗೇನ್ಸ್ಟ್ ದಿಸ್ ಆರ್ಡರ್ ಅಂತ ಹೇಳಿ ಎರಿಯರ್ಸ್ ಕ್ಯಾಟಗರಿಯಲ್ಲಿ ಫೈಲ್ ಮಾಡಬೇಕು. ಇದು ರೀಸೆಂಟ್ ಸರ್ಕ್ಯುಲರ್ ಕ್ಲಾರಿಫೈ ಮಾಡಿದೆ ಈ ಮ್ಯಾಟರ್. ಸೊ ಫೈನಲ್ ಹಿಯರಿಂಗ್ ಆಗಿದ ನಂತರ ಆರ್ಡರ್ ಬರದೇ ಇದ್ರೆ ಯು ಕ್ಯಾನ್ ವೇಟ್ ಅಂಡ್ ಆರ್ಡರ್ಗೆ ಅಪೀಲ್ ಮಾಡೋದಿಲ್ಲ. ದಟ್ಸ್ ವೈ ಐ ಆಮ್ ಗೋಯಿಂಗ್ ಫಾರ್ ಅ ಡಿಕ್ಲರೇಷನ್ ಇನ್ ದ ಸ್ಕೀಮ್ ಅಂತ ಹೇಳುವಂಥದ್ದು. ಇಲ್ಲಿ 5th ಕ್ವೆಶ್ಚನ್ ಅಲ್ಲಿ ನೋ ಕೊಟ್ರೆ, ಎಸ್ ಅಂತ ಕೊಟ್ರೆ ನೀವು ಲಿಟಿಗೇಷನ್ ಕ್ಯಾಟಗರಿಯಲ್ಲಿ ಮಾತ್ರ ಫೈಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬೇರೆ ಆಡಿಟ್, ಎನ್ಕ್ವೈರಿ, ಇನ್ವೆಸ್ಟಿಗೇಷನ್ ಹೇಗೆ ಅಪ್ಲಿಕೇಬಲ್ ಆಗ್ತದೆ ಅಂತ ನೋಡ್ಬೋದು. ಹಾಗೆ ಬೇರೆ ಕ್ಯಾಟಗರೀಸ್ ಅಲ್ಲಿ ಫೈಲ್ ಮಾಡ್ಲಿಕ್ಕೆ ಆಗುತ್ತೆ. ಎಸ್ ಅಂತ ಹೇಳಿದ್ರೆ ಲಿಟಿಗೇಷನ್ ಕ್ಯಾಟಗರಿಯಲ್ಲಿ ಮಾತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ.
ಏರಿಯರ್ಸ್ ಅಲ್ಲಿ ಹೋಗ್ಬೋದು ಅಥವಾ ಏನಾದ್ರೂ ಆಡಿಟ್ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ನಿಮಗೆ ಕ್ವಾಂಟಿಫೈ ಮಾಡಿ ಕೊಟ್ಟಿದ್ದಾರೆ ಆ ಕ್ಯಾಟಗರಿಯಲ್ಲಿ ಹೋಗ್ಬೋದು. 6th question, have you been subjected to any audit under the Central Excise Act or Chapter 5 of Finance Act in respect of the goods services or both for which this declaration is being made? ಆಡಿಟ್ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಇಂಥ ಕೇಸ್ ಇದ್ರೆ ಈ ಸ್ಕೀಮ್ ನಲ್ಲಿ ಫೈಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ನೋ ಅಂತಲೇ ಕೊಡಬೇಕು. ವಾಲಂಟರಿ ಡಿಸ್ಕ್ಲೋಜರ್ ಅಲ್ಲಿ ಬರೋದಿಲ್ಲ, ಆದ್ರೆ ಲಿಟಿಗೇಷನ್ ಆಡಿಟ್ ಇದರಲ್ಲಿ ಬರ್ಬೋದು. ಆಡಿಟ್ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಆಗಿದ್ದು 30th ಜೂನ್ಗಿಂತ ಮುಂಚೆ ಅವರೊಂದು ಕ್ವಾಂಟಿಫೈ ಮಾಡಿ ಏನಾದ್ರೂ ಡಾಕ್ಯುಮೆಂಟ್ಸ್ ಇಶ್ಯೂ ಮಾಡಿದ್ರೆ ಸೊ ಆ ಕ್ಯಾಟಗರಿಯಲ್ಲಿ ಮಾಡಬಹುದು. ವಾಲಂಟರಿ ಡಿಸ್ಕ್ಲೋಜರ್ ಮಾಡ್ಲಿಕ್ಕೆ ಆಗೋದಿಲ್ಲ. 7th question, have you received any written communication from a central excise officer with regard to any audit to be conducted? ಇಲ್ಲಿ ನೋ ಅಂತಲೇ ಕೊಡಬೇಕು. ಎಸ್ ಅಂತ ಇದ್ರೆ ವಾಲಂಟರಿ ಡಿಸ್ಕ್ಲೋಜರ್ ಗೆ ಬರೋದಿಲ್ಲ. ರಿಟರ್ನ್ ಕಮ್ಯುನಿಕೇಶನ್ ಬಂದು ಆಡಿಟ್ ಮುಗ್ದಿದೆ, ಕ್ವಾಂಟಿಫಿಕೇಶನ್ ಆಗಿದೆ, ಆಡಿಟ್ ಅಂಡ್ ಎನ್ಕ್ವೈರಿ ಆ ಕ್ಯಾಟಗರಿಯಲ್ಲಿ ಹೋಗಬಹುದು. ಸೇಮ್ 8th question ಹಾಗೆ ಇದೆ. Have you been subjected to any enquiry or investigation under Central Excise Act or Chapter 5 of Finance Act in respect of the goods, services or both for which this declaration is being made by way of the following: search of premises, issue of summons requiring the ಕ್ವಶನ್ ಬಹಳ ದೊಡ್ಡದಿದೆ, ಆದ್ರೆ ಆನ್ಸರ್ ಮಾತ್ರ ಎಸ್ ನೋ ಅಲ್ಲಿ ಕೊಟ್ರೆ ಆಯ್ತು. ಎಸ್ ಅಂತ ಹೇಳಿದ್ರೆ ವಾಲಂಟರಿ ಡಿಸ್ಕ್ಲೋಜರ್ ಅಲ್ಲಿ ಬರೋದಿಲ್ಲ, ಬೇರೆ ಕ್ಯಾಟಗರಿಯಲ್ಲಿ ಬರುವಂತದ್ದು. ಮತ್ತೆ 9th, have you filed any return for the period for which declaration is being made showing the amount of duty to be payable but not having paid it? ಸೊ ರಿಟರ್ನ್ಸ್ ಅಲ್ಲಿ ಡಿಕ್ಲೇರ್ ಮಾಡಿ ಒಂದು ಪಾರ್ಟ್ ನೀವು ಪೇ ಮಾಡಿರೋದಿಲ್ಲ, ಅಂತ ಕೇಸಸ್ ಅಲ್ಲಿ ವಾಲಂಟರಿ ಡಿಸ್ಕ್ಲೋಜರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇದಕ್ಕೆ ಸೆಪರೇಟ್ ಒಂದು ಕ್ಯಾಟಗರಿ ಇದೆ, ಎರಿಯರ್ಸ್ ಕ್ಯಾಟಗರಿಯಲ್ಲಿ ನೀವು ಮಾಡಬಹುದು, ವಾಲಂಟರಿ ಡಿಸ್ಕ್ಲೋಜರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪೇಮೆಂಟ್ ಪೆಂಡಿಂಗ್ ಇದೆ, ಸೊ ಇಟ್ಸ್ ಇನ್ ಎರಿಯರ್ಸ್, ಅದಕ್ಕೆ ನಾವು ಈ ಕ್ಯಾಟಗರಿಯಲ್ಲಿ ಪೇಮೆಂಟ್ ಮಾಡಬೇಕು. ಓಕೆ. ಹ್ಯಾವ್ ದ ಟ್ಯಾಕ್ಸ್ ಡ್ಯೂಸ್ ವಿತ್ ರಿಗಾರ್ಡ್ ಟು ದ ಮ್ಯಾಟರ್ ಅಂಡರ್ ಎನ್ಕ್ವೈರಿ, ಇನ್ವೆಸ್ಟಿಗೇಷನ್ ಆರ್ ಆಡಿಟ್ ನಾಟ್ ಬೀನ್ ಕ್ವಾಂಟಿಫೈಡ್ ಆನ್ ಆರ್ ಬಿಫೋರ್ 30th June. ಕ್ವಾಂಟಿಫಿಕೇಶನ್ ಆಗಿರೋದು 30th June ನಂತರ ಈ ಕೇಸಸ್ ಬರೋದಿಲ್ಲ ಆಡಿಟ್ ಎನ್ಕ್ವೈರಿ ಅಂಡ್ ಇನ್ವೆಸ್ಟಿಗೇಷನ್ ಅಲ್ಲಿ. 30th June ಗಿಂತ ಮುಂಚೆ ಕ್ವಾಂಟಿಫಿಕೇಶನ್ ಆಗಿದ್ರೆ ನೀವು ಆ ಡಾಕ್ಯುಮೆಂಟ್ ನ ಬೇಸಿಸ್ ಮೇಲೆ ಈ ರಿಟರ್ನ್ ಅನ್ನು, ಈ ಡಿಕ್ಲರೇಷನ್ ಅನ್ನು ಫೈಲ್ ಮಾಡಬಹುದು. ಓಕೆ. ಸೊ ಇಫ್ ಸರ್ ಇದಾಗಲೇ ನಾವು ಹೇಳ್ತಾ ಇದ್ವಿ, ಆ ಫಾರ್ಮ್ ಅಲ್ಲಿ ಒಂದು 10 ಕ್ವೆಶ್ಚನ್ ಇದೆ, ಅದನ್ನ ನಾವು ಸರಿಯಾಗಿ ಎಸ್ ನೋ ಅಂತ ಡಿಕ್ಲೇರ್ ಮಾಡ್ಕೊಂಡು ಬಿಡಬೇಕು. ಅದರ ನಂತರ ಬರುವಂತದ್ದು ಆ 4 ಕ್ಯಾಟಗರಿಯಲ್ಲಿ ಏನು ಡಿಸ್ಕ್ಲೋಜರ್ ಮಾಡಬೇಕು ಅನ್ನುವಂಥದ್ದು. ಸೊ ಅದು ಹೇಗೆ ಡಿಕ್ಲೇರ್ ಮಾಡಬೇಕು? ಅದೇ ಈಗ 4 ಕ್ಯಾಟಗರಿಗೆ ಅದೇ ಡ್ರಾಪ್ ಡೌನ್ ಬಾಕ್ಸ್ ಇರ್ತದೆ, ನೀವು ಯಾವುದಕ್ಕೆ ಹೋಗಬಹುದು ಅಂತ. ಲಿಟಿಗೇಷನ್ ಕ್ಯಾಟಗರಿಯ, ಮತ್ತೆ ಏರಿಯರ್ಸ್ ಕ್ಯಾಟಗರಿಯ, ಅಥವಾ ವಾಲಂಟರಿ ಡಿಸ್ಕ್ಲೋಜರ್ ಆರ್ ಆಡಿಟ್ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಕ್ಯಾಟಗರಿ ಅಂತ ಹೇಳಿ. ಆ ಡ್ರಾಪ್ ಡೌನ್ ಬಾಕ್ಸ್ ಅಲ್ಲಿ ನೀವು ನಿಮ್ಮ ಕ್ಯಾಟಗರಿ ಯಾವುದು ಅಂತ ನೀವು ಫಸ್ಟ್ ಸೆಲೆಕ್ಟ್ ಮಾಡಬೇಕು. ಸಪೋಸ್ SCN ಕ್ಯಾಟಗರಿ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ, ಶೋಕಾಸ್ ನೋಟಿಸ್ ನನಗೆ ಬಂದಿದೆ, ಸೊ ಫೈನಲ್ PH ಕೂಡ ಆಗಲಿಲ್ಲ, ಸೊ ಅದಕ್ಕೆ ನಾನು ಈ ಸ್ಕೀಮ್ಗೆ ಹೋಗ್ತೇನೆ ಅಂತ ಹೇಳಿ ಮಾಡಿದ್ರೆ, ಫಸ್ಟ್ ನೀವು 9.1 ನಲ್ಲಿ ಡಿಟೇಲ್ ಆಗಿ ಬರ್ತಾರೆ. ಅಂದ್ರೆ ಫೈನಲ್ PH ಆಗಿರಬಾರ್ದು. ಫೈನಲ್ PH ಆಗಿರೋದಿದ್ರೆ ನೋಡಿ, SCN ನಂಬರ್ ಮತ್ತೆ ಡೇಟ್ ಅದನ್ನೆಲ್ಲ ಫಾರ್ಮ್ ಕ್ಲಿಯರ್, ವಾಟ್ ಇಸ್ ಶೋಕಾಸ್ ನೋಟಿಸ್ ಅನ್ನೋದು ನಂಬರ್, ಡ್ಯೂಟಿ, ಎಷ್ಟು ಟ್ಯಾಕ್ಸ್, ಎಷ್ಟು ಪೆನಾಲ್ಟಿ, ಎಷ್ಟು ಲೇಟ್ ಫೀ ಎಲ್ಲ ಡಿಮಾಂಡ್ ಆಗಿದೆ ಅಂತ ಹೇಳಿ. ಸಪೋಸ್ ನೀವು ಇಲ್ಲಿ ಹಾಕುವಾಗ ಏನಾದರೂ ತಪ್ಪಿತ್ತು ಅಥವಾ ಮಿಸ್ಟೇಕ್ ಏನಾದರೂ ಆಯಿತು ಅಂತ ಹೇಳಿದ್ರೆ, ಡಿಪಾರ್ಟ್ಮೆಂಟ್ ಹೇಳಿದೆ ನಮ್ಮ ಹತ್ರ ರೆಕಾರ್ಡ್ ಇದ್ರೆ ಅದನ್ನು ನಾವು ವೆರಿಫೈ ಮಾಡಿ ಅದನ್ನು ನಾವಾಗಿ ಬೇಕಾದರೆ ಕರೆಕ್ಷನ್ ಮಾಡ್ಬೋದು. ಇಲ್ಲದಿದ್ದರೆ ನಿಮಗೆ ಬೇಕಾದರೆ PH ಕೊಟ್ಟು, ಅಂದರೆ ಅಮೌಂಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನಿಮಗೆ PH ಕೊಡುವಾಗ ನೀವು ಅದನ್ನು ಸಬ್ಮಿಟ್ ಮಾಡ್ಬೋದು ಅಂತ ಹೇಳಿ ಮೊದಲು ಡಿಪಾರ್ಟ್ಮೆಂಟ್ ಕ್ಲಾರಿಫೈ ಮಾಡಿದೆ. ಇನ್ನೊಂದು ಶೋಕಾಸ್ ನೋಟಿಸಲ್ಲಿ ನಾನು ಟ್ಯಾಕ್ಸ್ ಎಲ್ಲ ಕಟ್ಟಿದ್ದೇನೆ, ಪೆನಾಲ್ಟಿ ಮತ್ತು ಲೇಟ್ ಫೀಗೆ ಮಾತ್ರ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಸೊ ಆ ಸ್ಕೀಮ್ ಇದರಲ್ಲಿ ಆ ಐಟಮ್ ಅನ್ನು ಸೆಲೆಕ್ಟ್ ಮಾಡಿ ನೀವು ಎಷ್ಟು ಪೆನಾಲ್ಟಿ, ಎಷ್ಟು ಡ್ಯೂಟಿ ಡಿಮಾಂಡ್ ಮಾಡಿದ್ದಾರೆ ಅಂತ ಶೋಕಾಸ್ ನೋಟಿಸ್ ಎಲ್ಲ ನಂಬರ್ ಎಲ್ಲ ಫಿಲ್ ಮಾಡಿ ನೀವು ಅದನ್ನು ಕೊಟ್ಟರೆ ಆಯ್ತು. ಮತ್ತೆ ಇನ್ನೊಂದು ಒಟ್ಟು 4 ಕ್ಯಾಟಗರಿ. ಇನ್ನೊಂದು ಅದರಲ್ಲಿ ಎಪೀಲ್, ಕಮಿಷನರ್ ಎಪೀಲ್ ಅಥವಾ ಸೆಸ್ಟಾಟ್ ಅಲ್ಲಿ ಎಪೀಲ್ ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ. ಆಗ ಇಲ್ಲಿ ಒಂದು ಇಶ್ಯೂ ಬರ್ಬೋದು, ಈ ಫಾರ್ಮ್ ಫಿಲ್ ಮಾಡುವಾಗ ಇಲ್ಲಿ ಡ್ಯೂಟಿ ಯಾವುದು ಹಾಕಬೇಕು ಅಂತ ಹೇಳಿ. ಸಪೋಸ್ ನಾನು ಎಜುಕೇಷನ್ ಪ್ರೊಸೆಸ್ಸಲ್ಲಿ ಆಗಿರ್ತದೆ, 1000 ನಂದು ಡ್ಯೂಟಿ ಕನ್ಫರ್ಮ್ ಆಗಿರ್ತದೆ, ನಾನು ಎಪೀಲಿಗೆ ಹೋಗ್ತೇನೆ. ಎಪೀಲಿಗೆ ಹೋಗುವಾಗ ಕಮಿಷನರ್ ಎಪೀಲ್ ಅದನ್ನು 500 ರೂಪಾಯಿ ಕಡಿಮೆ ಮಾಡಿದ್ದನ್ನು ಇಟ್ಕೊಳ್ಳಿ. ಇಲ್ಲಿ ಕೇಳೋದು ಈ ಕಾಲಮಲ್ಲಿ OIO ಅಂತ ಕೇಳ್ತದೆ, ಅಂದರೆ ಆರ್ಡರಿನ ಒರಿಜಿನಲ್ ಯಾವುದು ಉಂಟು ಅಂತ ಆ ನಂಬರನ್ನು ಮತ್ತೆ ಡೇಟನ್ನು ಕೇಳ್ತದೆ. OIA ಕೇಳೋದಿಲ್ಲ, ಅದಂದರೆ ಆರ್ಡರ್ ಇನ್ ಎಪೀಲ್. ಕಮಿಷನರ್ ಪಾಸ್ ಮಾಡೋದು ಯಾವಾಗಲೂ ಆರ್ಡರ್ ಇನ್ ಎಪೀಲ್.
₹500 ಮಾತ್ರ ನನಗೆ ಆ್ಯಕ್ಚುಲಿ ಡ್ಯೂಟಿ ಡಿಮಾಂಡ್ ಇರೋದು. ಕಮಿಷನರ್ ಎಪಿಲ್ ನನಗೆ ₹500 ರಿಲೀಫ್ ಕೊಟ್ಟಿದ್ದಾರೆ. ಆಗ ನೀವು ಎಂತ ಮಾಡಿ ಅಂದರೆ OIO ನಂಬರ್ ಅದೇ ನಂಬರ್ ಹಾಕಿ, OIO ನಂಬರೇ ಹಾಕಿ, ಆದರೆ ಡ್ಯೂಟಿ ಡಿಮಾಂಡಲ್ಲಿ ಹಾಕುವಾಗ ನಿಮಗೆ ಎಷ್ಟು ರಿಲೀಫ್ ನೆಟ್ ಆಫ್ ಉಂಟು ಆ ರಿಲೀಫನ್ನು ಅಲ್ಲಿ ಹಾಕ್ಬೋದು. ಈವನ್ ಇದು ಈ ಕೇಸ್ ಸೆಸ್ಟ್ಯಾಟಲ್ಲಿ ಸಹ ಹಾಗೆ ಆಗಿರ್ಬೋದು. ಅಂದರೆ ಸೆಸ್ಟ್ಯಾಟ್ ನಿಮಗೆ ರಿಲೀಫ್ ಕೊಟ್ಟಿರ್ಬೋದು, ಆದರೂ ಸಹ ಕೇಳೋದು ಅದು OIO ನಂಬರ್ ಮಾತ್ರ ಕೇಳ್ತೀನಿ. ಆದರೆ ನೀವು ಅಮೌಂಟ್ ಹಾಕುವಾಗ ನಿಮ್ಗೆ ಎಷ್ಟು ರಿಲೀಫ್ ಉಂಟು ಅದನ್ನು ನೀವು ನಿಮ್ಮ ಇದರಲ್ಲಿ ಕಾಲಮಲ್ಲಿ ಫಿಲ್ ಮಾಡಿ ಹಾಕಿದರೆ ಅದಾಯಿತು, ಅಮೌಂಟ್ ಪೇಯ್ಡ್ ಎಷ್ಟು ಅಂತ ಹೇಳಿ. ನೆಕ್ಸ್ಟ್ ಹೋಗುವಾಗ ಏರಿಯಾಸ್ ಕ್ಯಾಟಗರಿ. ಸೊ ಇಲ್ಲಿ 4 ಪುನಃ ಸ್ಪ್ಲಿಟ್ ಆದ ಲಿಟಿಗೇಷನಲ್ಲಿ 4 1 2 3 ಏನೋ ಉಂಟು, 3 ಕ್ಯಾಟಗರಿ. ಹೌದು. ಇನ್ನು ಲಿಟಿಗೇಷನ್ ಏರಿಯರ್ಸ್ ಅಲ್ಲಿ ಎಪೀಲ್ ನಾಟ್ ಫೈಲ್ಡ್ ವಿಚ್ ಈಸ್ ನಾಟ್, ನಾನು ಹೇಳಿದಾಗ ಅದು ಅವತ್ತು ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಎಪೀಲ್ ನಾಟ್ ಫೈಲ್ಡ್ ವಿಚ್ ಈಸ್ ಆಲ್ರೆಡಿ ಅಟೈನ್ ದಿ ಫೈನಾಲಿಟಿ, ಅದು ಆಗ ಡಿಸ್ಕಸ್ ಮಾಡಿ ನಾನು ಹೇಳಿದ್ದೇನೆ. ಅಲ್ಲಿ ಹಾಕುವಾಗ ನೀವು ಆರ್ಡರ್ ನಂಬರ್, ಯಾವ ಟೈಮ್ ಪೀರಿಯಡ್ ಇತ್ತು, ಡ್ಯೂಟಿ ಎಷ್ಟು ಡಿಮಾಂಡ್, ಆ ಕಾಲಮಲ್ಲಿ ನಿಮ್ಮ ಆರ್ಡರಲ್ಲಿ ಎಂತ ಉಂಟು ಆ ಆರ್ಡರ್ ಎಷ್ಟು ಡಿಮಾಂಡ್ ಎಷ್ಟು ಅದನ್ನೆಲ್ಲ ಪೆನಾಲ್ಟಿ ಎಲ್ಲ ಹಾಕಬೇಕಾಗ್ತದೆ ನೀವು. ಮತ್ತೆ ಟ್ಯಾಕ್ಸ್ ಡ್ಯೂಸ್ ರಿಟರ್ನ್ ಅಲ್ಲಿ ನೀವು 63 ರಿಟರ್ನ್ ಅಲ್ಲಿ ನೀವು ಎಷ್ಟು ಡ್ಯೂಸ್ ಅಂತ ತೋರಿಸ್ತೀರಿ, ನೀವು ರಿಟರ್ನ್ ಫೈಲ್ ಮಾಡಿರ್ತೀರಿ, ಯಾವ ಪೀರಿಯಡ್ಗೆ ಮಾಡ್ತೀರಿ. ಇಲ್ಲಿ ಒಂದು ಎಂತ ಅಂದ್ರೆ 63 ರಿಟರ್ನ್ ಈಗ ನೀವು ಒಂದು 4-5 ಫೈಲ್ ಮಾಡಿರ್ತೀರಿ, 4-5 ರಿಟರ್ನಿಗೆ ನೀವು ಯಾವುದು ಟ್ಯಾಕ್ಸ್ ಕಟ್ಟಿರುವುದಿಲ್ಲ, ಎಲ್ಲ ಪೇಯಬಲ್ ಅಲ್ಲಿ ತೋರಿಸಿರ್ತೀರಿ. ಆಗ ನೀವು 4 ಅಪ್ಲಿಕೇಶನ್ ಫೈಲ್ ಮಾಡಬೇಕಾಗ್ತದೆ. ಒಂದರಲ್ಲೇ ಮಾಡ್ಲಿಕ್ಕೆ ಆಗೋದಿಲ್ಲ, ನೀವು 4 ಅಪ್ಲಿಕೇಶನ್ ಫೈಲ್ ಮಾಡಬೇಕು. ಇದರಿಂದ ಒಂದು ಅಡ್ವಾಂಟೇಜ್ ಕೂಡ ಉಂಟು. ಈಗ ನಾವು ಟ್ಯಾಕ್ಸ್ ಏರಿಯರ್ಸ್ ಅಲ್ಲಿ ಈ ಕ್ಯಾಟಗರಿಯಲ್ಲಿ ಮಾಡುವಾಗ ಈಗ ನನ್ನದು ಡಿಮಾಂಡ್ 10 ಲಕ್ಷ ಅಂತ ಇಟ್ಕೊಳ್ಳಿ, ಇನ್ನೊಂದರಲ್ಲಿ 20, ಇನ್ನೊಂದರಲ್ಲಿ 50 ಲಕ್ಷ ಅಂತ ಇಟ್ಕೊಳ್ಳಿ, ಅಥವಾ 40 ಲಕ್ಷ ಅಂತ ಇಟ್ಕೊಳ್ಳಿ. ಸೊ ಇದು ಎಲ್ಲ ಕಂಬೈಂಡ್ ಆಗೋದಿಲ್ಲ. ಕಂಬೈಂಡ್ ಆದ್ರೆ ನನಗೆ ರಿಲೀಫ್ ಸಹ ಕಡಿಮೆ ಆಗ್ತದೆ. ಇದು ಇಂಡಿವಿಜುವಲ್ಗೆ ಹೋದ್ರೆ ನಿಮ್ಗೆ ರಿಲೀಫ್ ಸಹ ಜಾಸ್ತಿ ಸಿಗ್ತದೆ. ಸೊ ಗೌರ್ಮೆಂಟ್ ಆ ಬೆನಿಫಿಟ್ ಕೂಡ ಕೊಟ್ಟಿದೆ. ಅಂದ್ರೆ ನೀವು ಇದರಲ್ಲಿ 63 ರಿಟರ್ನ್ ವೈಸ್ ನೀವು ಹೋಗ್ಬೋದು. ಆ 63 ರಿಟರ್ನ್ ಅಲ್ಲಿ ಎಷ್ಟು ಈಚ್ 63 ರಿಟರ್ನ್ ಅಲ್ಲಿ ಉಂಟು, ಆ ಬೆನಿಫಿಟ್ ರಿಲೀಫ್ ಅನ್ನು 50 ಲಕ್ಷದ ಒಳಗಿನ ಬೆನಿಫಿಟ್ ಅನ್ನೇ ನೀವು ತಗೊಳ್ಬಹುದು. ಇದು ಒಂದು ಅಡ್ವಾಂಟೇಜ್. ಯಾವುದಕ್ಕೆ 63 ರಿಟರ್ನ್ ಆಲ್ರೆಡಿ ಫೈಲ್ ಆಗಿ ಮತ್ತೆ ನೀವು ಎಲ್ಲ ಇದು ಮಾಡಬೇಕಾಗ್ತದೆ, ಪೇಯಬಲ್ ಡಿಟೇಲ್ ಹಾಕಿ ನೀವು ಫಿಲ್ ಮಾಡಬೇಕು. ಮತ್ತೊಂದು ಇನ್ವೆಸ್ಟಿಗೇಷನ್ ಮತ್ತೆ ಎನ್ಕ್ವೈರಿ, ಆಡಿಟ್ ಅಂಡ್ ಎನ್ಕ್ವೈರಿ. ಅದರಲ್ಲಿ ಒಂದು DGGI, ಅದು ಇನ್ವೆಸ್ಟಿಗೇಷನ್ ಒಂದು DGGI ಅಂತ ಸಪರೇಟ್ ಸೆಲ್ ಇದೆ, ಅದು ಮಾತ್ರ ಆಲ್ ಇಂಡಿಯಾ ಸೆಲ್. ಆ ಇದರ ಅಮೌಂಟ್ ಇದ್ದು ನೀವು ಇನ್ವೆಸ್ಟಿಗೇಷನ್ ಅಥವಾ ಕ್ವಾಂಟಿಫಿಕೇಶನ್ ಏನಾದರೂ ಇದ್ದರೆ ಅದೊಂದು ಸಪರೇಟ್ ಆಗಿ ಫಿಲ್ ಮಾಡಬೇಕು. ಅಂದರೆ ಅದರ ಪ್ರಕಾರ ನಮ್ಮ AC ಅವರು ಹೇಳಿದಾಗೆ ಅದು ಸಪರೇಟ್ ಆಗಿ ಡೆಲ್ಲಿ ಕಮಿಟಿ, ಈ ಕಮಿಟಿಗೆ ನಮ್ಮ ಕಮಿಟಿಗೆ ಅದು ಇದು ಬರೋದಿಲ್ಲ. ನಮ್ಮ ಲೋಕಲ್ ಕಮಿಟಿ ಕಮಿಷನರೇಟ್, ನಮ್ಮದು ಲೋಕಲ್ ಕಮಿಷನರೇಟಾಗೆ ಬರೋದಿಲ್ಲ. ಅದೇ ಸಪ್ರೇಟ್ ಆಗಿ ಆ ಫಾರ್ಮ್ ಇದ್ದು ಅಪ್ಲಿಕೇಶನ್ ಡಿಸೈಡ್ ಮಾಡೋದು ಡೆಲ್ಲಿ ಇದರಲ್ಲಿ ಆಲ್ ಇಂಡಿಯಾ ಲೆವೆಲಲ್ಲಿ. ಸೊ ಅದಕ್ಕೋಸ್ಕರ ಅದೊಂದು ಸಪ್ರೇಟ್ ಇಟ್ಟಿದ್ದಾರೆ DGGI ಅಂತ ಹೇಳಿ. ಅದೆಲ್ಲಾದರೂ ಈ ಕ್ಯಾಟಗರಿಯಲ್ಲಿ ನಿಮಗೆ ಅಪ್ಲೈ ಮಾಡಲಿಕ್ಕೆ ಆಗ್ತದೆ, ಆದರೆ ನೀವು ಹಾಕುವಾಗ ಅವರಿಂದ ಶೋಕಾಸ್ ನೋಟಿಸ್ ಅಥವಾ ಅವರಿಂದ ಏನಾದರೂ ಕ್ವಾಂಟಿಫಿಕೇಶನ್ ಎಲ್ಲಿ ಅದು ಬಂದಿದ್ರೆ ನೀವು ಅಲ್ಲಿ ಮೆನ್ಷನ್ ಮಾಡಬೇಕು ಅಂತ. ಮತ್ತು ನಮ್ಮದು ರೆಗ್ಯುಲರ್ ಕಮಿಷನರೇಟಲ್ಲಿ ನೀವು ಹಾಕುವಾಗ ಇನ್ವೆಸ್ಟಿಗೇಷನ್ ಇದ್ದು ನಿಮ್ಮದು ಎಷ್ಟು ಅಮೌಂಟ್ ಉಂಟು, ಡ್ಯೂಟಿ ಎಷ್ಟು, ಅದೇ ಡಿಟೇಲ್ ಎಲ್ಲ ನಿಮಗೆ ಫಿಲ್ ಮಾಡಲಿಕ್ಕೆ. ನೆಕ್ಸ್ಟ್ ಆಡಿಟ್ ಕ್ಯಾಟಗರಿಯಲ್ಲಿ ಸಹ ಹಾಗೆ, ಆಡಿಟ್ ಕ್ಯಾಟಗರಿಯಲ್ಲಿ ಎಷ್ಟು ನಿಮಗೆ ಡಿಮಾಂಡ್ ಮಾಡಿದ್ದಾರೆ, ಆ ಡಿಮಾಂಡ್ ಮಾಡಿದ್ದು ಅಮೌಂಟ್ ಕ್ವಾಂಟಿಫಿಕೇಶನ್ ಎಷ್ಟು, ಎಂತೆಲ್ಲ ರೆಫರೆನ್ಸ್, ರಿಟರ್ನ್ ಕಮ್ಯುನಿಕೇಶನ್ ಇದೆ ರೆಫರೆನ್ಸ್, ಅದೆಲ್ಲ ಕೊಟ್ಟು ನೀವು ಫೈಲ್ ಮಾಡಲಿಕ್ಕೆ. ಇನ್ನೊಂದು ಲಾಸ್ಟ್ ಇದು ವಾಲಂಟರಿ ಡಿಸ್ಕ್ಲೋಷರ್, ಅಂದರೆ ನಾವಾಗಿ ಫೈಲ್ ಮಾಡುವಂಥದ್ದು. ಇದರಲ್ಲಿ ಅಮೌಂಟ್ ಕ್ವಾಂಟಿಫೈ ಮಾಡೋದು ನಮ್ಮಷ್ಟಕ್ಕೆ ನಾವು ಮಾಡಬೇಕು. ಅದನ್ನು ಆಸಿಟಿಸ್ ಇವರು ಹೇಳಿದಾಗೆ AC ಹೇಳಿದಾಗೆ ಆ ಅಮೌಂಟು ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಕೊಟ್ಟರೆ ಸಹ ವಾಲಂಟ್ರಿ ಇದು ಸಬ್ಜೆಕ್ಟ್ ಟು ಸ್ಕ್ರೂಟಿನಿ ಅಂತ ಹೇಳಿ, ಅಂದರೆ ಎಲ್ಲಿಯಾದರೂ ನೀವು ಡಿಸ್ಕ್ಲೋಸ್ ಮಾಡಿದ್ದು ಇನ್ನೂ ಹೆಚ್ಚು ಕಡಿಮೆ ಇದ್ದರೆ ಇಶ್ಯೂ ಒಂದು ಇರುವಂಥದ್ದು ಇದೆ. ಮತ್ತು ಡೂ ಯು ಅಗ್ರಿ ವಿತ್, ಸಪೋಸ್ ನಿಮಗೆ ಟ್ಯಾಕ್ಸ್ ಡ್ಯೂಸ್ ನೀವು ಈಗ ಕ್ಯಾಲ್ಕುಲೇಟ್ ಮಾಡಿರ್ತೀನಿ, ಅದರಲ್ಲಿ ನಿಮಗೆ ಸ್ವಲ್ಪ ಡೌಟ್ ಇರ್ತದೆ. ನೀವು ಹಾಕಿರೋದು ಟ್ಯಾಕ್ಸ್ ಡ್ಯೂಸ್ ಇದರದ್ದೇ ಹಾಕ್ತೀರಿ, ಯಾವುದು ಆರ್ಡರ್ ಇದ್ದು ಅಥವಾ ಅಪೀಲ್ ಇದ್ದು ಆರ್ಡರ್ ಇದ್ದು, ಆದರೆ ಅಮೌಂಟ್ ಹಾಕಿ ನೀವು ಇಲ್ಲಿ ಕೆಳಗೆ ಕೊಡ್ಬೋದು. ನಾನು ಇದನ್ನು ಡಿಸಗ್ರಿ ಆಗ್ತೇನೆ,
ಈ ಫಾಲೋಯಿಂಗ್ ರೀಸನ್ಗೆ ನಾವು ಡಿಸಗ್ರಿ ಆಗಿರ್ತೇನೆ. ಅಂದರೆ ಅಲ್ಲಿ ನಾನು ಸನ್ವೈಟ್ ಕ್ರೆಡಿಟ್ ಅಥವಾ ಎಂತಾದ್ರೂ ಮೊದಲೇ ಕ್ಲೇಮ್ ಮಾಡಿದ್ದೇನೆ, ಅದನ್ನು ನಮ್ಗೆ ಕನ್ಸಿಡರ್ ಮಾಡಲಿಲ್ಲ ಅಥವಾ ಬೇರೆ ಏನೋ ಇಶ್ಯೂ ಇರ್ಬೋದು, ನೀವು ಅದನ್ನು ಇಶ್ಯೂ ಅನ್ನು ಅಲ್ಲಿ ಬರೆದ್ರೆ ಕ್ಲಿಯರ್ ಆಗಿ ಅದನ್ನು ಕಮಿಟಿ ವೆರಿಫೈ ಮಾಡ್ತದೆ, ಇವರು ಹೇಳಿದ್ದು ಕರೆಕ್ಟಾ ಅಲ್ವಾ ಅಂತ. ಕರೆಕ್ಟ್ ಆದರೆ ಅದನ್ನು ಕೂಡ ಆ ಅಮೌಂಟನ್ನು ಕೂಡ ಅವರು ಡಿಡಕ್ಟ್ ಮಾಡ್ತಾರೆ, ಇಲ್ಲದಿದ್ದರೆ ಅದನ್ನು ರಿಜೆಕ್ಟ್ ಮಾಡೋ ಪವರ್ ಈ ಕಮಿಟಿಗೆ ಉಂಟು, ಡೆಸಿಗ್ನೇಟೆಡ್ ಕಮಿಟಿಗೆ. ಮತ್ತು ಅಮೌಂಟ್ ಟ್ಯಾಕ್ಸ್ ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ನಿಮ್ಮದು ಎಷ್ಟು ಟ್ಯಾಕ್ಸ್ ಡ್ಯೂಸ್ ಬರ್ತದೆ ಅದು ಸಹ ನೀವು ಅಲ್ಲಿ ಒಂದು ಬರ್ತದೆ, ಅಮೌಂಟ್ ಆಫ್ ಟ್ಯಾಕ್ಸ್ ಡ್ಯೂ ರಿಲೀಫ್ ಆ್ಯಸ್ ಪರ್ ಯುವರ್ ಕ್ಯಾಲ್ಕುಲೇಷನ್ ಎಷ್ಟು ಅಂತ ಹೇಳಿ. ಅದು ಕೂಡ ಈ ಆನ್ಲೈನ್ ಅಪ್ಲಿಕೇಶನ್ ಆದ ಕಾರಣ ಎಲ್ಲ ಅದು ಕಮಿಟಿ ಅವರ ಅಲ್ಲಿಗೆ ಹೋಗಿ ಅವರು ಡಿಸೈಡ್ ಮಾಡಿ ಅಂತ ಹೇಳ್ತಾರೆ. ಮತ್ತು ಲಾಸ್ಟಿಗೆ ವೆರಿಫಿಕೇಶನ್ ಕೊಟ್ಟು ಈ ಫಾರ್ಮ್ ಅಪ್ಲೋಡ್ ಮಾಡಿದ್ರೆ ಅಪ್ಲೋಡ್ ಮಾಡಿಬಿಟ್ಟು ಸೊ ಎಲ್ಲ ಆನ್ಲೈನ್ ಇದನ್ನ ಫಿಲ್ ಮಾಡಿಕೊಂಡು ನಾವು ರೆಸ್ಪೆಕ್ಟಿವ್ ಕ್ಯಾಟಗರಿಯಲ್ಲಿ ಅಪ್ಲೋಡ್ ಮಾಡ್ಕೊಂಡು ಬರಬೇಕು. ಸೊ ಈಗ ಒನ್ಸ್ ವಿ ಅಪ್ಲೋಡ್, ಈಗ ನಾವು ಅಪ್ಲೋಡ್ ಮಾಡ್ಕೊಂಡಿದ್ದೇವೆ, ಅದರ ನಂತರ ಏನು ಪ್ರೊಸೆಸ್ ಆಗ್ತದೆ, ಎಷ್ಟು ದಿನದೊಳಗಡೆ ನಮಗೊಂದು ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಬರ್ತದೆ ಸರ್? ಈಗ ಈಗಾಗಲೇ ನಾವು ನೋಡಿದ್ದೇವೆ SVLDRS 1 ನಲ್ಲಿ ಎಲ್ಲರೂ ಡಿಕ್ಲರೇಷನ್ ಫೈಲ್ ಮಾಡಬೇಕು. ಈ ಫಾರ್ಮ್ ಫೈಲ್ ಮಾಡಿದ ನಂತರ ಎಂಥದ್ದು ಪ್ರೋಸೆಸ್ ಅಂತ ನಾನು ಈಗ ಹೇಳ್ತೇನೆ. 2 ಡೆಸಿಗ್ನೇಟೆಡ್ ಕಮಿಟೀಸ್ ಇರ್ತವೆ ಎಲ್ಲ ಕಮಿಷನರೇಟ್ ಅಲ್ಲಿ. ಮೋರ್ ದನ್ 50 lakhs ಅಮೌಂಟ್ ಆಫ್ ಡ್ಯೂಟಿ ಇದ್ದಲ್ಲಿ ಕಮಿಷನರ್ ಅಂಡ್ ಅಡಿಷನಲ್ ಕಮಿಷನರ್ ಆರ್ ಜಾಯಿಂಟ್ ಕಮಿಷನರ್ ಈ ಇಬ್ರು ಇರುವ ಒಂದು ಡೆಸಿಗ್ನೇಟೆಡ್ ಕಮಿಟಿ ಇರ್ತದೆ. ಲೆಸ್ ದನ್ 50 lakhs ಇದ್ದಲ್ಲಿ ಅಡಿಷನಲ್ ಕಮಿಷನರ್ ಆರ್ ಜಾಯಿಂಟ್ ಕಮಿಷನರ್ ಅಂಡ್ ಡೆಪ್ಯೂಟಿ ಕಮಿಷನರ್ ಆರ್ ಅಸಿಸ್ಟೆಂಟ್ ಕಮಿಷನರ್ ಈ ಕಮಿಟಿ ವೆರಿಫಿಕೇಶನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಈ ವೆರಿಫಿಕೇಶನ್ ಮಾಡಿದ ನಂತರ 3 ಸರ್ಕಮ್ಸ್ಟಾನ್ಸಸ್ ಆರ್ 3 ಸಿನಾರಿಯೋಸ್ ಕ್ಯಾನ್ ಎಮರ್ಜ್. ಫಸ್ಟ್ ಏನಂತ ಹೇಳಿದ್ರೆ ಅಮೌಂಟ್ ಪೇಯಬಲ್, ಡೆಸಿಗ್ನೇಟೆಡ್ ಅಮೌಂಟ್ ಪೇಯಬಲ್ ಆಸ್ ಪರ್ ಡೆಸಿಗ್ನೇಟೆಡ್ ಕಮಿಟಿ. ಡೆಸಿಗ್ನೇಟೆಡ್ ಕಮಿಟಿ ಒಂದು ಅಂದಾಜು ಮಾಡ್ತದೆ ನೀವು ಇಷ್ಟು ಕಟ್ಟಬೇಕಾಗಿರ್ಬಹುದು ಅಂತ. ಅದು ನೀವು ಡಿಕ್ಲರೇಷನ್ ಅಲ್ಲಿ ಎಷ್ಟು ಕೊಟ್ಟಿದ್ದೀರಿ ಅದಕ್ಕಿಂತ ಹೆಚ್ಚಾಗಿದ್ರೆ SVLDRS 2 ಎಂಬ ನಮೂನೆಯಲ್ಲಿ ಎಸ್ಟಿಮೇಟ್ ಅಂದ್ರೆ ಒಂದು ಅಂದಾಜು ಅಂತ ಹೇಳಿ ಈ ಡೆಸಿಗ್ನೇಟೆಡ್ ಕಮಿಟಿ ಆನ್ಲೈನ್ ಅಲ್ಲಿ SVLDRS 2 ಫಾರ್ಮ್ ಇಶ್ಯೂ ಮಾಡ್ತದೆ. ಈ SVLDRS 2 ಫಾರ್ಮ್ ಬಂದ್ರ ನಂತರ SSEಗೆ ಇನ್ನೊಂದು ಫಾರ್ಮ್ SVLDRS 2A ಸಬ್ ಫಾರ್ಮ್. ಈ ಅಂದಾಜಿನ ಮೇಲೆ ನೀವೇನಾದ್ರೂ ಹೇಳಲಿಕ್ಕಿದೆಯಾ, ರಿಟರ್ನ್ ಸಬ್ಮಿಷನ್ಸ್ ಏನಾದ್ರೂ ಇದ್ರೆ ನೀವು ಮಾಡಬಹುದು. ನೆಕ್ಸ್ಟ್ ನಿಮ್ಮ ಹತ್ರ ಬೇರೆ ಏನಾದ್ರೂ ಡಾಕ್ಯುಮೆಂಟರಿ ಎವಿಡೆನ್ಸಸ್ ಏನಾದ್ರೂ ಇದ್ರೆ ಅದನ್ನು ಅಪ್ಲೋಡ್ ಮಾಡಬಹುದು. ಮತ್ತೆ ಪರ್ಸನಲ್ ಹಿಯರಿಂಗ್, ನೀವು ಆ ಕಮಿಟಿ ಮುಂದೆ ಬಂದು ನೀವು ಯಾಕೆ ಈ ತರ ಡಿಕ್ಲೇರ್ ಮಾಡಿದ್ದೀರಿ, ನಿಮ್ದು ಯಾಕೆ ಹೆಚ್ಚು ಬಂದಿದೆ ಅಂತ ಪರ್ಸನಲಿ ನೀವು ಬಂದು ಕಮಿಟಿ ಮುಂದೆ ಡಿಸ್ಕಸ್ ಮಾಡಬಹುದು. ಅದಕ್ಕಾಗಿ ಪರ್ಸನಲ್ ಹಿಯರಿಂಗಿಗೆ ಒಂದು ಡೇಟು ಕೊಟ್ಟಿರ್ತಾರೆ ಅದೇ ನಮೂನೆಯಲ್ಲಿ SVLDRS 2 ಎಸ್ಟಿಮೇಟ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಅಲ್ಲಿ PH ಯು ಕ್ಯಾನ್ ಆಲ್ಸೋ ವೇವ್, ಅಂದ್ರೆ ನನಗೆ ಪರ್ಸನಲ್ ಹಿಯರಿಂಗ್ ಬೇಡ, ರಿಟರ್ನ್ ಸಬ್ಮಿಷನ್ಸ್ ಇಲ್ಲಿ ಹೀಗೆ ಮಾಡಿದ್ದೇನೆ, ಡಾಕ್ಯುಮೆಂಟ್ ಹೀಗೆ ಅಪ್ಲೋಡ್ ಮಾಡಿದ್ದೇನೆ, ಮತ್ತೆ ಅದು ಕಮಿಟಿಗೆ ಬಿಟ್ಟದ್ದು. ಇನ್ನೊಂದು ಏನು ಇದಿದೆ ಅಂತ ಹೇಳಿದ್ರೆ SVLDRS 2B ಅಲ್ಲಿ ಪರ್ಸನಲ್ ಹಿಯರಿಂಗ್ ಆನ್ ದ ಡೇ ಆಫ್ ಪರ್ಸನಲ್ ಹಿಯರಿಂಗ್ ಇರುವಾಗ ನೀವು ಯಾವುದೇ ಕಾರಣಕ್ಕೆ ಬಿಸಿ ಆರ್ ಪ್ರೀ ಆಕ್ಯುಪೈಡ್ ಇದ್ರೆ ನನಗೆ ಇನ್ನೊಂದು ಡೇಟ್ ಕೊಡಬೇಕು ಪರ್ಸನಲ್ ಹಿಯರಿಂಗಿಗೆ, ಒಂದು ಅಡ್ಜರ್ನ್ಮೆಂಟ್ಗೆ ಅಪರ್ಚುನಿಟಿ ಇದೆ. SVLDRS 2B ಅಲ್ಲಿ ನೀವು ಕೊಡಬೇಕು, ನನಗೆ ಈ ಡೇಟ್ ಅಲ್ಲಿ ಪರ್ಸನಲ್ ಹಿಯರಿಂಗ್ ಫಿಕ್ಸ್ ಮಾಡಬೇಕು ಅಂತ. ಕಮಿಟಿ ಹಾಗೆ SVLDRS 2B ಕೊಟ್ಟ ನಂತರ ಕಮಿಟಿ ಯಾವ ದಿವಸ ನೀವು ಎಕ್ಸೆಪ್ಟ್ ಮಾಡಿದ್ರೆ ನೀವು ಬರ್ಬೋದು ಆ ದಿವಸ. SVLDRS 2 ಆಯ್ತು, 2A 2B ಅದರ ಸಬ್ ಫಾರ್ಮ್ಸ್. ಈಗ SVLDRS 3 ದಿಸ್ ಇಸ್ ದ ಇಂಪಾರ್ಟೆಂಟ್ ಪಾರ್ಟ್. ಇಲ್ಲಿ ಸ್ಟೇಟ್ಮೆಂಟ್ ಅಂತ ಇಶ್ಯೂ ಮಾಡುತ್ತೆ. ಫಸ್ಟಿಗೆ ಅವರು ಎಸ್ಟಿಮೇಟ್ ಮಾಡಿರ್ತಾರೆ, ನೆಕ್ಸ್ಟ್ ಈಗ ಸ್ಟೇಟ್ಮೆಂಟ್ ಇಷ್ಟು ಕಟ್ಲಿಕ್ಕೆ ಬರ್ತದೆ ಅಂತ ಫೈನಲ್ ಮಾಡ್ತದೆ ಕಮಿಟಿ. ಈ ಸ್ಟೇಟ್ಮೆಂಟ್ ಅಲ್ಲಿ ಅಮೌಂಟ್ ಪೇಯಬಲ್ ಎಷ್ಟು ಅಂತ ಹೇಳ್ತದೆ ಕಮಿಟಿ. ಈ ಅಮೌಂಟ್ ಪೇಯಬಲ್ ಬಂದದ್ದು ಅದು ಫೈನಲ್, ಈ ಅಮೌಂಟ್ ಪೇಯಬಲ್ ನೀವು ಕಟ್ಟಲೇಬೇಕು ವಿದಿನ್ 30 days, ಇಲ್ಲಾದ್ರೆ ಡಿಕ್ಲರೇಷನ್ ಲ್ಯಾಪ್ಸ್ ಆಗುತ್ತೆ. ಆದರೆ SVLDRS 3 ಇಶ್ಯೂ ಮಾಡುವಾಗ ಕೆಲವೊಂದು ಸರ್ತಿ ಎರಿಥಮೆಟಿಕ್ ಆರ್ ಕ್ಲರಿಕಲ್ ಎರರ್ ಆಗುವ ಸಾಧ್ಯತೆ ಇದೆ. ಏನಾದರೂ ಮಿಸ್ಟೇಕ್ ಆಗಿದ್ರೆ ನೀವು ಬಂದು ಕಮಿಟಿ ಹತ್ರ ಹೇಳ್ಬೋದು ಈ ತರ ಮಿಸ್ಟೇಕ್ ಆಗಿದೆ ಅಂತ. 30 days ಒಳಗೆ SVLDRS 3 ಸ್ಟೇಟ್ಮೆಂಟ್ ಅನ್ನು ರಿವೈಸ್ ಮಾಡಲಿಕ್ಕೂ ಅವಕಾಶ ಇದೆ. ನೆಕ್ಸ್ಟ್ ಅಮೌಂಟ್ ಪೇಯಬಲ್ ಅನ್ನು 30 days ಒಳಗೆ ಕಟ್ಟಬೇಕಂತ ಹೇಳಿದ್ದೇನೆ. ನೆಕ್ಸ್ಟ್ ಇನ್ನೊಂದು ಎವಿಡೆನ್ಸ್ ಕಮಿಟಿಗೆ ಏನ್ ಬೇಕಾಗತ್ತಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಅಲ್ಲಿ ಅಪೀಲ್ ಏನಾದ್ರೂ ಪೆಂಡಿಂಗ್ ಇದ್ರೆ, ಇಲ್ಲಾದ್ರೆ ರಿಟ್ ಪೆಟಿಷನ್ ಪೆಂಡಿಂಗ್ ಇದ್ರೆ ಅದರದ್ದು ಪ್ರೂಫ್ ಆಫ್ ವಿಡ್ರಾವಲ್. ಪೇಮೆಂಟ್ ಇಸ್ ಕಂಪಲ್ಸರಿ ವಿದಿನ್ 30 days. ವಿಡ್ರಾವಲ್ಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೇ ಟೇಕ್ ಇಟ್ಸ್ ಆನ್ ಟೈಮ್, ಅದು ಮತ್ತೆ ಕೂಡ ಕೊಡಬಹುದು. ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಈ 2 ಎವಿಡೆನ್ಸ್ ಕೊಟ್ಟ 30 ದಿವಸದ ನಂತರ ನಿಮಗೆ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಸಿಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕೇಸ್, ಫಸ್ಟ್ ಕೇಸಲ್ಲಿ ಕಮಿಟಿ ಅಂದಾಜು ಮಾಡಿರುವಂತದ್ದು ನೀವು ಏನ್ ಡಿಕ್ಲರೇಷನ್ ಅಲ್ಲಿ ಕೊಟ್ಟಿದ್ದೀರಿ ಅದಕ್ಕಿಂತ ಹೆಚ್ಚಾಗಿದೆ. ಸೆಕೆಂಡ್ ಕೇಸ್ ನೀವು ಹೇಳಿದಷ್ಟೇ ಕಮಿಟಿ ಕೂಡ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ರೆಕಾರ್ಡ್ಸ್ ಇದೆ ಅದರಲ್ಲಿ ಸರಿಯಾಗಿ ಕಂಡು ಬರ್ತಾ ಇದೆ, ಸೇಮ್ ಆಗಿದೆ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ಅಂದಾಜು ಎಸ್ಟಿಮೇಟ್ ಎಂಬುದು ಅದು ಇರೋದಿಲ್ಲ, ಡೈರೆಕ್ಟ್ಲಿ ಸ್ಟೇಟ್ಮೆಂಟ್ ಇಶ್ಯೂ ಮಾಡುತ್ತೆ. ಆಯ್ತು ನೀವು
ಅಮೌಂಟ್ ಪೇಬಲ್ ಎಷ್ಟಿದೆ ಅದನ್ನು ಕಟ್ಟಿಬಿಡಿ ಅಂತ. ಅಗೇನ್ 30 days ಟೈಮ್ ಇದೆ, ನೀವು ಅಮೌಂಟ್ ಪೇಬಲ್ ಅನ್ನು ಕಟ್ಟುವುದು, ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಅಲ್ಲಿ ಅಪೀಲ್ ಇದ್ದದಕ್ಕೆ ವಿಡ್ರಾ ಮಾಡಿದ್ದಕ್ಕೆ ಪ್ರೂಫ್ ಕೊಡುವುದು, ಡಿಸ್ಚಾರ್ಜ್ ಸರ್ಟಿಫಿಕೇಟ್ ವಿಲ್ ಬಿ ಇಶ್ಯೂಡ್. ಲಾಸ್ಟ್ ಕೇಸ್ ಏನಂತ ಹೇಳಿದ್ರೆ, ನೀವು ಆಲ್ರೆಡಿ ಈಗ ಪ್ರೀ ಡಿಪಾಸಿಟ್ ಅಥವಾ ಡೆಪಾಸಿಟ್ ಮಾಡಿರ್ತೀರಿ ಕೇಸ್ ಇನ್ವೆಸ್ಟಿಗೇಷನ್ ಆರ್ SCN ಆಗಿರುವಾಗ, ಇಂಥ ಕೇಸ್ಗಳಲ್ಲಿ ಯಾವುದೇ ಅಮೌಂಟ್ ಪೇಬಲ್ ಇರುವುದಿಲ್ಲ, ಅಮೌಂಟ್ ಪೇಬಲ್ ಇಸ್ 0. ಸೊ ಇನ್ ಸಚ್ ಕೇಸಸ್ ಡೈರೆಕ್ಟ್ಲಿ ಎಸ್ಟಿಮೇಟು ಇಲ್ಲ, ಸ್ಟೇಟ್ಮೆಂಟು ಇಲ್ಲ, ಡೈರೆಕ್ಟ್ ಡಿಸ್ಚಾರ್ಜ್ ಸರ್ಟಿಫಿಕೇಟ್. ಆದ್ರೆ ಏನಾದ್ರೂ ಅಪೀಲ್ ಇನ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದ್ರೆ ಅದರದ್ದು ಪ್ರೂಫ್ ಆಫ್ ವಿಡ್ರಾವಲ್ ತೋರಿಸಬೇಕು. ಈ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಇಶ್ಯೂ ಮಾಡುವಾಗ ಬೇರೆ ಎಲ್ಲಾದ್ರೂ ಅಪೀಲ್ ಏನಾದ್ರೂ ಇದ್ರೆ, ಕಮಿಷನರ್ ಅಪೀಲ್ಸ್ ಆರ್ ಸೆಸ್ಟಾಟ್ ಅಲ್ಲಿ ಅಪೀಲ್ ಇದ್ರೆ, ಇಟ್ ಈಸ್ ಡೀಮ್ ಟು ಬಿ ವಿಡ್ರಾನ್. ಆ ನಂತರ ಅಪೀಲ್ ಆ ಪೀರಿಯಡ್ಗೆ ಆ ಇಶ್ಯೂಗೆ ಉಳಿಯುವುದಿಲ್ಲ. ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ನೀವು ಒಪ್ಕೊಂಡಿದ್ದಾಗೆ. ಸೊ ಇದು ಪ್ರೊಸೀಜರ್ ಆಫ್ಟರ್ ಡಿಕ್ಲರೇಷನ್. ಒಂದು ಡಿಕ್ಲರೇಷನ್ ಫೈಲ್ ಮಾಡಬೇಕು, ನೆಕ್ಸ್ಟ್ ಎಸ್ಟಿಮೇಟ್ ಬಂದ ನಂತರ 2A ಫೈಲ್ ಮಾಡಬೇಕು. ಈ 2 ಫಾರ್ಮ್ SSCಗಳು ಫೈಲ್ ಮಾಡುವಂತದ್ದು. ಓಕೆ, ಸೊ ಇದೆಲ್ಲ ಆಗ್ಲಿಕ್ಕೆ ಒಂದು ಎಷ್ಟು ಟೈಮ್ ಬೇಕಾಗಬಹುದು, ಒಂದು ಮಿನಿಮಮ್ ಅಂತ ಹೇಳೋದಾದ್ರೆ ಒಂದು ಅಂದಾಜಿಗೆ? ಡಿಕ್ಲರೇಷನ್ ಆದ ನಂತರ ಸ್ಟೇಟ್ಮೆಂಟ್ ಗೆ 60 days ಟೈಮ್ ಇದೆ, ಮತ್ತೆ ಸ್ಟೇಟ್ಮೆಂಟ್ ಆದ ನಂತರ ಪೇಮೆಂಟ್ ಗೆ 30 days. 30 days ನಂತರ ಇನ್ನೊಂದು ಎವಿಡೆನ್ಸ್ ಏನ್ ಬೇಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೇಸ್ ವಿಡ್ರಾವಲ್. ಸೊ ಇದು 2 ಎವಿಡೆನ್ಸ್ ಕೊಟ್ಟ ನಂತರ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ವಿದಿನ್ 30 days. ಯಾಕಂದ್ರೆ ಈ ಫಾರ್ಮ್ ಎಲ್ಲಾನು ಆನ್ಲೈನ್ ಇರೋದ್ರಿಂದ ಇಮಿಡಿಯೇಟ್ಲಿ ಆಗುತ್ತೆ. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಲಿಮಿಟ್. ಆದಷ್ಟು ಬೇಗ ಮಾಡೋದ್ರಲ್ಲಿ ಕಮಿಟೀಸ್ ಆರ್ ವರ್ಕಿಂಗ್. ಹೌದು, ಎಸ್ಪೆಷಲಿ ಅದೇ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದ್ರೆ ನೀವು ಇಮಿಡಿಯೇಟ್ ಅಪ್ಲೈ ಮಾಡಿ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಇಮಿಡಿಯೇಟ್ ನೀವು ಮಾಡೋದು ಬೆಟರ್. ಅಂದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಟೈಮ್ ತಗೊಳ್ಳಿಕ್ಕೆ ನಮಗೆ ಹೇಳಲಿಕ್ಕೆ ಬರೋದಿಲ್ಲ, ಅಂದ್ರೆ ಎಷ್ಟು ಟೈಮ್ ಅವರು ತಗೊಳ್ತಾರೆ ಅಂತ ಹೇಳಿ. ಸೊ ಅಂಥ ಕೇಸಲ್ಲೆಲ್ಲ ನೀವು ಫೈಲ್ ಮಾಡಿ, ನೀವು ಅಪ್ಲೈ ಮಾಡಿ, ನೀವು ಫೈಲ್ ಮಾಡಿ, ನೀವು ಫೈಲ್ ಮಾಡಿದ ಕಾಪಿಯನ್ನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡಿ ವಿಡ್ರಾ ಮಾಡೋದು ಉತ್ತಮ ಅಂತ. ಓಕೆ. ಸೊ ಈಗ ಬಾಕಿ ಇಶ್ಯೂಸ್ ನಾವು ನೋಡೋದಾದ್ರೆ, ಕೆಲವೆಲ್ಲ ಪೀರಿಯಾಡಿಕಲ್ ಶೋಕಾಸ್ ನೋಟಿಸಸ್ ಇಶ್ಯೂ ಮಾಡ್ತಾ ಇರ್ತಾರೆ. ಅಂತ ಕೇಸಸ್ಗಳು ಈ ಸ್ಕೀಮ್ ಅಡಿ ವ್ಯಾಪ್ತಿಯಲ್ಲಿ ಹೇಗೆ ಬರುವಂತದ್ದು ಸರ್? ಇದು ಪೀರಿಯಾಡಿಕಲ್ ಈಗ ಪೀರಿಯಾಡಿಕಲ್ SCN ಅಂದ್ರೆ ನೀವು ಈಗ ಮೇನ್ ಶೋಕಾಸ್ ನೋಟಿಸ್ ಒಂದಿರ್ತದೆ, ಅಲ್ಲಿ ಆಲ್ರೆಡಿ ಎಪಲೆಟ್ ಫಾರ್ಮ್ ಅಲ್ಲಿ ಉಂಟು, ಅದರಲ್ಲಿ ಅಮೌಂಟ್ ನನಗೆ ಜಾಸ್ತಿ ಉಂಟು, ಕಟ್ಟಲಿಕ್ಕೆ ಆಗೋದಿಲ್ಲ. ಆದರೆ ಸಣ್ಣ ಸಣ್ಣ ಪುನಃ ನನಗೆ ಪೀರಿಯಾಡಿಕಲ್ SCN ಇದಿರ್ತದೆ ಅಂತ ಹೇಳಿದರೆ, ಇದು ನಾಟ್ ಪರ್ಸನ್ ವೈಸ್, ಇಶ್ಯೂ ವೈಸ್ ಮತ್ತು ಪೀರಿಯಡ್ ವೈಸ್ SCN ವೈಸ್. ನೀವು ಈಚ್ SCNಗೆ ಸರ್ ನಿಮ್ಮದು ಪೆಂಡಿಂಗ್ ಇದ್ದರೆ ಈಚ್ SCN ಅಥವಾ ಆರ್ಡ್ರಿಗೆ ಸರ್ ನೀವು ಈ ಸ್ಕೀಮ್ಗೆ ಹೋಗಲಿಕ್ಕೆ ಆಗ್ತದೆ. ಸೊ ಮೇನ್ ನೀವು ಇಶ್ಯೂಗೆ ಹೋಗದೆ ಇದಕ್ಕೆ ಸಬ್ಸಿಕ್ವೆಂಟ್ ಪೀರಿಯಡ್ಗೆ ಸಹ ನಿಮಗೆ ಅಪ್ಲೈ ಮಾಡಲಿಕ್ಕೆ ಆಗ್ತದೆ, ಅಪ್ಲೈ ಮಾಡ್ಕೊಳ್ಬಹುದು. ಸೊ ಮೇಜರ್ಲಿ ನಾವು ನೋಡ್ಕೊಳ್ಬೇಕಾದ್ರೆ ಇಶ್ಯೂ ವೈಸ್ ಅದು ಹೋಗುವಂಥದ್ದು ಅಂತ. ಓಕೆ, ಸೊ ಇವಾಗ ಆಡಿಟ್ ಅಥವಾ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಬಗ್ಗೆ ಮತ್ತೆ ಮಾತಾಡ್ತೀವಿ. ಜಸ್ಟ್ ಟು ಕ್ಲಾರಿಫೈ ಅಗೇನ್, ಈಗ ಆಡಿಟ್ ಎನ್ಕ್ವೈರಿಯಲ್ಲಿ ಯಾವುದು ಕ್ವಾಂಟಿಫೈ ಆಗಲಿಲ್ಲ ಅಮೌಂಟ್, ಆದರೆ ನಾವು ಅಂತ ಇದು ಇಶ್ಯೂಸ್ಗೆ ನಾವು ಈ ಸ್ಕೀಮ್ ಅಂಡರಲ್ಲಿ ಹೋಗ್ಬೋದಾ, ಡಿಕ್ಲೇರ್ ಮಾಡ್ಬೋದಾ? ಯಾವುದು ಅಂದರೆ ಫಾಲ್ಟ್ಸ್ ಇದೆಯಾ ಅಂತ ಆಗಲಿಲ್ಲ. ಆಕ್ಟ್ ನಲ್ಲಿ ಕ್ಲಿಯರ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ಆಡಿಟ್ ಇನ್ವೆಸ್ಟಿಗೇಷನ್ ಆರ್ ಎನ್ಕ್ವೈರಿ ಇದ್ದ ಕೇಸ್ಗಳು ವಾಲಂಟರಿ ಡಿಸ್ಕ್ಲೋಸರ್ ಅಲ್ಲಿ ನೀವು ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ. ಬಟ್ ರೀಸೆಂಟ್ಲಿ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ, ತಪ್ಪಾಗಿ ನೀವು ಏನಾದ್ರೂ ಡಿಕ್ಲರೇಷನ್ ಮಾಡಿದ್ರಲ್ಲಿ ಕಮಿಟಿ ಆನ್ ಕೇಸ್ ಟು ಕೇಸ್ ಬೇಸಿಸ್ ಆನ್ ಮೆರಿಟ್ಸ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಅಂಡ್ ಸರ್ಕಮ್ಸ್ಟಾನ್ಸಸ್ ಆಫ್ ಈಚ್ ಕೇಸ್ ಕಮಿಟಿ ಒಂದು ಕಾಲ್ ತಗೊಳ್ಬಹುದು. ಅಂದ್ರೆ ಕೆಲವೊಂದು ಸರ್ತಿ ಥರ್ಡ್ ಪಾರ್ಟಿ ಡೇಟಾ ಕೇಸಸ್ ಎಲ್ಲ ಇರುತ್ತೆ, ಅಲ್ಲಿ ಒಂದು ಲೆಟರ್ ಮಾತ್ರ ಇಶ್ಯೂ ಮಾಡಿರ್ತಾರೆ, ಆಡಿಟ್ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಯಾವುದು ಸ್ಟಾರ್ಟ್ ಆಗಿರೋದಿಲ್ಲ. ಸೊ ಅಂತ ಕೇಸಸ್ ಅಲ್ಲಿ ನೀವು ವಾಲಂಟರಿ ಡಿಸ್ಕ್ಲೋಸರ್ ಮಾಡಿದ್ರೆ ಕಮಿಟಿ ಒಪ್ಕೊಳ್ಳಬಹುದು. ಇಟ್ ಇಸ್ ಲೆಫ್ಟ್ ಟು ದ ಡಿಸ್ಕ್ರಿಷನ್ ಆಫ್ ದ ಕಮಿಟಿ. ಈಗ ಆಡಿಟ್ ಆಗಿದ್ದು, ಈಗ ಸೇ ಫಾರ್ ಆಡಿಟ್ ಆಗಿದೆ, ಎಲ್ಲ ಇನ್ವೆಸ್ಟಿಗೇಷನ್ ಆಗಿದೆ, ಎನ್ಕ್ವೈರಿ ಎಲ್ಲ ಆಗಿದೆ, ಬಟ್ ಏನು ಕ್ವಾಂಟಿಫಿಕೇಶನ್ ಬರಲಿಲ್ಲ. ಸೊ ಯು ವಿಲ್ ಹ್ಯಾವ್ ಟು ಅಲ್ಲಿ ಆಗ ವಾಲಂಟರಿ ಡಿಸ್ಕ್ಲೋಸರ್ ಅಂತ ಮಾಡಬೇಕಾ ಏನಾದರೂ ಇದ್ರೆ? ಇನ್ ಕೇಸ್ ನೀವು ನಿಮ್ಗಾಗಿ ಏನೊಂದು ಗೊತ್ತಾಯ್ತು, ಆಡಿಟ್ ಅಲ್ಲಿ ಕವರೇ ಆಗಲಿಲ್ಲ ಪಾಯಿಂಟ್, ನಾನಾಗೆ ಗೊತ್ತಾಯ್ತು ಏನೋ ಒಂದು ಫಾಲ್ಟ್ಸ್ ಇದೆ, ಅದೇ ಈಗ ಸಪೋಸ್ ಅದೇ ಕ್ವಾಂಟಿಫೈ ಆಗಿದ್ರೆ ನಾವು ಹೇಳಿದಾಗ 36 ಆಗಿದ್ರೆ ನೀವು ಡೈರೆಕ್ಟ್ ಸ್ಕೀಮ್ ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಸಪೋಸ್ ಆಡಿಟ್ ಮಾಡುವಾಗ ಅಥವಾ ಇನ್ವೆಸ್ಟಿಗೇಷನ್ ಮಾಡುವಾಗ ಒಂದು ಇಶ್ಯೂ ಬಿಟ್ಟು ಹೋಯ್ತು, ಆ ಇಶ್ಯೂಗೆ ನಾನು ಹೋಗ್ಬೋದಾ ಬೇಡ ಅಂತ ಹೇಳಿ ಇರುವಂಥದ್ದು. ಈ ಇಶ್ಯೂ ಅನ್ನು ನೀವು ಡೈರೆಕ್ಟ್ ಆಗಿ ನೀವು ವಾಲಂಟರಿ ಡಿಸ್ಕ್ಲೋಸರ್ ಅಲ್ಲಿ ನೀವು ಡೈರೆಕ್ಟ್ ನೀವು ಫೈಲ್ ಮಾಡಿ, ಅಂದ್ರೆ ಆ ಇದು ಇಶ್ಯೂ ವೈಸ್ ನಾವು ಹೇಳಿದಾಗ ಇಶ್ಯೂ ವೈಸ್ ಆದ ಕಾರಣ ಅದು ಅಲ್ಲಿ ಬಿಟ್ಟು ಹೋಗಿದೆ. ನಾವು ಈಗ ವಾಲಂಟರಿ ಆಗಿ ನಾವು ಕಟ್ಟಲಿಕ್ಕೆ ಇದ್ದೇವೆ, ಇಶ್ಯೂ ವೈಸ್ ನೀವು ಅದರಲ್ಲಿ ವಾಲಂಟರಿ ಅಲ್ಲಿ ನೀವು ಫೈಲ್ ಮಾಡಿ ಮತ್ತೆ ಡೆಸಿಗ್ನೇಟೆಡ್ ಕಮಿಟಿ ಹೇಗೆ ಅಂತ ಬರ್ತದೆ. ಸೊ ಸರ್, ಕೊನೆಯದಾಗಿ ಈ ಸ್ಕೀಮ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅನ್ನುವಂಥದ್ದು? ಈ ಸ್ಕೀಮಿನ ಮೋಟೋ ಏನಿದೆ, ಮೇಕ್ ಅ ನ್ಯೂ ಬಿಗಿನಿಂಗ್ ಅಂತ ಹೇಳ್ತಿದ್ದಾರೆ. ನಾಟ್ ಜಸ್ಟ್ ಫಾರ್ ದ SSC, ಈಗ ಡಿಪಾರ್ಟ್ಮೆಂಟಿಗೂ ಇಟ್ ಇಸ್ ಅ ನ್ಯೂ ಬಿಗಿನಿಂಗ್. GST ಬಂದು ಈಗಾಗಲೇ 2 ವರ್ಷ ಆಗಿದೆ. ಡಿಪಾರ್ಟ್ಮೆಂಟು ಕೂಡ ಸ್ಟಿಲ್ ವಿ ಆರ್ ಸ್ಟಕ್ ವಿತ್ ಸರ್ವಿಸ್ ಟ್ಯಾಕ್ಸ್ ಅಂಡ್
ಸೆಂಟ್ರಲ್ ಎಕ್ಸೈಸ್ ಇಶ್ಯೂಸ್. ಡಿಪಾರ್ಟ್ಮೆಂಟಿಗೂ ಕೂಡ ಹೊಸ ಒಂದು ಶುರುವಾತ್ ಏನಿದೆ, ಬಿಗಿನಿಂಗ್ ಮಾಡಬೇಕಂತ ಇದಿದೆ. ಸೊ ಐ ಥಿಂಕ್ ಇಟ್ ಈಸ್ ಎ ವೆರಿ ಬೋಲ್ಡ್ ಇನಿಷಿಯೇಟಿವ್. ಎವ್ರಿಬಡಿ ಡಿಸರ್ವ್ಸ್ ಎ ಸೆಕೆಂಡ್ ಚಾನ್ಸ್ ಇನ್ ಲೈಫ್. ಕೆಲವೊಂದು ಸರ್ತಿ ಸರ್ವಿಸ್ ಟ್ಯಾಕ್ಸ್ ಅಲ್ಲಿ ಕೆಲವು ಇಶ್ಯೂಸ್ ಮಿಸ್ ಆಗಿರುತ್ತೆ, ಕೆಲವು ಇಶ್ಯೂಸ್ ಅಲ್ಲಿ ಕ್ಲಾರಿಟಿ ಇರೋದಿಲ್ಲ. ಸೊ ಇಂಥ ಕೇಸಸ್ ಅಲ್ಲಿ ಈ ರಿಲೀಫ್ ಎಲ್ಲ ಹೆಚ್ಚಾಗಿರೋದ್ರಿಂದ ಎಲ್ರಿಗೂ ಈ ಕೇಸಸ್ ಅನ್ನು ಸೆಟಲ್ ಮಾಡಿ ದೇ ಕ್ಯಾನ್ ಮೇಕ್ ಅ ನ್ಯೂ ಬಿಗಿನಿಂಗ್, ಹೀಗಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ ಸರ್, ನೀವೇನು ಹೇಳ್ತಿದ್ರೆ? ಅದೇ ಇದರಲ್ಲಿ ನಾವು ಹೇಳಿದ್ದೇವೆ, ಒಂದು ಸರ್ವಿಸ್ ಟ್ಯಾಕ್ಸ್ ಅಥವಾ ಕಲೆಕ್ಟೆಡ್ ಕೂಡ ನೀವು ಈ ಸ್ಕೀಮಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಅಂದರೆ ನೀವು ಕಲೆಕ್ಟೆಡ್ ಮಾಡಿ ನೀವು ಪೇಮೆಂಟೇ ಮಾಡಿರೋದಿಲ್ಲ, ಅಂಥದ್ದು ಸ್ಕೀಮಲ್ಲಿ ಅಂಥದ್ದು ಕೂಡ ನೀವು ಈ ಸ್ಕೀಮಲ್ಲಿ ಹೋಗಿ ನೀವು ಸಪೋಸ್ ಕಲೆಕ್ಟ್ ಮಾಡಿ 70% ನೀವೇ ಇಟ್ಟುಕೊಳ್ಳೋದು, ಅಂತ ಅಷ್ಟು ಗೌರ್ಮೆಂಟ್ ಮುಂದೆ ಹೋಗಿದೆ. ನೀವು ಮುಂದೆ ಬನ್ನಿ, ನೀವು ಸಹ ನಾವು 2 ಸ್ಟೆಪ್ ಮುಂದೆ ಬರುವಾಗ ನೀವು 1 ಸ್ಟೆಪ್ ಆದ್ರ ಮುಂದೆ ಬಂದು ನೀವು ನಿಮ್ಮ ಎಂಥ ಎಲ್ಲ ಪೆಂಡಿಂಗ್ ಉಂಟು ಲಿಟಿಗೇಷನ್ ಅದನ್ನು ಕ್ಲೋಸ್ ಮಾಡಿ. ಇದು ಇಷ್ಟರವರೆಗೆ ಇಂಥ ಸ್ಕೀಮ್ ನನ್ನ ಪ್ರಕಾರ ಬರಲಿಲ್ಲ. ಇಷ್ಟು ರಿಲೀಫ್ ಕೊಟ್ಟು ಇಷ್ಟು ಇದು ಮಾಡುವಂಥ ಸ್ಕೀಮ್ ಬರಲಿಲ್ಲ. ಗೌರ್ಮೆಂಟ್ ಹೇಳಿದೆ, ನಾವು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ತೇವೆ, ನೀವು ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ಳಿ, ಸ್ಕೀಮ್ಗೆ ಫೈಲ್ ಮಾಡಿ, ಲಿಟಿಗೇಷನ್ ಪ್ರೋಸೆಸ್ ನಿಮ್ಮದು ಎಂತ ಉಂಟು ಅದನ್ನು ಕಡಿಮೆ ಮಾಡಿಕೊಳ್ಳಿ, ನೀವು ಇದಕ್ಕೆ ಬಂದು ಈ ಸ್ಕೀಮ್ಗೆ ನಿಮ್ಮ ಅಪ್ಲಿಕೇಶನ್ ಹಾಕಿ ನಿಮ್ಮ ಓಲ್ಡ್ ಪೆಂಡಿಂಗ್ ಇಶ್ಯೂಸ್ ಎಲ್ಲ ಇದು ಮಾಡಿ GST ಕಡೆಗೆ ಗಮನ ಕೊಡಿ ಅಂತ ಹೇಳಿ ಒಂದು ಅವರದ್ದು ಒಂದು ಇದರ ಹಾಗೆ ಯಾವುದು ಹೇಳ್ತೇವೆ ನಾವು ಮಾರ್ಗದರ್ಶಿ ಅಥವಾ ಡೈರೆಕ್ಷನ್ ಇದ್ದಕ್ಕೆ ನಮಗೆ ಇದು ಉತ್ತಮ ಸ್ಕೀಮ್ ಅಂತ ಹೇಳ್ಬೋದು. ಓಕೆ ಸರ್, ಇಷ್ಟು ಹೊತ್ತು ಬಂದು ನಮ್ಮ ಜೊತೆ ಈ ಸಬ್ಕಾ ವಿಶ್ವಾಸ್ ಯೋಜನೆ ಬಗ್ಗೆ ಮಾತಾಡಿದರೆ ನಿಜವಾಗ ಉತ್ತಮವಾದ ವಿಷಯ ಅಥವಾ ಮಾಹಿತಿ ಜನರಿಗೆ ತಲುಪಿದೆ ಅಂತ ತಿಳ್ಕೊಳ್ತೇವೆ. ಸೊ ನಮ್ಮ ಕುಡ್ಲ ಹಾಗೂ ಕರ್ನಾಟಕ ಬ್ಯಾಂಕ್ ವತಿಯಿಂದ ನಿಮಗೆ ಅನಂತ ಧನ್ಯವಾದಗಳು. ನಮ್ಮ ಸೈಡಿಂದ ನಮಗೆ ಮರೆತು ಹೋಯ್ತು, ನೀವು ನಮ್ಮ ಕುಡ್ಲ ಚಾನೆಲ್ ಇಂಥ ಸ್ಕೀಮ್ ಇದು ಯಾವಾಗಲೂ ಬಿಸ್ನೆಸ್ ಟಾನಿಕ್ ಅಂತ ಒಂದು ಪ್ರೋಗ್ರಾಮ್ ಮಾಡಿ ಸ್ವಲ್ಪ ಆದರೂ ನಮ್ಮದು ಯಾವುದು ನಾವು ಹೇಳ್ತೇವೆ ಎಕ್ಸ್ಪರ್ಟ್ ಅಥವಾ ಏನಾದರೂ ಹೇಳ್ತೇವೆ ಅದು ಜನರಿಗೆ ತಲುಪಿದರೆ ನಮಗೂ ಕೂಡ ಒಂದು ಖುಷಿ ಆಗ್ತದೆ. ಇವನ್ ಜನರಿಗೂ ಕೂಡ ಇದು ಮಾಡುತ್ತೆ. ಇಂಥ ಸೇವೆ ಸಲ್ಲಿಸುವಂಥ ನಮ್ಮ ಕುಡ್ಲ ಚಾನಲಿಗೂ SS ನಾಯಕ್ ಮತ್ತು ಯಶಸ್ವಿನಿಗೂ ನಮ್ಮ ಕಡೆಯಿಂದ ಕೂಡ ಧನ್ಯವಾದಗಳು. ಸರ್. ವೀಕ್ಷಕರೇ, ನಿಮ್ಮಲ್ಲಿವೆಯೇ ಬಿಸ್ನೆಸ್, ಫಿನಾನ್ಸ್, ಟ್ಯಾಕ್ಸೇಷನ್ ಕನ್ಫ್ಯೂಷನ್, ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಸೊಲ್ಯೂಷನ್ ಅಂತ ಹೇಳುತ್ತಾ ಮುಂದಿನ ವಾರ ಹೊಸ ಅತಿಥಿ ಹಾಗೂ ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೇವೆ. ಧನ್ಯವಾದಗಳು.